ದಾಟು. ಅಧ್ಯಾಯ 17. ಕೊನೆಯ ಅಧ್ಯಾಯ. ಆ ಸಲ ಭಾದ್ರಪದ ಮಾಸದಲ್ಲಿ ಮತ್ತೆ ಮಳೆಯಾಯಿತು. ಹುಚ್ಚು ಹರಿದು ನಿಂತಿದ್ದ ಕೆರೆಯ ಕೋಡಿ ಮತ್ತೆ ಜಿನುಗಲು ಶುರುವಾಯಿತು. ಕೋಡಿಯ ಕಲ್ಲು ಗೋಡೆಯ ಮೇಲಿನಿಂದಲೇ ಊರಿನವರೆಲ್ಲ ಗೌರಿ ಗಣೇಶರನ್ನು ಬಿಟ್ಟರು. ಗೌರಿ ಕಳೆದು ನವರಾತ್ರಿಯೂ ಬಂತು. ಶ್ರೀನಿವಾಸ ಮಂದಿರಕ್ಕೆ ತಮ್ಮವರ ನಿತ್ಯ ಪ್ರವೇಶವನ್ನು ಪಾಡ್ಯಮಿಯ ದಿನವೇ ಆರಂಭಿಸಲು ಮೋಹನದಾಸ ನಿಶ್ಚಯಿಸಿದ್ದ. ಅದಕ್ಕೆ 3 ದಿನ ಮೊದಲಿನಿಂದ ಸ್ಕೂಲುಗಳಿಗೆ ರಜಾ ಆರಂಭ. ಕಾಲೇಜುಗಳಿಗೆ ಇನ್ನೂ 5 ದಿನ ಮೊದಲೇ ಶುರುವಾಗಿತ್ತು. ತಿರುಮಲಾಪುರದ್ದು ಜಿಲ್ಲೆಯಲ್ಲೇ ಒಂದು ಮುಖ್ಯವಾದ ದೇವಸ್ಥಾನ. ಇದರ ಪ್ರವೇಶಕ್ಕೆ ವಿಶೇಷ ಮಹತ್ವವಿದೆ. ಅಲ್ಲದೆ ಕ್ರಾಂತಿ ಸಂಘದ ಒಬ್ಬ ಪ್ರಮುಖ ಕಾರ್ಯಕರ್ತನಾದ ಮೋಹನದಾಸನ ಹುಟ್ಟೂರಿನ ಗುಡಿ ಇದು. ಅವನು ಅವನ ಹಿಂದಿನ ಎಲ್ಲರೂ ಆ ಊರಿನಲ್ಲಿ ಅನುಭವಿಸಿದ್ದ ಅಪಮಾನಗಳು ಅವನ ನೆನಪಿನ ಆಳದಲ್ಲೂ ಮರಳುತ್ತಿವೆ. ಆದುದರಿಂದ ಈ ಸಲ ಆರಂಭಿಸುವ ಪ್ರವೇಶವನ್ನು ಮುಂದೆ ಎಂದೂ ನಿಲ್ಲಿಸಬಾರದೆಂದು ಅವನು ವ್ಯವಸ್ಥೆ ಮಾಡುತ್ತಿದ್ದಾನೆ. ತುಮಕೂರಿನ ಅವನ ಜನದ ಹಾಸ್ಟೆಲಿನಿಂದ ಹುಡುಗರು ಅಮಾವಾಸ್ಯೆಯ ದಿನ ಬಂದು ತನ್ನ ಮನೆಯಲ್ಲಿ ಉಳಿದಿದ್ದು ಇಡೀ ರಜದಲ್ಲಿ ಅವರಿಗೆ ಊಟ ತಿಂಡಿಯ ಏರ್ಪಾಟು ಮಾಡುತ್ತಿದ್ದಾನೆ. ಮೊದಲ 2 ದಿನ ತಾನು ಇಲ್ಲಿದ್ದು ಅನಂತರ ಉಳಿದ ಕಡೆಗಳ ಪ್ರಗತಿಯನ್ನು ನೋಡಲು ಹೋಗಬೇಕು. ತಂಗಿಯ ಸಾವಿನ ಸುದ್ದಿ ಅವನಿಗೆ ತಿಳಿದದ್ದು 6 ದಿನಗಳ ನಂತರ. ತಕ್ಷಣ ಊರಿಗೆ ಓಡಿ ಬಂದ. ಕೇಸು ಯಾಕೆ ಹಾಕಲಿಲ್ಲವೆಂದು ತಂದೆಯನ್ನು ಕೇಳಿದ. ತುಮಕೂರಿಗೆ ಹೋಗಿ ಶ್ರೀನಿವಾಸನನ್ನು ಬೂಟಿನಲ್ಲಿ ಹೊಡೆಯುವ ಅಥವಾ ಕೊನೆಗಾಣಿಸುವ ಶಪಥ ಮಾಡಿದ. ಮಗಳ ಕಾಗದವನ್ನು ಅವನಿಗೆ ಕೊಟ್ಟು ಬೆಟ್ಟಯ್ಯನವರು, ಅದರ ಇಚ್ಛೆ ಮೀರಬೇಡ ಎಂದರು. ಅವಳಿಗೆ ಬುದ್ಧಿ ಇರಲಿಲ್ಲ. ಇವನು ರೇಗಿದ. ಪ್ರೀತಿಯ ಗುಣವೇ ಅಂಥದ್ದು. ಮಹಾತ್ಮರು ಹೇಳ್ತಿದ್ರು ಕೆಟ್ಟದು ಮಾಡಿದೋರ್ನೂ ಪ್ರೀತಿಸ್ಬೇಕು ಅಂತ. ಅವನು ಕೆಟ್ಟದು ಮಾಡಿದಾನೆ ಅಂತ ನಿಂಗೆ ಅರ್ಥವಾಗೈತಾ? ಆಗೈತೆ. ಯಾಕೆ ಸುಮ್ಮನಿದೀಯಾ? ಏನು ಮಾಡಬೇಕು? ಅವನ ಮೇಲೆ ಕೇಸು ಹಾಕು. ಅವಳ ಇಚ್ಛೆ ಮೀರಬ್ಯಾಡ್ದು. ಮೋಹನದಾಸ ಸುಮ್ಮನಾದ. ತೋಟಕ್ಕೆ ಬಂದು ಸತ್ಯಳನ್ನು ಕಂಡು ನಡೆದಿರುವ ವಿಷಯಗಳನ್ನೆಲ್ಲ ವಿವರವಾಗಿ ತಿಳಿದುಕೊಂಡ. ಅಪ್ಪನ ಮೇಲೂ ರೇಗಲಿಲ್ಲ. ಯಾರನ್ನೂ ಆಕ್ಷೇಪಿಸಲಿಲ್ಲ. ತಂಗಿ ಸತ್ತಳೆಂದು ಕಳಲಲೂ ಇಲ್ಲ. ತುಮಕೂರಿಗೆ ಹೊರಟು ಹೋದ. ಮಧ್ಯ 4 ಸಲ ಊರಿಗೆ ಬಂದಿದ್ದನಂತೆ. ತಂದೆಯ ಕೈಲಿ ತುಂಬ ಚರ್ಚೆ ಮಾಡಿದನಂತೆ. ಸತ್ಯಳನ್ನು ನೋಡಲು ಬರಲಿಲ್ಲ. ಈಗ ಮಾತಂಗಿ ಅವಳನ್ನು ನೋಡಲು ಆಗಾಗ್ಗೆ ಬರುತ್ತಿದ್ದಾಳೆ. ಮೀರಾ ಸತ್ತ ಮೇಲೆ ಮಾತಂಗಿಗೆ ಸತ್ಯಳ ಮೇಲಿನ ಅಂತಃಕರಣ ಹೆಚ್ಚಾಗಿದೆ. ಸತ್ಯಳು 2 ಸಲ ಬೆಟ್ಟಯ್ಯನವರ ಹೆಂಡತಿಯನ್ನು ಮಾತನಾಡಿಸಿಕೊಂಡು ಬರಲು ಹೋಗಿದ್ದಳು. ಅವರಿಂದ ಅವಳಿಗೆ ಮೋಹನದಾಸನ ವಿಷಯ ತಿಳಿಯುತ್ತಿತ್ತು. ಅಮಾವಾಸ್ಯೆಯ ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಮೋಹನದಾಸ ಸತ್ಯಳ ತೋಟಕ್ಕೆ ಬಂದ. ಅವಳು ಆಗತಾನೆ ಹವನ ಮುಗಿಸಿ ಮೇಲೆ ಏಳುತ್ತಿದ್ದಳು. ಒಳಗೆ ಬಂದ ಅವನು ಕೇಳಿದ, ತುಪ್ಪ ಸುಟ್ಟ ವಾಸನೆ ತೋಟದಲ್ಲೆಲ್ಲ ಬಡಿಯುತ್ತೆ. ಮನುಷ್ಯರು ತಿನ್ನಬೇಕಾದ ತುಪ್ಪಾನ ಬೆಂಕಿಗೆ ಹಾಕಿ ಹಾಳು ಮಾಡ್ತೀರಲ್ಲ, ಇದನ್ನ ಯಾಕೆ ಬಿಡಬಾರದು? ಅವನ ಭೇಟಿ ಅನಿರೀಕ್ಷಿತವಾಗಿತ್ತು. ಪ್ರಶ್ನೆಯೇನು ಅವನ ವಿಚಾರಗಳಿಗೆ ಅಸಂಗತವಾಗಿರಲಿಲ್ಲ. ಆದುದರಿಂದ ಸತ್ಯ ಉತ್ತರ ಹೇಳಲಿಲ್ಲ. ನಾಳೆ ದಿನದ ವ್ಯವಸ್ಥೆ ಹೇಗಿದೆ ಎಂದು ವಿಚಾರಿಸಿದಳು. ಇವತ್ತು ಸಂಜೆ ಮೋಟಾರಿನಲ್ಲಿ 10 ಜನ ಹುಡುಗರು ಬರುತ್ತಾರೆ. ನಾಳೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳು ದೇವಸ್ಥಾನದ ಹತ್ತಿರ ಇದ್ದು ನಮಗೆ ತೊಂದರೆಯಾಗದ ಹಾಗೆ ಒಳಗೆ ಬಿಡಿಸಬೇಕು ಅಂತ ಮೇಲಿನಿಂದ ಆರ್ಡರೂ ಬಂದಿದೆ. ಪೊಲೀಸ್ನವನು ಹ್ಯಾಂಗೆ ಬಿಡಿಸ್ತಾನೆ ನೋಡ್ತೀವಿ ಅಂತ ಊರಲ್ಲಿ ಮಾತಾಡ್ಕಾತಿದಾರಂತೆ. ಏನಾದರೂ ಬಿಡಕ್ಕಿಲ್ಲ ಅಂತ ಮುದುಕ ಪಟೇಲ ಇದಾನಲ್ಲ, ನಮ್ಮಪ್ಪನ ಮೀಸೆ ಬೋಳಿಸಿದವನು, ಅವನು ಅಂತಿದಾನಂತೆ, ಹೊಡೆದಾಟವಾದರೂ ಆಗಬಹುದು. ನಮ್ಮ 10 ಜನ ಹುಡುಗರಿದಾರಲ್ಲ, ಹೊಡೆದಾಟದಲ್ಲಿ ಸರಿಯಾದ ಟ್ರೈನಿಂಗ್ ಆಗಿದೆ. ನಮ್ಮ ಕೇರಿಯ ಗಂಡಸರು ಹೆಂಗಸರೆಲ್ಲ ತಯಾರಾಗಿದ್ದಾರೆ. ನಿಮ್ಮ ಕೇರಿಯೋರೆಲ್ಲ ತಯಾರಾಗಿದ್ದಾರಾ? ಎಲ್ಲರೂ? ಬಲಗೈಯೋರು ಸೇರ್ಕೊಂಡಿದ್ದಾರೆ. ನಮ್ಮಪ್ಪನೇ ಮುಂದಾಳು. ಸತ್ಯಳಿಗೆ ಆಶ್ಚರ್ಯವಾಯಿತು. ಹೌದಾ? ಹೊಡೆದಾಟವಾದ್ರೂ ಮುಂದಾಳಾಗಿ ನಿಲ್ತೀನಿ ಅಂದ್ರ? ಅದು ಹೇಗೆ ಸಾಧ್ಯ? ಶ್ರೀನಿವಾಸ ಗೌಡನ ಮೇಲೆ ಕೇಸು ಗೀಸು ಮಾಡಕೂಡದು ಅಂತ ಮೀರಾ ಬರೆದಿಟ್ಟದ್ದು
2 ಥರಕ್ಕೆ ಒಳ್ಳೇದಕ್ಕೆ ಆಯಿತು. ಕೇಸು ಹಾಕಿದ್ರೆ ನಮ್ಮಪ್ಪನ ದುಃಖ ತೀರಿ ಹೋಗ್ತಿತ್ತು. ಈಗ ಒಳಗೆ ಉರಿತಿತ್ತು. ನಾನು ಚರ್ಚೆ ಮಾಡಿ ಕ್ರಾಂತಿಯ ಮಾರ್ಗಕ್ಕೆ ಅದನ್ನ ತಿರುಗಿಸಿದೆ. ಸತ್ಯಳಿಗೆ ಒಂದು ನಿಮಿಷ ಆಶ್ಚರ್ಯವಾಯಿತು. ತಾನು ಕಂಡ ಮಟ್ಟಿಗೆ ಬೆಟ್ಟಯ್ಯನವರೆಂದರೆ ತಾಳ್ಮೆಯ ಮೂರ್ತಿಯಾಗಿದ್ದರು. ಯಾವುದಕ್ಕೂ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ. ಚಿಕ್ಕ ವಯಸ್ಸಿನಿಂದ ಅವರ ಸ್ವಭಾವವೇ ಅಂಥದಂತೆ. ಸಹಸ್ರಾರು ವರ್ಷಗಳಿಂದ ಅಪಮಾನಗಳನ್ನು ಸಹಿಸಿ ಅದನ್ನು ಸ್ವೀಕರಿಸುವುದೇ ತಮ್ಮ ಪಾಲಿಗೆ ಬಂದದ್ದೆಂಬ ಮನೋಧರ್ಮ ಅವರಿಗೆ ಬಂದು ಹೋಗಿತ್ತು. ಅಲ್ಲದೆ 6 ವರ್ಷ ಆಶ್ರಮದಲ್ಲಿದ್ದು ಅಹಿಂಸೆಯಲ್ಲಿ ಶ್ರದ್ಧೆಯನ್ನು ರೂಢಿಸಿಕೊಂಡಿದ್ದರು. ಇಂಥವರು ಕ್ರಾಂತಿಯ ವಿಧಾನಕ್ಕೆ ಒಪ್ಪಿರುವುದೆಂದರೆ ಆಶ್ಚರ್ಯವೇ. ಆದರೆ ಮರುಕ್ಷಣದಲ್ಲಿಯೇ ಇದರಲ್ಲಿ ಅಸಹಜವಾದುದೇನೂ ಇಲ್ಲವೆನಿಸಿತು. ಅವನು ಎಂದ, 10 ಹುಡುಗರು ಇಲ್ಲಿ 20 ದಿನ ಇರ್ತಾರೆ. ದಿನ ಅವರಿಗೆ ಊಟ ತಿಂಡಿಯ ಏರ್ಪಾಟು ನಮ್ಮಪ್ಪನದೇ. ಅವರು ದಿನ ನಮ್ಮ ಕಾಲೋನಿಯ ಹೆಂಗಸರು ಗಂಡಸರಿಗೆ ಭಾಷಣ ಮಾಡಿ ತಿಳುವಳಿಕೆ ಕೊಡ್ತಾರೆ. ಕ್ರಾಂತಿ ಅಂದರೆ ಏನು, ಮಾನ ಅಂದರೆ ಏನು, ಮರ್ಯಾದೆ ಅಂದರೆ ಏನು ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಹೊರಗಿನವರು ಮೊದಲು ಹೇಳಿದ್ರೆ ನಮ್ಮವರ ತಲೆಗೆ ವಸಿ ಹೋಗ್ತದೆ. ನಾನು ಶುರು ಮಾಡಿದರೆ ಈ ಬೆಟ್ಟಯ್ಯನ ಮಗಂಗೆಲ್ಲೋ ಆಕ್ಲಾಸ ಅಂತ ವರಸ್ಕತ್ತಾರೆ. ಇನ್ನೊಂದು ಥರಕ್ಕೆ ಅನುಕೂಲ ಆಯ್ತು ಅಂದ್ರಲ್ಲ, ಯಾವುದು? ಯಾವ ವಿಷಯಕ್ಕೆ? ಮೀರಾ ಹಾಗೆ ಬರೆದಿಟ್ಟಿದ್ದಕ್ಕೆ? ಓ ಅದೇ, ಮೋಹನದಾಸ ಉತ್ಸಾಹದಿಂದ ಹೇಳಿದ. ಶ್ರೀನಿವಾಸ ಗೌಡಂಗೆ ಹುಚ್ಚು ಹಿಡಿದಿದೆ. ಹೌದಾ? ಯಾವಾಗಿನಿಂದ? 6 ದಿನದಲ್ಲಿ ಬೀದಿಲಿ ಅಲೀತಿದ್ದ. ಕೊರಳಿಗೆ ಚಿನ್ನದ ಸರ ಹಾಕೊಂಡಿರ್ತಿದ್ದ. ಹೆಣ್ಣಿಗಸೂಳೆ ಮಕ್ಕಳ ಅಂತ ಸಿಕ್ಕಿದೋರ್ನ ಬೈತಿದ್ದ. ನಂಗೆ ಗೊತ್ತಾಯ್ತು. ನಾನು ಯೋಚನೆ ಮಾಡಿದೆ. ಆಮೇಲೆ ನಮ್ಮೋರ ಹಾಸ್ಟೆಲಿಗೆ ಹೋಗಿ 4 ಹುಡುಗರನ್ನ ಕರೆದು ಚೂ ಬಿಟ್ಟೆ. ಹೊನ್ನೇಶ ಗೊತ್ತಲ್ಲ, ಅವನೇ ಹುಡುಗರಿಗೆ ಮುಖಂಡ. ಅವರು ಹೋಗಿ ಅವನನ್ನ ಶಿಖಂಡಿ ಸೂಳೆ ಮಗನೇ, ಶಿಖಂಡಿ ಸೂಳೆ ಮಗನೇ ಅಂತ ರೇಗಿಸಿದ್ರು. ಕಲ್ಲಲ್ಲಿ ಹೊಡೆದು ಬಿಡ್ತೀನಿ ನನ್ನ ಮಕ್ಕಳ ಅಂತ ಓಡಿಸ್ಕೊಂಡು ಬಂದ. ಅವರು ವಾಟ ಹೊಡೆದು ತಪ್ಪಿಸ್ಕೊಳ್ಳೋರು. ಮತ್ತೆ ಹಿಂದ್ಕಡಿಂದ ಬಂದು ಶಿಖಂಡಿ ಸೂಳೆ ಮಗನೇ ಅಂತ ಕೂಗೋರು. ಬೀದಿಯ ಉಳಿದ ಹುಡುಗರು ಸೇರ್ಕಂಡ್ರು. ಎಲ್ಲ ಶಿಖಂಡಿ ಶಿಖಂಡಿ ಅಂತ ಕೂಗಿದ್ದೇ ಕೂಗಿದ್ದು. ಗಡ್ಡ ಕೆರೆದಿರಲಿಲ್ಲ, ತಲೆ ಕೆರೆದಿರಲಿಲ್ಲ, ಶರಟು ಕೊಳೆಯಾಗಿತ್ತು. ಇವನು ಮಂತ್ರಿ ಮಗ ಅಂತ ಜನಕ್ಕೆ ಬೇಗ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಹುಡುಗರು ಸೇರಿ ಒಂದೇ ಸಮ ಕಿರಿಚ್ಕೊಂಡ್ರಲ್ಲ ಶಿಖಂಡಿ 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 ಅಂತ. 2 ಗಂಟೆಯಲ್ಲಿ ಹುಚ್ಚು ರೇಗ್ತು. ನಾನು ಶಿಖಂಡಿ ಅಲ್ಲ, ನಾನು ಶಿಖಂಡಿ ಅಲ್ಲ ಅಂತ ಹೊಡ್ಕೊಳಕ್ಕೆ ಶುರು ಮಾಡಿದ. ಹೊನ್ನೇಶ ಬಲು ಬುದ್ಧಿವಂತ. ನೀವ್ಯಾಕೆ ಹಾಗೆ ಮಾಡಿಸಿದಿರಿ? ಸತ್ಯ ನಡುವೆಯೇ ಕೇಳಿದಳು. ಅವನಿಗೆ ಹುಚ್ಚು ಚೆನ್ನಾಗಿ ರೇಗಲಿ ಅಂತ. ಮೋಹನದಾಸ ತಿರಸ್ಕಾರ ಮತ್ತು ತೃಪ್ತಿಗಳಿಂದ ಉತ್ತರ ಹೇಳಿದ. ಆದರೆ ಸತ್ಯಳಿಗೆ ಇದರಿಂದ ನೋವಾಯಿತು. ಇದು ಮನುಷ್ಯನ ಗುಣವಲ್ಲ ಎಂದಳು. ನಾವು ಏನ್ ಮಾಡಿದರೂ ಮನುಷ್ಯರ ಗುಣವಲ್ಲ. ಮೇಲು ಜಾತಿಯವರು ಏನು ಬೇಕಾದರೂ ಮಾಡಬಹುದು ಅಲ್ಲವಾ? ನಾಳೆ ಅಕಸ್ಮಾತ್ ಹೊಡೆದಾಟವಾಗಿ ನಾವು ಒಂದು 4 ಜನನ ಕೊಚ್ಚಿ ಎಸೆದೆವು ಅನ್ನಿ, ಆಗಲೂ ನೀವು ಮನುಷ್ಯ ಗುಣ ಅಲ್ಲ ಅಂತೀರಿ. ಸತ್ಯ, ನೀವು ಚರಿತ್ರೆ ಓದಿದಿರಿ, ಚೆನ್ನಾಗಿ ಬರೀತೀರಿ. ಆದರೆ ನಾವು ಚರಿತ್ರೆನ ಉಂಡಿದೀವಿ. ನಿಮ್ಮ ಹತ್ತಿರ ಸಹಾನುಭೂತಿ ಹುಡಿಕೊಂಡು ಬರುವ ನಾವು ಶಿಖಂಡಿಗಳು. ಇಷ್ಟೆಲ್ಲ ನಾನು ನಿಮ್ಮ ಕೈಲಿ ಹೇಳೋಕೆ ಅಂತ ಯಾಕೆ ಬಂದೆನೋ ನನಗೆ ಅರ್ಥವಾಗ್ತಿಲ್ಲ ಎನ್ನುವಾಗ ಅವನ ಕಪ್ಪು ಮುಖ ಕೆನ್ನೆಗಳು ಕೆಂಚಗಾಗಿದ್ದವು. ಅವನನ್ನು ರೇಗಿಸಬಾರದೆಂದು ಅವಳು ಕೇಳಿದಳು. ಹೋಗ್ಲಿ, ಈಗ ಅವನು ಎಲ್ಲಿದ್ದಾನೆ? ಯಾಕೆ? ತಿಳ್ಕೊಳ್ಳೋಕ್ಕೆ ಕೇಳಿದೆ. ನೀವು ಈಗಲೇ ಬಸ್ ಸ್ಟ್ಯಾಂಡಿಗೆ ಓಡಿ ಅಲ್ಲಿಂದ ಬಸ್ ಹತ್ತಿ ಹೋಗಿ ಅವನನ್ನು ಲಾಲಿಸಿ ಪಾಲಿಸಿ ಸಮಾಧಾನ ಮಾಡೋಕ್ಕೇನು? ಸತ್ಯ ಅವನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದಳು. ಕೋಪದ ಜೊತೆಗೆ ಅಸೂಯೆಯೂ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ಅವಳು ಹೇಳಿದಳು, ಲಾಲಿಸಿ ಪಾಲಿಸುವ ಮಾತಿಗಲ್ಲ. ಇಷ್ಟು ಹೇಳಿದಿರಲ್ಲ, ಮುಂದಿನದನ್ನು ಹೇಳಿ. ಎಲ್ಲಿದ್ದಾನೆ? ತುಮಕೂರಿನ ಯಾವುದೋ ಮೂಲೆಯಲ್ಲಿ ನಾನು ಶಿಖಂಡಿಯಲ್ಲ, ನಾನು ಶಿಖಂಡಿಯಲ್ಲ ಅಂತ ಅಲೀತಿದ್ದ. ಬೀದಿಯ ಹುಡುಗರಿಗೆ ಅವನೇ ಹೆಸರು ಹೇಳಿಕೊಟ್ಟ ಹಾಗೆ ಆಯ್ತಲ್ಲ. ಅವರು ಅದೇ ಹೆಸರು ಹಿಡಿದು ಕೂಗ್ತಿದ್ರು. ನಮ್ಮ ಹುಡುಗರು ಹುಡಿಕೊಂಡು ಹೋಗಿ ರೇಗಿಸಿ
ಬೀದಿ ಹುಡುಗರಿಗೆ ಹೇಳಿಕೊಟ್ಟು ಬರ್ತಿದ್ರು. ಅವನ ಆಫೀಸಿನ ಗುಮಾಸ್ತರಿಗೆ ಎಲ್ಲಿದ್ದಾನೆ ಅಂತ ಗೊತ್ತೇ ಇರಲಿಲ್ಲವಂತೆ. ನಿನ್ನೆ ಬೆಳಗ್ಗೆ ಅವನ ಬಸ್ಸಿನ ಒಬ್ಬ ಕಂಡಕ್ಟರರ ಕಣ್ಣಿಗೆ ಬಿದ್ದು ಗುರುತು ಸಿಕ್ಕಿತಂತೆ. ಗುಮಾಸ್ತ ಬೆಂಗಳೂರಿಗೆ ಫೋನು ಮಾಡಿ ಅವನ ಅಪ್ಪ ಬಂದು ನಿನ್ನೆ ಸಂಜೆ ಕಾರಿನಲ್ಲಿ ಕರ್ಕೊಂಡು ಹೋದನಂತೆ. ಅವನನ್ನ ಕಾರಿಗೆ ಹತ್ತಿಸೋಕ್ಕೆ ಕಷ್ಟವಾಯ್ತಂತೆ. ನಮ್ಮ ಹುಡುಗರು ಎಲ್ಲ ಹೇಳಿದ್ರು. ಇದನ್ನ ನಿಮ್ಮ ತಂದೆಗೆ ಹೇಳಿದಿರಾ? ಹೇಳಿಲ್ಲ. ನೀವು ಹೇಳ್ತೀರೇನು ಎಂದು ಕೇಳಿದ ಮೋಹನದಾಸ ತಕ್ಷಣ ಧ್ವನಿಯನ್ನು ಎತ್ತರಿಸಿ, ಹೇಳುಕ್ಕೆ ಅಂತ ನಮ್ಮ ಕೇರಿ ಕಡೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ, ಎಚ್ಚರಿಕೆ ಎಂದ. ಸತ್ಯ ಅವನ ಮುಖವನ್ನು ದಿಟ್ಟಿಸಿ ನೋಡಿದಳು. ತನ್ನ ನಿಶ್ಚಯದಲ್ಲಿ ಒಂದು ಗೆರೆಯಷ್ಟು ಕದಲುವುದಿಲ್ಲವೆಂದು ಮುಖಭಾವ ಹೇಳುತ್ತಿತ್ತು. ಅವಳು ಮುಖವನ್ನು ತಿರುಗಿಸಿ ಬಾಗಿಲು ಕಡೆ ನೋಡುತ್ತಾ ಕುಳಿತಳು. ಈ ಸುದ್ದಿಯಿಂದ ಅವಳ ಮನಸ್ಸು ತಳಮಳಗೊಂಡಿದೆ ಎಂಬುದು ಅವನಿಗೆ ಅರ್ಥವಾಯಿತು. ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದ. ಅನಂತರ ಕೇಳಿದ, ನಾಳೆ ಬೆಳಗ್ಗೆ 10 ಗಂಟೆಗೆ ದೇವಸ್ಥಾನ ಪ್ರವೇಶ ಅಂತ ನಿಶ್ಚಯವಾಗಿದೆ. ನೋಡೋಕ್ಕೆ ನೀವು ಬರ್ತೀರಿ ಅಲ್ವೇ? ನಿಜ ಹೇಳಿ, ನೀವು ದೇವರನ್ನ ನಂಬ್ತೀರಾ? ನಾನೇ ಎಂದು 2 ಅವಡುಗಳನ್ನು ಒತ್ತಿ 1 ನಿಮಿಷ ಸುಮ್ಮನಿದ್ದು ಹೇಳಿದ. ಬೈಗುಳ ಉಪಯೋಗಿಸಿದರೆ ನಮ್ಮ ದೇವರ ವಿಷಯದಲ್ಲಿ ಅಗೌರವ ತೋರಿಸಿದಿರಿ, ಅಹಂಕಾರ ತೋರಿಸಿದಿರಿ ಅಂತ ನೀವು ಬೋಧನೆ ಮಾಡೋಕ್ಕೆ ಬರ್ತೀರಿ. ಆದ್ದರಿಂದ ತಾಳ್ಮೆಯಿಂದ ಹೇಳ್ತೀನಿ, ನಾನು ನಂಬುಲ್ಲ. ಆ ದೇವರ ಬಗೆಗೆ ಯಾವುದಾದರೂ ಭಾವನೆ ಇದ್ದರೆ ಅದು ನನ್ನ ತಿರಸ್ಕಾರ ಅಷ್ಟೆ. ಹಾಗಾದ್ರೆ ಅಂಥ ಗುಡಿಯನ್ನ ಪ್ರವೇಶ ಮಾಡೋಕ್ಕೆ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ? ಯಾಕೆ? ಇಷ್ಟು ಶತಮಾನಗಳಿಂದ ಅದು ನಮ್ಮನ್ನ ತಿರಸ್ಕರಿಸಿದೆಯಲ್ಲ. ಇದು ಒಂದು ತೆರನಾದ ವಿಚಿತ್ರ ಸಂಬಂಧ ಎನಿಸಿತು. ಮೋಹನದಾಸ ನಾಳೆ ಪ್ರವೇಶಿಸುವ ಗುಡಿಯ ದೇವರನ್ನು ದ್ವೇಷಿಸುತ್ತಾನೆ, ತಿರಸ್ಕರಿಸುತ್ತಾನೆ. ನಾನು ಆಕ್ಷೇಪಿಸುತ್ತೇನೆಂಬ ಕಾರಣದಿಂದ ಅವನು ಬೈಗುಳದ ಮಾತನ್ನು ಉಪಯೋಗಿಸಿಲ್ಲ. ಇಲ್ಲದಿದ್ದರೆ ಬೂಟಿನಲ್ಲಿ ಹೊಡೆಯುವ, ಕ್ಯಾಕರಿಸಿ ಉಗುಳುವ ಮಾತುಗಳನ್ನು ಸಲೀಸಾಗಿ ಆಡುತ್ತಿದ್ದನೇನು. ಒದಿಬೇಕು ಹಿಡಕಂಡು ಎನ್ನುವುದು ಅವನಿಗೆ ಸಹಜವಾಗಿ ಬರುವ ಮಾತು. ಆದರೆ ಇಷ್ಟು ಶತಮಾನಗಳಿಂದ ಅದು ತಿರಸ್ಕರಿಸಿದೆ ಎಂಬ ಕಾರಣಕ್ಕಾಗಿ ಅದರ ಮಂದಿರವನ್ನು ಪ್ರವೇಶಿಸಲು ಇಷ್ಟು ಸನ್ನಾಹ ಮಾಡುತ್ತಿರುವ ಇವನ ಮನಸ್ಸಿನಲ್ಲಿರುವುದು ಶುದ್ಧ ತಿರಸ್ಕಾರವೇ? ಇವನ ಬೈಗುಳಗಳು ನಿಂದಾಸ್ತುತಿಯೇ? ಇವನ ಭಾವವು ವಿರೋಧ ಭಕ್ತಿಯೇ ಎಂಬ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಹುಟ್ಟಿ ಕೇಳಿದಳು. ನಿಮ್ಮ ನಿತ್ಯ ಪ್ರವೇಶಕ್ಕೆ ಯಾರೂ ಅಡ್ಡ ಬರದೆ ಇದ್ರೆ ಮುಂದೆ ಏನು ಮಾಡ್ತೀರಾ? ಏನು ಮಾಡ್ತೀವಿ ಎಂದು ಅವಳ ಪ್ರಶ್ನೆಯನ್ನೇ ಪುನರುಚ್ಚರಿಸಿದ ಮೋಹನದಾಸನಿಗೆ ತಕ್ಷಣ ಉತ್ತರ ಹೊಳೆಯಲಿಲ್ಲ. ಅಂದ್ರೆ ದಿನ ದೇವಸ್ಥಾನಕ್ಕೆ ಹೋಗುವುದ ನಿಲ್ಲಿಸಿಬಿಡ್ತೀರಾ? ಪ್ರವೇಶಕ್ಕೆ ವಿರೋಧವಿದ್ದರೆ ದಿನ ಸರತಿ ಮೇಲಾದರೂ ಹೋಗಬೇಕು ಅನ್ನೋ ಹಠ ಇರುತ್ತೆ. ವಿರೋಧವೇ ಇಲ್ಲದಿದ್ದರೆ ಆ ಹಠವೂ ಇರೋಲ್ಲ. ನಿಜವಾದ ಭಕ್ತಿ ಇಲ್ಲದೆ ಮಾಡೋ ಕೆಲಸ ಬಿಟ್ಟು ಯಾರೂ ಒಂದೇ ಸಮನೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಈ ಪ್ರಶ್ನೆ ಅವನನ್ನು ಇನ್ನೂ ಕಕ್ಕಾವಿಕ್ಕಿಯಲ್ಲಿ ಕೆಡವಿತು. ಆದರೆ ಏನೋ ಜ್ಞಾಪಿಸಿಕೊಂಡವನಂತೆ ಹೇಳಿದ, ಇದು ಬರೀ ಭಕ್ತಿಯ ಪ್ರಶ್ನೆಯಲ್ಲ. ಇಷ್ಟು ದಿನ ಅವರು ನಮ್ಮನ್ನ ಒಳಕ್ಕೂ ಸೇರಿಸಲಿಲ್ಲ. ಈಗ ಬರೀ ಒಳಕ್ಕೆ ಹೋಗಿ ಯಥಾಪ್ರಕಾರ ಗುಲಾಮರಾಗಿ ನಿಂತುಕೊಂಡರೆ ನಮಗೆ ಸಾಲದು. ನಾವೇ ಪೂಜಾರಿಗಳಾಗಬೇಕು. ನಾವು ಮಂಗಳಾರತಿ ಮಾಡುವಾಗ ಇದುವರೆಗೆ ಮೇಲಿನೋರಾಗಿದ್ದವರು ಕೈ ಮುಗಿದು ನಿಂತುಕೋಬೇಕು. ಅಲ್ಲಿ ತನಕ ನಾವು ಹೋರಾಡಬೇಕು. ಉಳಿದೋರು ಇದಕ್ಕೆ ಒಪ್ಪೋದಿಲ್ಲ. ಯಾಕೆ ಒಪ್ಪಲ್ಲ? ಎಲ್ಲ ಅಧಿಕಾರದ ಕೈಲಿದೆ. ನಮ್ಮೋರ ಸರಿಯಾದ ಸಂಖ್ಯೆ ನನಗೆ ಈಗ ಗೊತ್ತಾಗಿದೆ. ಉಳಿದ ಯಾವ ಒಂದು ಜಾತಿಯೋರಿಗಿಂತಲೂ ನಾವು ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ. ಉಳಿದೋರು ಒಂದಾಗದ ಹಾಗೆ ತಂತ್ರ ಮಾಡಿದರೆ, ನಮ್ಮೋರು ಒಟ್ಟಾದರೆ ಅಧಿಕಾರ ನಮ್ಮ ಕೈಗೆ ಬರುತ್ತೆ. ಆಗ ಇದುವರೆಗೆ ನಮ್ಮನ್ನ ತುಳಿದ ಈ ಮೇಲು ಜಾತಿಯೋರನ್ನೆಲ್ಲ ತುಳಿಬಹುದು. ದೇವಸ್ಥಾನದ ಹೊಸಲಿನ ಆಚೆ ನಿಂತು ಮಂಗಳಾರತಿ ತಗೊಂಡು ಹೋಗೋ ಹಾಗೆ ಮಾಡಬಹುದು. ಅಂದರೆ ಸಮಾನತೆ? ಎಲ್ಲಿತ್ತು ಸಮಾನತೆ 4000 ವರ್ಷದಿಂದ? ನಾವು ಬರೀ ಸಮಾನತೆಗೆ ಹೊಡೆದಾಡ್ತಿಲ್ಲ. ಅವರನ್ನ ತುಳಿದು ನಾವು ಆಳೋದೇ ನಮ್ಮ ಗುರಿ. ಅವರು ಬಂದು ನಮ್ಮ ಹೊಲದಲ್ಲಿ ಆರುಗೆಯ್ಯಬೇಕು.
ಇಷ್ಟು ದಿನ ಅವರು ನಮ್ಮ ಹೆಂಗಸರನ್ನ ಮಾಡಿದ ಹಾಗೆ ನಾವು ಅವರ ಹೆಂಗಸರನ್ನ ಹೋಗಲಿ ಎಂದು ಮುಂದೆ ಮಾತನಾಡದೆ ಅವನು ನಿಲ್ಲಿಸಿದ. ಸತ್ಯ ಮಾತನಾಡಲಿಲ್ಲ, ಏನೂ ಕೇಳಲೂ ಇಲ್ಲ. ತಾನು ಕೊನೆಗೆ ಆಡಿದ ಮಾತಿನ ಪೂರ್ತಿ ಅರಿವಾಗಿ ಅವನಿಗೆ ನಾಚಿಕೆ ಎನಿಸಿತು. ಇವಳ ಎದುರಿಗೆ ಹೀಗೆ ಅನ್ನಬಾರದಾಗಿತ್ತು ಎಂಬ ವಿವೇಕ ಹುಟ್ಟಿತು. 2 ನಿಮಿಷ ಸುಮ್ಮನೆ ಮುಜುಗರ ಪಡುತ್ತಿದ್ದು, ಅನಂತರ ತನ್ನ ಒಳಮನಸ್ಸನ್ನು ಬಿಚ್ಚಿ ತೋರಿಸಲು ತಿಳಿಯದೆ ಹೆಣಗುವವನಂತೆ, ಸತ್ಯ, ತಪ್ಪು ತಿಳ್ಕೋಬ್ಯಾಡಿ. ನಿಮ್ಮನ್ನ ನಾನು ಆ ಅರ್ಥದಲ್ಲಿ ಮೇಲಿನ ಜಾತಿಯವರು ಅಂತ ತಿಳ್ಕೊಂಡಿಲ್ಲ. ಇಲ್ಲದೇ ಇದ್ರೆ ನಿಮ್ಮ ಹತ್ತಿರ ಯಾಕೆ ಎಲ್ಲಾನೂ ಮಾತಾಡ್ತಿದ್ದೆ? ಓಡಿ ಬಂದು ನಿಮಗೆ ಹೇಳದೇ ಇದ್ದರೆ ಮನಸ್ಸಿಗೆ ಆಗುಲ್ಲ. ಆದ್ರೆ ನೀವು ಮಾತ್ರ ಎಂದು ತೊದಲಿದ. ಏನು ಎಂದು ಅವಳು ತನಗೆ ಏನೂ ತಿಳಿಯದವಳಂತೆ ಕೇಳಿದಳು. ನಿಮಗೆ ಅರ್ಥವಾಗೋ ಹೇಗೆ ಹೇಳಲಿ ಎಂದು ಮುಖವನ್ನು ಅಗಲಿಸುವಾಗ ಅದು ಕೆಂಪಗಾಗಿತ್ತು. ನಾಳೆ ಕಾರ್ಯಕ್ರಮಕ್ಕೆ ಇನ್ನೂ ಎಷ್ಟು ವ್ಯವಸ್ಥೆ ಮಾಡಬೇಕು? ನಿಮಗೆ ಹೊತ್ತಾಗುತ್ತೆ ಅಂತ ಕಾಣುತ್ತೆ. ಅವನಿಗೆ ಪೆಚ್ಚಾಯಿತು. 2 ನಿಮಿಷ ಸುಮ್ಮನೆ ಕೂತು ಬಿಟ್ಟ. ಅನಂತರ ಹೊರಗೆ ಬಂದು ಕಾಲಿಗೆ ಬೂಟುಗಳನ್ನು ಕಟ್ಟಿಕೊಂಡು, ನಾಳೆ ಗುಡಿಗೆ ನೀವು ಖಂಡಿತ ಬರಬೇಕು ಎಂದು ಹೇಳಿ ಹೊರಟು ಹೋದ. ಮೋಹನದಾಸ ಹೋಗಿ 2 ಗಂಟೆಯಾದರೂ ಸತ್ಯ ಏನೊಂದು ಕೆಲಸ ಮಾಡಲು ಮನಸ್ಸಾಗದೆ ಸುಮ್ಮನೆ ಕೂತಿದ್ದಳು. ಅವನ ಮಾತುಗಳಿಂದ ಅವಳ ಮನಸ್ಸಿಗೆ ಶಾಕ್ ಹೊಡೆದಿತ್ತು. ಬರೀ ಸಮಾನತೆಯಲ್ಲ, ಮೇಲಿನ ಜಾತಿಯವರನ್ನು ತುಳಿದು ಆಳುವುದೇ ತನ್ನವರ ಧ್ಯೇಯವಂತೆ. ದೇವಸ್ಥಾನದಲ್ಲಿ ತಾವು ಮಾತ್ರ ಪೂಜಾರಿಗಳಾಗಿ ಇತರರು ಕೈಯೊಡ್ಡಿ ನಿಲ್ಲಬೇಕಂತೆ. ಇತರರು ಅವರ ಹೊಲಗದ್ದೆಗಳಲ್ಲಿ ಕೂಲಿಗೆ ಬರುವಂತಾಗಿ ಅವರು ಇವರ ಜಾತಿಯ ಹೆಂಗಸರನ್ನ. ಅವನ ಬಗೆಗೆ ಅವಳಲ್ಲಿ ಹೇಸಿಗೆ ಹುಟ್ಟಿತು. ಅವನ ನೆನಪಿನಿಂದಲೇ ಅಸಹ್ಯವಾಗಲು ಶುರುವಾಯಿತು. ಇಂಥವನ ಜೊತೆ ತಾನು ಈ ಮಟ್ಟಿಗಾದರೂ ಸೇರಿದುದೇ ತಪ್ಪು ಎಂದುಕೊಂಡಳು. ಮಧ್ಯಾಹ್ನ 1 ಗಂಟೆಯ ತನಕ ಹಾಗೆಯೇ ಕೂತಿದ್ದು, ಅನಂತರ ಎದ್ದು ಅಡುಗೆಗೆ ಇಟ್ಟಳು. ಅಷ್ಟರಲ್ಲಿ ಮನಸ್ಸು ಸ್ವಲ್ಪ ತಿಳಿಯಾಗಿತ್ತು. ಇದು ಬರೀ ಮೋಹನದಾಸನ ಮನೋಭಾವವಲ್ಲವೇನೋ ಎನಿಸಿತು. ಬಹಳ ದಿನಗಳಿಂದ ತುಳಿಸಿಕೊಂಡ ಜನಾಂಗವು ತನ್ನ ದಾಸ್ಯವನ್ನು ಕಳಚಿಕೊಂಡ ನಂತರ ಇದುವರೆಗೆ ತಾನು ಅನುಭವಿಸಿದ ದಾಸ್ಯವನ್ನು ಉಳಿದವರ ಮೇಲೆ ಹೇರಿ ತುಳಿಯುವುದು ಹೊಸತಲ್ಲ ಎಂಬ ವಿಚಾರ ಬಂತು. ಕ್ರಾಂತಿ ಮಾರ್ಗದಿಂದ ಸಮಾನತೆಯನ್ನು ಗಳಿಸುವ ಗುಂಪು ಅನಂತರ ಸಾಮಾನ್ಯವಾಗಿ ಶೋಷಕ ವರ್ಗವೇ ಆಗುತ್ತದೆ. ಮೋಹನದಾಸನ ಜನಾಂಗವು ಇದಕ್ಕೆ ಹೊರತಲ್ಲವೆನಿಸಿತು. ತನಗೆ ಇದುವರೆಗೂ ಹೊಳೆಯದಿದ್ದ ಈ ಸಂಗತಿಯಿಂದ ಅವಳಿಗೆ ಆಶ್ಚರ್ಯವಾಯಿತು. ಒಂದು ಹೊಸ ಸತ್ಯವನ್ನು ಕಂಡಂತಹ ಬೆರಗು ಅಂಜಿಕೆಗಳುಂಟಾದವು. ಅಡುಗೆಯಾಗಿ ಊಟ ಮಾಡಿದ ನಂತರ ಅವಳ ನೆನಪು ಮೋಹನದಾಸನು ಆಡಿದ ಕೊನೆಯ ಮಾತಿನ ಕಡೆಗೆ ತಿರುಗಿತು. ಅವನು ಈ ರೀತಿ ಸೂಚಿಸುತ್ತಿರುವುದು ಇದೇ ಮೊದಲ ದಿನವಲ್ಲ. ಈ ಹಿಂದೆಯೇ ಹಲವು ಸಲ ವ್ಯಕ್ತಪಡಿಸಿದ್ದಾನೆ. ಅದು ತಿಳಿಯಲೇ ಇಲ್ಲವೆಂಬಂತೆ ತಾನು ಸುಮ್ಮನಿದ್ದೇನೆ. ಅವನ ಬಗೆಗೆ ತನ್ನಲ್ಲಿ ಅಂತಹ ಭಾವನೆ ಏನೂ ಇರಲಿಲ್ಲ. ಆದರೆ ಅವನ ನನ್ನ ಸಂಬಂಧದ ಬಗೆಗೆ ಶ್ರೀನಿವಾಸ ಅಸೂಯೆಪಟ್ಟ. ಶ್ರೀನಿವಾಸನ ವಿಷಯದಲ್ಲಿ ನನಗೆ ಅಂತಃಕರಣವಿರಬಹುದೆಂಬ ಅಸೂಯೆ ಮೋಹನದಾಸನಲ್ಲಿಯೂ ತುಂಬಿದೆ. ಮೋಹನದಾಸನ ಒರಟು ಅಂಧದ್ವೇಷಗಳನ್ನು ಅವಳು ಅನುಕಂಪದಿಂದ ನೋಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಈ ಅನುಕಂಪವು ಅವನು ಬಯಸುವಂತೆ ಅವನ ಕೈ ಹಿಡಿಯುವ ಹೆಂಡತಿಯಾಗಲು ತಕ್ಕ ಮೂಲಧನವಾಗಿರಲಿಲ್ಲ. ಆ ಆಲೋಚನೆಯು ಬೇರೊಂದು ರೀತಿಯಲ್ಲಿ ಅವಳ ಮನಸ್ಸಿನಲ್ಲಿ ಬೇರು ಹುಡುಕುತ್ತಿತ್ತು. ಮೀರಾಳಿಗೆ ಹೀಗೆ ಆದುದಕ್ಕೆ ತನ್ನ ನೈತಿಕ ಹೊಣೆಯೂ ಉಂಟೆಂಬುದನ್ನು ಅವಳ ಮನಸ್ಸು ತನಗೆ ತಾನೇ ಹೇಳಿಕೊಂಡಿತ್ತು. ವೆಂಕಟೇಶ ಹೇಳಿದಂತೆ ಮೀರಾ ಶ್ರೀನಿವಾಸರ ಮದುವೆಯನ್ನು ತಾನು ಪ್ರತಿಕಾರ ಭಾವದಿಂದ ಸೂಚಿಸಿದೆನೆ ಎಂದು ಅಂತರಂಗವನ್ನು ತಾನೇ ತಡಕಿಕೊಂಡಳು. ಆದರೆ ಅದು ವೆಂಕಟೇಶನ ಬುದ್ಧಿಯು ಅರ್ಥ ಮಾಡಿಕೊಂಡ ಬಗೆಯೇ ಹೊರತು ತನ್ನ ಮನಸ್ಸಿನ ನಿಜವಲ್ಲ ಎಂದು ಅವಳ ಮನಸ್ಸೇ ಸಮಾಧಾನ ಹೇಳಿತು. ಆದರೆ ತಾನು ಯಾಕೆ ಈ ಸಲಹೆ ಮಾಡಿದೆ? ಶ್ರೀನಿವಾಸನ ಕೈಲಿ ಅಷ್ಟು ಮಾತನಾಡಿ ಅವನ ಮನಸ್ಸನ್ನು ಹೀಗೆ ತಿರುಗಿಸಲು ಪ್ರಯತ್ನಪಟ್ಟೆ. ಅವನಿಗೆ ತಕ್ಕ ಹೆಂಡತಿ ಸಿಕ್ಕಲಿ ಎಂಬ ನನ್ನ ಆಶೆಯು ಸಾತ್ವಿಕ ಗುಣದ್ದಾಗಿರಬಹುದು. ಮೀರಾ ಅವನಿಗೆ ತಕ್ಕ ಹುಡುಗಿ ಎಂಬುದೂ ನಿಜವಿರಬಹುದು. ಆದರೆ
ಇದಕ್ಕೆ ಶ್ರೀನಿವಾಸನ ಹಿರಿಯರಿಂದ ವಿರೋಧ ಬರುವುದು ಖಂಡಿತ ಎಂದು ಗೊತ್ತಿದ್ದರೂ ನಾನೇಕೆ ಈ ದಿಶೆಯಲ್ಲಿ ಪ್ರಯತ್ನಪಟ್ಟೆ? ಸುಧಾರಣೆಯ ನನ್ನ ಬಯಕೆ ಅತಿಯಾಯಿತೇನೋ? ಸುಧಾರಣೆಗೆ ತಕ್ಕ ವ್ಯಕ್ತಿತ್ವವಲ್ಲದ ಶ್ರೀನಿವಾಸನನ್ನು ಮತ್ತೆ ನಂಬಿ ಹೊರಟಿದ್ದರಿಂದ ಮೀರಾಳಿಗೆ ಹೀಗಾಯಿತು. ಒಟ್ಟಿನಲ್ಲಿ ಸುಧಾರಣೆಯ ಈ ಪ್ರಯೋಗಕ್ಕೆ ಒಂದು ಮೃದು ಜೀವಿಯ ಬಲಿಯಾಯಿತು. ಎಂತಹ ಅನ್ಯಾಯವಾಯಿತು ಎಂದು ಅವಳು ತನ್ನಲ್ಲಿ ತಾನೇ ವ್ಯಸನ ಪಡುತ್ತಿದ್ದಳು. ಇದ್ದಕ್ಕಿದ್ದಂತೆಯೇ ಒಂದು ಯೋಚನೆ ಬಂದಿತ್ತು. ಇನ್ನೊಬ್ಬರ ಮೂಲಕ ಸುಧಾರಣೆಗೆ ಪ್ರಯತ್ನಿಸುವುದು ಬೇಡ. ಅದು ನಮ್ಮಿಂದಲೇ, ನಮ್ಮಲ್ಲೇ ಆಗಬೇಕು. ಅಂದರೆ ಹೇಗೆ ಆಗಬೇಕು? ತಕ್ಷಣ ಮನಸ್ಸು ಸೂಚಿಸಿತು. ತಾನು ಮೋಹನದಾಸನನ್ನು ಮದುವೆಯಾಗಲು ಒಪ್ಪಿದರೆ ಆ ಸುಧಾರಣೆ ಆಗುವುದಿಲ್ಲವೇ? ಮೀರಾಳ ದುರಂತಕ್ಕೆ ತಾನು ಈ ಮೂಲಕ ಪ್ರಾಯಶ್ಚಿತವನ್ನೂ ಮಾಡಿಕೊಂಡಂತಾಗುತ್ತದೆ ಎಂಬ ವಿಚಾರವು ತಲೆಯನ್ನು ಹೊಕ್ಕಿತು. ತಲೆಯನ್ನು ಹೊಕ್ಕ ವಿಚಾರವನ್ನೇ ಅನುಸರಿಸುವುದು ಸತ್ಯಳ ಸ್ವಭಾವವಾಗಿತ್ತು. ತಾನು ಮೋಹನದಾಸನನ್ನು ಮದುವೆಯಾದರೆ ತಪ್ಪಿಲ್ಲ. ಇನ್ನು ಯಾರಾದರೂ ವಿರೋಧಿಸುವ ಅಡ್ಡಿಯೂ ಇಲ್ಲ. ವೆಂಕಟೇಶ ಬಂದು ಬೈದು ಹೋಗುತ್ತಾನೆ. ತಾನು ಹೇಗೂ ಬ್ರಾಹ್ಮಣಿಕೆಯನ್ನು, ಉತ್ತಮ ಜಾತಿಯ ನಡವಳಿಕೆಯನ್ನು ಬೇಕೆಂದೇ ಕೈಬಿಟ್ಟ ಹೆಂಗಸೆಂದು ಊರಿನ ಬ್ರಾಹ್ಮಣರು ಮಾತ್ರವಲ್ಲ, ಉಳಿದ ಜಾತಿಗಳವರೂ ತಿಳಿದುಕೊಂಡಿದ್ದಾರೆ. ಅವರು ಯಾರೂ ಈ ವಿಷಯದಲ್ಲಿ ತಲೆ ಹಾಕುವುದಿಲ್ಲ. ಹಿಂದುಗಡೆ ಬೇಕಾದಂತೆ ಹರಟಿಕೊಳ್ಳುತ್ತಾರೆ ಅಷ್ಟೇ ಎಂಬ ಧೈರ್ಯವು ಮನಸ್ಸಿನಲ್ಲಿತ್ತು. ಆದರೆ ಒಳಮನಸ್ಸು ಸಣ್ಣಗೆ ನುಡಿಯುತ್ತಿತ್ತು. ಈ ಮದುವೆ ಯಶಸ್ವಿಯಾಗುವುದಿಲ್ಲ. ಇದರಿಂದ ತಾನು ಸುಖಿಯಾಗುವುದಿಲ್ಲ. ತನಗೂ ಮೋಹನದಾಸನಿಗೂ ಹೊಂದಲಾರದಷ್ಟು ಅಂತರವಿದೆ. ಬರೀ ಸಾಂಸ್ಕೃತಿಕವಾಗಿಯಲ್ಲ, ಸ್ವಭಾವದಲ್ಲಿ, ಮೂಲ ದೃಷ್ಟಿಕೋನದಲ್ಲಿ ಅಂತರವಿದೆ. ಅವನನ್ನು ನಾನು ತಿದ್ದಬೇಕು. ಅಥವಾ ಅವನ ದಾರಿಯನ್ನು ಪೂರ್ಣವಾಗಿ ಅನುಮೋದಿಸಬೇಕು. ದಿನ ಬೆಳಗ್ಗೆ ಎದ್ದು ಗಂಡನನ್ನು ತಿದ್ದುವುದಕ್ಕೆ ಹೊರಟರೆ ದಾಂಪತ್ಯದಲ್ಲಿ ಸರಸವಿರುವುದಿಲ್ಲ ಎಂಬ ವಿಚಾರ ಹುಟ್ಟಿತು. ಅವನನ್ನು ಮದುವೆಯಾಗದೆ ಹಿಂದೆ ಉಳಿದರೆ ತಾನು ತನ್ನ ವಿಚಾರದಲ್ಲಿ, ಶ್ರದ್ಧೆಯಲ್ಲಿ ಸೋತಂತೆ ಆಗುತ್ತದಲ್ಲ ಎಂಬ ಒಂದು ಹಠವೂ ಒಳಗೆ ಬೆಳೆಯುತ್ತಿತ್ತು. ಆದರೆ ಈ ಬೆಳಗ್ಗೆ ಮೋಹನದಾಸ ಬಂದು ಆಡಿಹೋದ ಮಾತುಗಳಿಂದ ಅವಳ ಹಠವು ಮೆದುವಾಯಿತು. ಮುಂದೆ ಮೇಲಿನ ಇತರ ಜಾತಿಗಳನ್ನು ತುಳಿಯುವುದೇ ಅವನ ಕ್ರಾಂತಿಯ ಗುಂಪಿನ ಧ್ಯೇಯವಂತೆ. ಇತರ ಜಾತಿಯ ಗಂಡಸರು ಅವರ ಹೊಲದಲ್ಲಿ ಗೇಯ್ದು ಅವರು ಇತರ ಜಾತಿಯ ಹೆಂಗಸರನ್ನು, ಅವನು ನನ್ನನ್ನು ಮದುವೆಯಾಗ ಬಯಸುವುದು ಈ ತಾಮಸ ಪ್ರತಿಕಾರದಿಂದ ಪ್ರೇರಿತನಾಗಿಯೇ ಎಂಬ ವಿಚಾರ ಬಂದು ಅವಳ ಮೈ ಬೆವರಿತು. ಹೊಲತಿಯರಿರುವುದೇ ಮಜಾ ಮಾಡುವುದಕ್ಕೆ ಎಂದು ಶ್ರೀನಿವಾಸ ಅಮಲಿನಲ್ಲಿ ಮೀರಾಳ ಕೈಲಿ ಆಡಿದನಂತೆ. ಅದು ಅವನ ಒಳಮನಸ್ಸಿನ ನಿಜದ ಮಾತು ಎಂದು ಮೀರಾ ಹೇಳಿದಳು. ನಿಜವೇ ಇರಬಹುದು. ಆದರೆ ಮೋಹನದಾಸನದು ಇದೇ ರೀತಿಯ ಮನಸ್ಸಾಯಿತಲ್ಲ. ಶ್ರೀನಿವಾಸ, ಮೋಹನದಾಸ ಇಬ್ಬರೂ ಒಂದೇ ಲೋಹದ ಪ್ರತಿಮೆಗಳೇ ಎಂಬ ಆಲೋಚನೆ ಬಂದಾಗ ಅವಳ ಅಂತರಂಗದಲ್ಲಿ ಕಲಮಲವೆದ್ದಿತು. ರಾತ್ರಿಯಾದರೂ ಅವಳಿಗೆ ಇದೇ ಯೋಚನೆ. ನಡುರಾತ್ರಿಯ ವೇಳೆಗೆ ಮನಸ್ಸು ಒಂದು ತೀರ್ಮಾನಕ್ಕೆ ಬಂತು. ಮೋಹನದಾಸನನ್ನು, ಅವನ ಧ್ಯೇಯ ದೃಷ್ಟಿಕೋನಗಳನ್ನು ತಿದ್ದಲು ತಾನು ಪ್ರಯತ್ನಿಸಬೇಕು. ಆದರೆ ಅವನನ್ನು ಮದುವೆಯಾಗಬಾರದು. ಈ ವಿಷಯದಲ್ಲಿ ಒಂದು ನೆಲೆ ಮುಟ್ಟಿದ ಮೇಲೆ ಮನಸ್ಸು ಶ್ರೀನಿವಾಸನನ್ನು ಕುರಿತು ಚಿಂತಿಸಲು ಮೊದಲು ಮಾಡಿತು. ಮೀರಾಳಿಗೆ ಹೀಗೆ ಮಾಡಿದ್ದಕ್ಕೆ ಅವನಿಗೆ ಹೀಗಾಗುವುದೇ ನ್ಯಾಯವೆಂದು ಸ್ವಲ್ಪ ಹೊತ್ತು ಮನಸ್ಸಿಗೆ ನೆಮ್ಮದಿಯೆನಿಸಿತು. ಆದರೆ ಬುದ್ಧಿ ಕೆಟ್ಟಿರುವ ಮನುಷ್ಯನ ವಿಷಯದಲ್ಲಿ ಹೀಗೆ ಯೋಚಿಸುವುದು ಹೀನತನವೆಂದು ಬುದ್ಧಿಯು ಛೇಡಿಸಿತು. ಹೀಗೆ ಯೋಚಿಸಿದರೆ ತನಗೂ, ಹುಚ್ಚು ಹಿಡಿದಿದ್ದಾಗ ತನ್ನ ಅಪ್ಪನನ್ನು ಹಿಡಿದು ಛೇಡಿಸಿ ಅವರ ಆತ್ಮಹತ್ಯೆಗೆ ಕಾರಣನಾದ ಮೋಹನದಾಸನಿಗೂ ವ್ಯತ್ಯಾಸವಿಲ್ಲವೆನಿಸಿತು. ತಾನು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಶ್ರೀನಿವಾಸನನ್ನು ನೋಡಲೇ ಎಂಬ ಯೋಚನೆಯೂ ಬಂತು. ಆದರೆ ತನ್ನನ್ನು ನೋಡಿ ಅವನಿಗೆ ಸಮಾಧಾನವಾಗುತ್ತದೆಯೇ, ತನ್ನ ಮಾತಿನಿಂದ ಮನಸ್ಸಿನ ಉದ್ವಿಗ್ನತೆ ಕಡಿಮೆಯಾಗುತ್ತದೆಯೇ ಎಂಬ ಬಗೆಗೆ ನಂಬಿಕೆ ಹುಟ್ಟಲಿಲ್ಲ. ಬೆಂಗಳೂರಿಗೆ ಹೋದರೆ ಅವನ ಅಪ್ಪ ಇರುತ್ತಾರೆ. ಒಳ ವಿಷಯವನ್ನು ಮುಚ್ಚಿ ಹಾಕಿ, ನೋಡಮ್ಮ, ನಿನ್ನ ಮೇಲಿನ ಮನಸ್ಸಿನಿಂದಲೇ ಅವನಿಗೆ ಹಿಂಗಾಗ್ಯದೆ, ನೀನು ಮದುವೆಗೆ ಒಪ್ಪು ಎಂದೂ ಕೇಳಬಹುದು ಎಂಬ ಅನುಮಾನವೂ ಬಂತು. ಈಗ ಹೋಗಿ ತಾನು ಏನೂ ಮಾಡುವಂತಿಲ್ಲ. ಬೆಂಗಳೂರಿನಲ್ಲೇ ಮನೋರೋಗದ ಆಸ್ಪತ್ರೆ ಇದೆ.
ಅವರು ಹೇಗೂ ಮಂತ್ರಿಗಳು, ಆಸ್ಪತ್ರೆಯಲ್ಲಿ ಬೇಕಾದ ಡಾಕ್ಟರರಿಂದ ಚಿಕಿತ್ಸೆ ಮಾಡಿಸಬಲ್ಲರು. ಇಷ್ಟರಲ್ಲಿ ಮಾಡಿಸುತ್ತಲೂ ಇದ್ದಾರೆ ಎಂದು ಸಮಾಧಾನ ತಂದುಕೊಂಡಳು. ಆದರೆ ಅವನಿಗೆ ಹೀಗಾದುದರಿಂದ ಅವಳ ಮನಸ್ಸಿನಲ್ಲಿ ಮಡುಗಟ್ಟಿದ್ದ ವ್ಯಸನ ಮಾತ್ರ ಕಡಿಮೆಯಾಗಲಿಲ್ಲ. ನವರಾತ್ರಿಯ ಪಾಡ್ಯದ ದಿನ ಊರಿನ ಹೊಲೆಯ ಮಾದಿಗರೆಲ್ಲ ದೇವಸ್ಥಾನಕ್ಕೆ ನುಗ್ಗುತ್ತಾರೆಂಬ ಸುದ್ದಿಯನ್ನು ತಿಳಿದು ಊರಿಗೆ ಊರೇ ಆತಂಕಗೊಂಡಿತು. ಅವರು ದೇವಸ್ಥಾನಕ್ಕೆ ಬರುತ್ತಿರುವುದು ಇದೇ ಮೊದಲಲ್ಲ. ಈಗ 12 ವರ್ಷದ ಮೊದಲು ಒಂದು ಸಲ ಬಂದಿದ್ದರು. ಈಗ ಮಂತ್ರಿಗಳಾಗಿರುವ ಮೇಲಗಿರಿ ಗೌಡರೇ ಮುಂದೆ ನಿಂತು ಬೆಟ್ಟಯ್ಯನನ್ನು ಒಳಗೆ ಕರೆದುಕೊಂಡು ಹೋಗಿದ್ದರು. ಅವರೆಲ್ಲ ಒಳಗೆ ಬಂದು ಕೈಗೆ ತೀರ್ಥ ಬಿಡಿಸಿಕೊಂಡು ಹೋದ ಸ್ವಲ್ಪ ಹೊತ್ತಿಗೆ ಊರಿಗೆ ಊರೇ ಸೇರಿ ಇಡೀ ಗುಡಿಯನ್ನು ಸಗಣಿ ಗಂಜಲದ ನೀರಿನಲ್ಲಿ ತೊಳೆದು ದೇವರಿಗೆ ಪುಣ್ಯವಾಚನ ಮತ್ತೆ ಅಭಿಷೇಕ ಮಂಗಳಾರತಿಗಳನ್ನು ಮಾಡಿ ಸೂತಕವನ್ನು ಕಳೆದಿತ್ತು. ಹೊಲೆಯ ಮಾದಿಗರು ಮತ್ತೆ ಗುಡಿಗೆ ಬರುವ ಮಾತಾಡಿರಲಿಲ್ಲ. ಆದರೆ ಈಗ ಅವರ ಸಂಚು ಬೇರೆಯೇ ಇದೆಯಂತೆ. ಇನ್ನು ಮೇಲೆ ಅವರ ಕೇರಿಯವರೆಲ್ಲ ಮಾತನಾಡಿಕೊಂಡು ಪ್ರತಿದಿನ ಇಬ್ಬಿಬ್ಬರು ಹಣ್ಣುಕಾಯಿ ಮಾಡಿಸುವುದಕ್ಕೆ ಬರುತ್ತಾರಂತೆ. ದೇವರಿಗೆ ದಿನ ಪುಣ್ಯವಾಚನ ಮಾಡೋಕೆ ಆಗುತ್ತೆಯೇ? ಇಡೀ ಗುಡಿಯನ್ನು ಶಿಖರದಿಂದ ಪೌಳಿ ನೆಲದ ತನಕ ದಿನ ತೊಳೆಯೋಕೆ ಸಾಧ್ಯವೇ? ಈ ಚಾಂಡಾಲರನ್ನು ಮೊದಲ ದಿನವೇ ತಡೆಯಬೇಕು ಎಂದು ಅನೇಕರು ಮಾತನಾಡಿಕೊಂಡು ಯಜಮಾನ ದೊಡ್ಡ ಪಟೇಲರ ಹತ್ತಿರ ಹೋದರು. ಮೊಮ್ಮಗನು ಮಾದಿಗಿತ್ತಿಯನ್ನು ಮದುವೆಯಾಗುವ ಹಠ ಹಿಡಿದಿರುವುದನ್ನು ಕೇಳಿದಾಗಿನಿಂದ ದೊಡ್ಡ ಪಟೇಲರು ಗಾಬರಿಗೊಂಡಿದ್ದರು. ತುಮಕೂರಿಗೆ ಹೋಗಿ ಅವನಿಗೆ ಬೆತ್ತದಿಂದ ಬಿಡುವ ಯೋಚನೆಯೂ ಅವರಿಗೆ ಬಂದಿತ್ತು. ಆದರೆ ಅದರಿಂದ ಅವನ ಹಠ ಇನ್ನೂ ಬಲಿಯುತ್ತದೆ, ಅದು ಬೇಡ ಎಂದು ಮಗ ದಿವಾನನೇ ಹೇಳಿದ್ದರಿಂದ ಅವರು ಸುಮ್ಮನಾಗಿದ್ದರು. ಈಗ ಆ ಹುಡುಗಿಯೇ ಕೆರೆಗೆ ಬಿದ್ದು ಸತ್ತಳು. ಗಂಡು ಕುದುರೆನ ಮದುವೆ ಮಾಡ್ಕೊಳ್ಳಾಕ್ ಹೊರಟ ಹೆಣ್ಣು ನಾಯಿಗೆ ಇದೇ ಮೋಕ್ಷ ಎಂದುಕೊಂಡು ಅವರು ಸಮಾಧಾನ ಪಟ್ಟುಕೊಂಡರು. ಮೊಮ್ಮಗನಿಗೆ ಇತ್ತೀಚೆಗೆ ಆಗಿರುವ ಸಂಗತಿ ಅವರಿಗೆ ತಿಳಿಯದು. ಊರೆಲ್ಲ ಒಟ್ಟು ಸೇರಿ ಗುಡಿಯ ಹತ್ತಿರ ಹೋಗಿ ಒಳಗೆ ಬರುವ ಹೊಲೆಯ ಮಾದಿಗರನ್ನೆಲ್ಲ ಚಚ್ಚಿ ಹಾಕಿ ಬಿಡಬೇಕೆಂದು ಅವರ ಪಾಳೆಗಾರ ರಕ್ತ ನುಡಿಸಿತು. ಸೇರಿದ್ದ ಜನ ಸಂತೋಷದಿಂದ ಉತ್ಸಾಹಗೊಂಡಿತು. ಆದರೆ 10 ನಿಮಿಷ ತಡವಾಗಿ ಬಂದ ವೆಂಕಟೇಶ, ಹಾಗೆ ಮಾಡೋಕ್ಕಾಗೋಲ್ಲ, ದಿನ ಪೇಪರಲ್ಲೇ ಬರ್ತಿದೆ, ಪೊಲೀಸ್ನವರನ್ನ ಕಳಿಸಬೇಕು ಅಂತ ಚೀಫ್ ಮಿನಿಸ್ಟರಿಂದಲೇ ಸೂಚನೆ ಬಂದಿದೆಯಂತೆ ಎಂದ. ಯಾವನ್ಲ ಅವನು ಚೀಫ್ ಮಿನಿಸ್ಟರು ಅಂದರೆ? ನನ್ನ ಮಗ ದಿವಾನನಿಗಿಂತ ಮ್ಯಾಲಿನೋನಾ ಎಂದು ದೊಡ್ಡ ಯಜಮಾನರು ಕೇಳಿದರು. ಅವರು ಹೊಡೆದಾಟಕ್ಕೆ ನಿಂತು ಖೂನಿಗೀನಿ ಆದರೆ ರಿಸರ್ವ್ ಪೊಲೀಸ್ನವರು ಬತ್ತಾರೆ, ಊರಿಗೆ ಊರನ್ನೇ ಓಲು ಎತ್ತುತ್ತಾರೆ. ಅದೆಲ್ಲ ಬ್ಯಾಡ, ಉಪಾಯದಿಂದ ಕೆಲಸ ಮಾಡಬೇಕು. ವೆಂಕಟೇಶನ ವಿವೇಕ ಬಹುಜನಕ್ಕೆ ಹಿಡಿಯಿತು. ಅದೇ ನ್ಯಾಯ, ಏನು ಮಾಡಬೇಕು ನೀವೇ ಹೇಳ್ರಿ ವೆಂಕಟೇಶಯ್ಯನೋರೇ ಎಂದರು. ಯೋಚನೆ ಮಾಡಿ ಹೇಳ್ತೀನಿ. ಅಂದರೆ ಕೆಲಸ ಗ್ಯಾರಂಟಿ ಆಗುತ್ತೆ ಅಂತ ಅಲ್ಲ, ಬೆಟ್ಟಯ್ಯನ ಮಗ ಗುರುಮಘಾತಕ ಸುಳೆ ಮಗ, ಆದರೂ ಮಾಡೋ ಪ್ರಯತ್ನ ನಮ್ಮದು ಎಂದು ವೆಂಕಟೇಶ ಆಶ್ವಾಸನೆ ಇತ್ತ. ಸಭೆ ಚದುರಿತು. ಅದೇ ದಿನ ಸಂಜೆ ಸಬ್ ಇನ್ಸ್ಪೆಕ್ಟರರು ದೊಡ್ಡ ಯಜಮಾನರ ಮನೆಗೆ ಬಂದು ಕೈಮುಗಿದು ಹೇಳಿದರು. ಸರ್ಕಾರದಿಂದ ನೇರವಾಗಿ ಸರ್ಕ್ಯುಲರ್ ಬಂದಿದೆ. ತಾಲ್ಲೂಕಿಗೆ ಮುಖ್ಯ ದೇವಸ್ಥಾನ ಇದು. ಸರ್ಕಲ್ ಇನ್ಸ್ಪೆಕ್ಟರೂ ಬರಬಹುದು. ಗಲಾಟೆ ಗಿಲಾಟೆಯಾದರೆ ನಾವು ಡ್ಯೂಟಿ ಮಾಡಬೇಕಾಗುತ್ತೆ. ನೀವು ಅವರ ಕೈಲಿ ವಾದ ವಿವಾದ ಬೇಕಾದ್ದು ಮಾಡಿ ವಾಪಸ್ಸು ಕಳಿಸಿ. ನಮ್ಮದೇನೂ ಆಕ್ಷೇಪವಿಲ್ಲ. ನಮ್ಮ ಗುಡಿ ಪವಿತ್ರವಾಗಿ ಉಳಿಯೋದು ನಮಗೂ ಬೇಕು. ಊರಿನಲ್ಲಿ ಇಂಥ ಮುಖ್ಯವಾದದ್ದು ನಡೀತಿರುವಾಗ ಇವನ್ಯಾಕೆ ಬರದೆ ಬೆಂಗಳೂರಾಗೆ ಇದ್ದಾನೆ? ಹಿಂಗಲ್ಲ ಹಿಂಗೆ ಮಾಡಿ ಅಂತ ಬಂದು ಹೇಳಬಾರದೆ? ಅಥವಾ ಆ ಬೆಟ್ಟ ಸೂಳೆ ಮಗಂಗೆ ಹೇಳಿ ತಪ್ಪಿಸೋಕ್ಕೆ ಆಗೋಲ್ವೇ? ದಿವಾನನ ಮಾತು ಅಂದರೆ ಈ ಮಾದಿಗ ಕೇಳಲೇಬೇಕು ಎಂದು ಯಜಮಾನರು ಮಗನ ಮೇಲೆ ಸಿಡಿಮಿಡಿಗೊಂಡರು. ಪಾಡ್ಯಮಿಯ ಬೆಳಗ್ಗೆ 7 ಗಂಟೆಯ ಹೊತ್ತಿಗೆ ದಫೇದಾರರು 10 ಜನ ಕಾನ್ಸ್ಟೇಬಲುಗಳು ಗುಡಿಯ ದಿಬ್ಬದ ಹತ್ತಿರ ಬಂದು ಕುಳಿತರು. 8 ಗಂಟೆಯ ಹೊತ್ತಿಗೆ ಊರಿನವರೆಲ್ಲ ಬರಲು ಪ್ರಾರಂಭಿಸಿದರು. ಗುಡಿಯ ವಾಸ್ತವ ಅರ್ಚಕ ನರಸಿಂಹ ಜೋಯಿಸರು ಬಂದು ಬಾಗಿಲು ತೆಗೆದು ಒಳಗೆ ಪೂಜೆಗೆ ನಿಂತರು. ಸ್ಮಾರ್ತರ ವೆಂಕಟೇಶ, ಶ್ರೀವೈಷ್ಣವರ ಕುಪ್ಪಣ್ಣಯ್ಯಂಗಾರರು,
ಮಾಧ್ವರ ವೆಂಕಣ್ಣಾಚಾರ್ಯರ ನೇತೃತ್ವದಲ್ಲಿ ಶ್ರೀಮತ ಬ್ರಾಹ್ಮಣ ಗಂಡಸರೆಲ್ಲ ಬಂದರು. ಮಲ್ಲನಾಯಕನ ಮುಂದಾಳತ್ವದಲ್ಲಿ ವಾಲ್ಮೀಕಿ ಬ್ರಾಹ್ಮಣರು, ಈರಾಚಾರ್ಯರ ಆಚಾರ್ಯತ್ವದಲ್ಲಿ ವಿಶ್ವಕರ್ಮ ಬ್ರಾಹ್ಮಣರು, ತೋಟಪ್ಪಾರಾಧ್ಯರ ಮುಂದಾಳುತನದಲ್ಲಿ ಲಿಂಗಾಯಿತರು, ಗುಂಡೇಗೌಡರ ನಾಯಕತ್ವದಲ್ಲಿ ಕಾಳಿದಾಸರು, ಮೇಲುಸಕ್ಕರೆಯವರು, ಸಾತಾನಿಗಳು, ಮಗ್ಗದವರು ಮೊದಲಾಗಿ ಊರಿನ ಸಮಸ್ತ ಮತದ ಗಂಡಸರೂ ಬಂದು ಸೇರಿದರು. ಇಷ್ಟು ಜನರನ್ನು ಕಂಡ 10 ಮಂದಿ ಕಾನ್ಸ್ಟೇಬಲರಿಗೂ ದಫೇದಾರರಿಗೂ ದಿಗಿಲಾಯಿತು. ಇವರನ್ನು ತಡೆಯುವುದು ತಮ್ಮಿಂದ ಸಾಧ್ಯವೇ ಎಂದು ಸಬ್ ಇನ್ಸ್ಪೆಕ್ಟರರು ಒಳಗೆ ಆತಂಕಗೊಂಡರೂ ಹೊರಗೆ ಮಾತ್ರ ಧೈರ್ಯ ತೋರಿಸುತ್ತಾ, ಯಾರೂ ಗಲಾಟೆಗೆ ಹೋಗಕೂಡದು, ಸರ್ಕಾರದ ಹುಕುಂ ಎಂದು ಇವರನ್ನೆಲ್ಲ ಒಂದು ಕಡೆಗೆ ನಿಲ್ಲಿಸುತ್ತಿದ್ದರು. ದಿಬ್ಬವಾಗಿ ಏರಿದ ಆ ಜಾಗದಲ್ಲಿ ಯಾರು ಯಾರು ಎಲ್ಲಿ ಎಲ್ಲಿ ನಿಲ್ಲಬೇಕೆಂದು ಅವರವರಲ್ಲೇ ಸ್ವಲ್ಪ ವಾಗ್ವಾದವಾಯಿತು. ಮೊದಲು ದೊಡ್ಡ ಯಜಮಾನರು, ಅವರ ಪಕ್ಕದಲ್ಲಿ ವೆಂಕಟೇಶ, ಅನಂತರ ಬ್ರಾಹ್ಮಣರು, ಅನಂತರ ಲಿಂಗಾಯಿತರು ಎಂದು ಯಾರೋ ಹೇಳಿದ ತಕ್ಷಣ ಲಿಂಗಾಯಿತ ಮುಖಂಡ ತೋಟಪ್ಪಾರಾಧ್ಯರು, ನಾವು ಬ್ರಾಹ್ಮಣರಿಗಿಂತ ಕಮ್ಮಿಯಲ್ಲ, ನಾವೇ ಮೊದಲು ನಿಲ್ಲಬೇಕು, ಇಲ್ಲದಿದ್ದರೆ ವಾಪಸ್ ಹೋಗ್ತೀವಿ, ಇದು ಹೇಗೂ ವಿಷ್ಣುದೇವರ ಗುಡಿ ಎಂದು ವಿರೋಧಿಸಿದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮತದ ಮೇಲ್ಮೆಯ ಬಗೆಗೆ ವಾದ ಮಾಡಿದರು. ಕೊನೆಗೆ ವೆಂಕಟೇಶ ಪ್ರವೇಶಿಸಿ, ನಮ್ಮಲ್ಲಿ ಈಗ ಭಿನ್ನಾಭಿಪ್ರಾಯವಿರಬಾರದು, ಐಕ್ಯಮತ್ಯವೇ ಜಯ, ಅನೈಕ್ಯಮತ್ಯವೇ ಅಪಾಯ ಎಂದು ಹೇಳಿದುದರಿಂದ ವಾದವು ಜಗಳವಾಗಲಿಲ್ಲ. ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದೆಂದು ತೀರ್ಮಾನವಾಯಿತು. ಅಲ್ಲಿಗೆ ಬರಲು ಸತ್ಯ ತಪ್ಪಲಿಲ್ಲ. 9:30 ಗಂಟೆಯ ಹೊತ್ತಿಗೆ ದೇವಸ್ಥಾನದ ದಿಬ್ಬದ ಹತ್ತಿರಕ್ಕೆ ಬಂದಳು. ಊರಿನ ಗಂಡಸರೆಲ್ಲ ಸೇರಿದ್ದಾರೆ, ಆದರೆ ಯಾರೂ ಹೆಂಗಸರು ಬಂದಿಲ್ಲ. ಹೊಡೆದಾಟವಾಗಬಹುದೆಂದು ಹೆಂಗಸರನ್ನು ನಿಷೇಧಿಸಿರಬಹುದು ಎಂದುಕೊಂಡಳು. ಆದರೆ ಒಬ್ಬರು ಹೆಂಗಸರಿಲ್ಲದಿರುವಾಗ ತಾನೊಬ್ಬಳೇ ಹೋದರೆ ಎಲ್ಲರೂ ತನ್ನನ್ನೇ ನೋಡುತ್ತಾರೆಂಬ ಸಂಕೋಚವಾಯಿತು. ಇದೇ ಜಾಗದಲ್ಲಿ ಹಿಂದೆ ಒಂದು ದಿನ ಸಭೆ ನಡೆದು ತಾನು ಮಾತನಾಡಲು ಎದ್ದು ನಿಂತು ತಲೆ ತಿರುಗಿ ಬಿದ್ದಿದ್ದ ನೆನಪಾಯಿತು. ವಾಪಸು ಹೋಗಿಬಿಡಲೇ ಎಂಬ ಯೋಚನೆ ಬಂತು. ಆದರೆ ಇವತ್ತಿನ ಘಟನೆಯನ್ನು ನೋಡಲೇಬೇಕೆಂದು ನಿಶ್ಚಯಿಸಿ ಹೋಗಿ ಪೌಳಿಯ ಒಂದು ಮೂಲೆಯಲ್ಲಿ ನಿಂತಳು. ಇವಳನ್ನು ಕಂಡ ಕೆಲವರು, ಇವಮ್ಮ ಥೇಟ್ ಗಂಡುಸೆ ಎಂದುಕೊಂಡರು. ಬ್ರಾಹ್ಮಣ ಮುಖ್ಯರೆಲ್ಲ ಅವಳನ್ನೇ ನೋಡುತ್ತಾ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಅವಳು ಆ ಕಡೆಗೆ ಗಮನ ಕೊಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಊರಿನ ಕಡೆಯಿಂದ ದೊಡ್ಡ ಪಟೇಲರು ಬರುತ್ತಿರುವುದು ಕಾಣಿಸಿತು. ಬಿಳಿಯ ರೇಷ್ಮೆ ಪಂಚೆ ಉಟ್ಟು, ಅಂಗಿ ಮತ್ತು ಬಿಳಿಯ ಕೋಟಿನ ಮೇಲೆ ಹಳದಿಯ ಬಣ್ಣದ ವಲ್ಲಿಯನ್ನು ಮಡಿಸಿ ಸುತ್ತು ಹಾಕಿ ಹೊದೆದಿದ್ದಾರೆ. ಮುಖದ ಮೇಲಿನ ದಪ್ಪ ಬಿಳಿಯ ಪಾಳೆಯಗಾರರ ಮೀಸೆ ಪ್ರಧಾನವಾಗಿ ಕಾಣುತ್ತಿದೆ. ರಾಜ ಠೀವಿಯಿಂದ ಕಾಣುವಂತಹ ಜರಿಯ ಪೇಟ. ಕಾಲಿಗೆ ಚಡಾವು ಧರಿಸಿ ಗಂಭೀರವಾಗಿ ನಡೆಯುತ್ತಿದ್ದ ಅವರ ತಲೆಯ ಮೇಲೆ ಹಿಂದಿನಿಂದ ಆಳು ಛತ್ರಿ ಎತ್ತಿ ಹಿಡಿದಿದ್ದಾನೆ. ಸುತ್ತ ಅಂಗರಕ್ಷಕರಂತೆ ಕಾಣುವ 4 ಜನ ಗಂಡಾಳುಗಳು. ಅವರಲ್ಲಿ ಒಬ್ಬ ಸುತ್ತಿದ ಕೃಷ್ಣಾಜಿನವನ್ನು ಹಿಡಿದು ತರುತ್ತಿದ್ದಾನೆ. ಆಹಾ, ಸೇನಾಪತಿ ಭೀಷ್ಮ ಪಿತಾಮರ ಹಾಗೆ ಕಾಣ್ತಾರೆ ಯಜಮಾನ್ರು. ಕುಪ್ಪಣ್ಣಯ್ಯಂಗಾರರು ಉದ್ಗಾರ ತೆಗೆದರು. ಸಭೆ ಹರ್ಷಗೊಂಡಿತು. ವೆಂಕಟೇಶ ಮಾತ್ರ, ಅಯ್ಯಂಗಾರ್ರೇ, ಅಮಂಗಳ ನುಡಿಬ್ಯಾಡ್ರಿ ಎಂದ. ಅಲ್ಲ, ಮಾತಿಗೆ ಹಾಗಂದೆ ಎಂದು ಅವರು ಅಲ್ಲಿಗೆ ನುಣುಚಿಕೊಂಡರು. ಮೆಟ್ಟಲಿನ ಹತ್ತಿರ ತಮ್ಮ ಛಡಾವನ್ನು ಬಿಟ್ಟು ಯಜಮಾನರು ಬಾಗಿಲಿನ ಮುಂದಿನ ಕಲ್ಲಿನ ಮೇಲೆ ನಿಂತರು. ಸಬ್ ಇನ್ಸ್ಪೆಕ್ಟರರು ಹತ್ತಿರ ಬಂದು, ಏನೂ ಗಲಾಟೆಯಾಗದ ರೀತಿ ನಡೆಸೋದು ನಿಮ್ಮ ಜವಾಬ್ದಾರಿ ಯಜಮಾನರೇ, ನೀವು ದೊಡ್ಡೋರು ಎಂದರು. ಅಷ್ಟರಲ್ಲಿ ಏರಿಯ ಮೇಲೆ ಶಬ್ದ ಕೇಳಿಸಿತು. ಜನವೆಲ್ಲ ಆ ಕಡೆ ತಿರುಗಿ ನೋಡಿತು. ತೆಂಗಿನ ಮರಗಳ ಮರೆಯಲ್ಲಿ ತಾಳದ ಶಬ್ದ ಮಾಡಿಕೊಂಡು ಕೆಲವು ಹುಡುಗರು ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್ ಎಂದು ಹೇಳಿಕೊಳ್ಳುವಂತೆ ಕೇಳಿಸಿತು. ಸ್ವಲ್ಪ ಹೊತ್ತಿನಲ್ಲಿ ಅದೊಂದು ಮೆರವಣಿಗೆಯೇ ಎಂಬುದು ಗೊತ್ತಾಯಿತು. ತೆಂಗಿನ ತೋಟದ ಮರೆಯನ್ನು ಕಳೆದು ಅದು ಏರಿಯ ಮೇಲೆ ಬಂತು. ಜನರಿಗೆ ಗುರುತು ಸಿಕ್ಕಿತು. ಮುಂಭಾಗದಲ್ಲಿ ಮೋಹನದಾಸ, ಅವನ ಹಿಂದೆ 10-15 ಯುವಕರು. ಎಲ್ಲರೂ ಲುಂಗಿ ಪಂಚೆ ಉಟ್ಟು ಬಿಳಿಯ ಶರಟು ಹಾಕಿದ್ದಾರೆ. ಮುಂದಿನ ಹುಡುಗರ ಕೈಲಿ ಒಂದು ದೊಡ್ಡ ಫೋಟೋ ಇದೆ. ಇನ್ನೊಬ್ಬ ಒಂದು ಉರಿಯುವ ದೀಪದ ಕಂಬ ಹಿಡಿದಿದ್ದಾನೆ. ಅವರ ಹಿಂದೆ ಹರಿಜನರ ಗಂಡಸರು. ಎಲ್ಲರೂ ಪಂಚೆ ಉಟ್ಟಿದ್ದಾರೆ.
ಅವರ ಹಿಂದೆ ಹೆಂಗಸರು. ಮೆರವಣಿಗೆ ಏರಿಯ ಮಧ್ಯದಲ್ಲಿ ನಿಂತಿತು. ಎಲ್ಲರೂ ಕೆರೆಯ ನೀರಿನ ಕಡೆಗೆ ತಿರುಗಿ ಬಾಗಿ ಕೈಮುಗಿದರು. ಅದೇ ಜಾಗದಲ್ಲೇ ಅಲ್ವಾ ಬೆಟ್ಟಯ್ಯನ ಹುಡುಗಿ ನೀರಿಗೆ ಬಿದ್ದದ್ದು ಎಂದು ಒಬ್ಬರು ಇನ್ನೊಬ್ಬರನ್ನು ಕೇಳಿದರು. ಹ್ಞೂ, ಹೋದ ವರ್ಷ ಪೂಜಾರಿ ವೆಂಕಟರಮಣಯ್ಯರು ಅಲ್ಲೇ ಮುಳುಕ್ಕಂಡಿದ್ದು. ಕೆಟ್ಟ ಜಾಗ, ಅಲ್ಲಿ ಏನು ಮಾಡ್ತಾರೋ ಅವರು ಎಂದು ಇನ್ನೊಬ್ಬರು ಹೇಳಿದರು. ಅನಂತರ ಮೆರವಣಿಗೆ ಮುಂದೆ ನಡೆದು ಏರಿಯನ್ನು ಇಳಿಯಲು ಶುರುಮಾಡಿತು. ಉದ್ದನೆಯ ಹಾವಿನಂತೆ ಅದು ಇಳಿಯುತ್ತಿತ್ತು. ಅದರ ಮೂತಿಯಂತೆ ಮೋಹನದಾಸ ಕಾಣಿಸುತ್ತಿದ್ದ. ರಘುಪತಿ ರಾಘವ ಹೇಳಿಕೊಂಡು ಅವರು ಗುಡಿಯ ದಿಬ್ಬ ಏರುವಾಗ ಇನ್ಸ್ಪೆಕ್ಟರರು, ಶಾಂತಿ ಶಾಂತಿ, ಎಲ್ಲಿ ಮೆಟ್ಟಿಲ ಹತ್ತಿರ ಜಾಗ ಬಿಡಿ ಎನ್ನುತ್ತಿದ್ದರು. ಪೌಳಿಯ ಮೂಲೆಯಲ್ಲಿದ್ದ ಸತ್ಯ ಮೆಟ್ಟಿಂಗಾಲು ಇಕ್ಕಿ ಸೂಕ್ಷ್ಮವಾಗಿ ನೋಡುತ್ತಿದ್ದಳು. ಮುಂಭಾಗದಲ್ಲಿದ್ದ ಹುಡುಗರಲ್ಲಿ ದೀಪ ಹಿಡಿದಿದ್ದವನು ಹೊನ್ನೇಶ. ಉಳಿದವರೆಲ್ಲ ಸ್ಕೂಲು ಅಥವಾ ಕಾಲೇಜಿನಲ್ಲಿ ಓದುತ್ತಿದ್ದವರಿರಬೇಕು. ಎಲ್ಲರೂ ಹಣೆಯ ಮೇಲೆ ಒಂದೊಂದು ಕೆಂಪು ನಾಮ ಹಾಕಿದ್ದರು. ಹುಡುಗರೆಲ್ಲರ ಮುಖದ ಮೇಲೂ ತಿರಸ್ಕಾರ ತುಂಬಿ ತುಳುಕುತ್ತಿತ್ತು. ಅದರೊಡನೆ ಏನೋ ಹೊಸತನ್ನು ಸಾಧಿಸುವ ಧೈರ್ಯ, ಉತ್ಸಾಹಗಳೂ ಇದ್ದವು. ಹೊನ್ನೇಶನ ಮುಖ ಹಾಯಲು ಬರುವ ಹೋರಿ ಕರುವಿನಂತೆ ಗಂಡು ಕಟ್ಟಿತ್ತು. ಮೋಹನದಾಸ ಯಾರನ್ನೂ ಲೆಕ್ಕಿಸದೆ ದರ್ಪದಿಂದ ಮೆರವಣಿಗೆಯ ಮುಂಭಾಗದಲ್ಲಿ ಮೆಟ್ಟಿಲು ಹತ್ತುತ್ತಿದ್ದ. ಸತ್ಯ ಮೆಟ್ಟಿಂಗಾಲು ಇಕ್ಕಿ ಹಿಂಭಾಗದಲ್ಲಿ ನೋಡಿದಳು. ಗಂಡಸರ ಸಾಲಿನ ಕೊನೆಗೆ ಹೆಂಗಸರು. ಹೆಂಗಸರಲ್ಲಿ ಬೆಟ್ಟಯ್ಯನವರ ಹೆಂಡತಿ ಮತ್ತು ಮಾತಂಗಿಯರು ಜೊತೆಯಲ್ಲಿದ್ದರು. ಉಳಿದವರೆಲ್ಲ ಆದ ನಂತರ ಕೊನೆಗೆ ಬೆಟ್ಟಯ್ಯನವರು ತಮ್ಮ ನಿತ್ಯದ ಖಾದಿ ಪಂಚೆ, ಖಾದಿ ಅಂಗಿ ಮತ್ತು ಬಿಳಿ ಟೋಪಿ ಧರಿಸಿ ಬರಿಕಾಲಿನಲ್ಲಿ ಕೈ ಮುಗಿದುಕೊಂಡು ಬರುತ್ತಿದ್ದರು. ಮೋಹನದಾಸ ಹಿಂಬಾಲಕರೊಡನೆ ಮೆಟ್ಟಿಲು ಹತ್ತುತ್ತಿದ್ದ. ಪೊಲೀಸರು ಎರಡು ಕಡೆಗೂ ನಿಂತು ಅವರಿಗೆ ದಾರಿ ಮಾಡಿಕೊಡುತ್ತಿದ್ದರು. ನಾವು ಹೇಳ ಮಾತು ಒಂದ್ರವಷ್ಟು ಕೇಳಿ ಆಮ್ಯಾಲೆ ಒಳಿಕ್ಕೋಗಿ, ಹುಡುಗಾಟವಲ್ಲ ಎಂದು ದೊಡ್ಡ ಯಜಮಾನರು ಗಟ್ಟಿಯಾಗಿ ಕೂಗಿದರು. ಅವರ ಮಾತು ಒಂದಿಷ್ಟು ಕೇಳಿ ಎಂದು ಸಬ್ ಇನ್ಸ್ಪೆಕ್ಟರರು ಹೇಳಿದ ಮೇಲೆ ಮೋಹನದಾಸ ನಿಂತುಕೊಂಡ. ಉಳಿದವರು ನಿಂತರು. ವೆಂಕಟೇಶ ಎಲ್ಲರಿಗೂ ಕೇಳುವಂತೆ ಗಟ್ಟಿಯಾಗಿ ಹೇಳಿದ, ನೋಡ್ರಪ್ಪ, ನೀವೇನು ಬ್ಯಾರೆಯಲ್ಲ, ನಮ್ಮ ಬಾಂಧವರೇ, ನಮ್ಮ ಶಿಷ್ಯವರ್ಗದೋರೆ. ದೇವಸ್ಥಾನದೊಳಕ್ಕೆ ನೀವು ಬರೋದು ಇದೇ ಮೊದಲ ಸಲವಲ್ಲ. ಈಗ 12 ವರ್ಷದ ಹಿಂದೆ ಒಂದು ಸಲ ಬಂದಿದ್ರಂತೆ. ಆಗ ಬಂದೋರು ಮಧ್ಯ ಯಾಕೆ ಕೈಬಿಟ್ಟಿರಿ ಅಂತ ನಾನು ಕೇಳೋದು. ಕ್ರಮವಾಗಿ ಬರಬೇಕಾಗಿತ್ತು. ಈಗಾಗಲೇ 800 ವರ್ಷದ ಹಿಂದೆ ಶ್ರೀರಾಮಾನುಜಾಚಾರ್ಯರೇ ನಿಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಮಾಡಿದ್ರಂತೆ. ಆ ಸಂಪ್ರದಾಯದ ಪ್ರಕಾರ ವರ್ಷಕ್ಕೊಂದು ದಿನ ನೀವು ಗುಡಿಯೊಳಗೆ ಬರೋದು ಎಷ್ಟೋ ದೇವಸ್ಥಾನಗಳಲ್ಲಿ ನಡೀತಿದೆಯಂತೆ. ನಮ್ಮೂರಲ್ಲಿ ಯಾಕೆ ಅದು ನಡಿಬಾರ್ದು ಅಂತ ನಾನು ಕೇಳೋದು. ಇವತ್ತು ಹೇಗೂ ನವರಾತ್ರಿ ಪಾಡ್ಯ, ಇದೇ ಒಂದು ಖಚಿತ ತಿಥಿ ಅಂತ ಮಾಡಿಕೊಂಡು ಇನ್ಮೇಲೆ ಪ್ರತಿ ನವರಾತ್ರಿ ಪಾಡ್ಯದ ದಿನವೂ ನೀವೆಲ್ಲ ಗರ್ಭಗುಡಿ ಬಾಗಿಲ ತನಕ ಬಂದು ಮಂಗಳಾರತಿ ಮಾಡಿಸ್ಕೊಂಡು ತೀರ್ಥಪ್ರಸಾದ ತಗೊಂಡು ಹೋಗಬಹುದು. ಅದಕ್ಕೆ ಪೊಲೀಸು ಗೀಲಿಸಿನವರು ಯಾರೂ ಬೇಡ. ಏನಂತೀರಾ? ಮಹಾಸಭೆ ನಿಶ್ಚಯಿಸಬೇಕು. ಎಲ್ಲರೂ ಸ್ತಬ್ಧರಾಗಿ ಕೇಳುತ್ತಿದ್ದರು. ಮೇಲುಜಾತಿಯವರಲ್ಲಿ ಬುದ್ಧಿವಂತರಿಗೆ ವೆಂಕಟೇಶನ ಮಾತಿನ ಸೂಕ್ಷ್ಮ ಅರ್ಥವಾಗಿ ಇವನ ತಲೆಯೇ ತಲೆ ಎಂದುಕೊಂಡರು. ಆದರೆ ಉಳಿದವರು, ದಬಾಯಿಸೋದು ಬಿಟ್ಟು ಈ ವಯ್ಯ ಯಾಕೆ ವರ್ಷಕ್ಕೊಂದ್ಸಲ ಒಪ್ಕಂತೈತೆ ಎಂದು ಕೂಗಿದರು. ಮೋಹನದಾಸ ಗಟ್ಟಿಯಾಗಿ ಉತ್ತರ ಕೊಟ್ಟ, ಅಂದ್ರೆ ವರ್ಷಕ್ಕೆ 364 ದಿನ ನೀವು ಹೊಲೆಯ ಮಾದಿಗರಾಗಿಯೇ ಇರಿ. ಒಂದು ದಿನ ಗುಡಿಯ ಒಳಗೆ ಬನ್ನಿ, ಅವತ್ತು ನಾವು ದೂರ ಇರ್ತೀವಿ. ನೀವು ಬಂದು ಹೋದ ಮೇಲೆ ಗುಡಿನೆಲ್ಲ ಹುಣಸೆ ಹುಳಿ ಹಾಕಿ ತೊಳ್ಕತ್ತೀವಿ ಅಂತ ತಾನೇ ನಿಮ್ಮ ಅಭಿಪ್ರಾಯ? ಅದು ಸಾಧ್ಯವಿಲ್ಲ. ನಾವು ದಿನ ಬರೋರೆ. ಹಾಗಾದ್ರೆ ಇನ್ನೂ ಒಂದು ಕೆಲಸ ಮಾಡಿ, ವೆಂಕಟೇಶ ತಕ್ಷಣ ಹೇಳಿದ. ನೀವು ಹೇಳೋದು ನ್ಯಾಯ. ದೇವರು ಅಂದ ಮೇಲೆ ದಿನ ದರ್ಶನವಾಗಬೇಕು. ಕನಕದಾಸರು ಮಹಾಭಕ್ತರು. ಅವರು ಮಾಡಿದ ಹಾಗೆ ಮಾಡಿ. ಅಂದ್ರೆ ದೇವಸ್ಥಾನದ ಹಿಂದುಗಡೆ ಗೋಡೆಗೆ ಒಂದು ಕನ್ನ ಕೊರಿಸೋಣ. ಕನ್ನ ಅಂದ್ರೆ ದೊಡ್ಡದೇ. ದಿನ ನೀವು ಎಷ್ಟು ಹೊತ್ನಲ್ಲಿ ಬೇಕಾದ್ರೂ ಬಂದು ಹಿಂದುಗಡೆ ಪೌಳಿಲಿ ನಿಂತ್ಕೊಂಡು ದರ್ಶನ ಮಾಡಬಹುದು. ವಿಗ್ರಹದ ಮುಖ ಮುಂದುಗಡೆ ಇರುತ್ತಲ್ಲ, ನಮಗೆ ಬೆನ್ನು ಮಾತ್ರ ಕಾಣುತ್ತೆ ಅಂತ ನೀವು ಕೇಳಬಹುದು.
ಆದರೆ ಕಾಣುವ ಹಾಗೆ ಬೇರೆ ಒಂದು ವಿಗ್ರಹನೇ ಮಾಡಿಸಿ ಇಡೋಣ. ಇಲ್ಲದೇ ಇದ್ರೆ ನಿಮಗೆ ಮೂರ್ತಿಯ ಬಿಂಬ ಸ್ಪಷ್ಟವಾಗಿ ಕಾಣುವ ಹಾಗೆ ಒಂದು ದೊಡ್ಡ ಕನ್ನಡಿ ಇಡಿಸೋಣ. ಅಂತೂ ನಮ್ಮನ್ನ ಹೊರಗೆ ಇಡೋದು ನಿಮ್ಮ ಪ್ಲಾನು. ಮೋಹನದಾಸ ತಕ್ಷಣ ಜವಾಬು ಕೊಟ್ಟ. ಅದೆಲ್ಲ ಆಗುಲ್ಲ. ನಾವು ಮುಂದುಗಡೆಯಿಂದಾನೇ ದಿನ ಒಳಗೆ ಹೋಗ್ತೀವಿ. ಅಷ್ಟೇ ಅಲ್ಲ, ಮುಂದೆ ನಾವು ಯಾಕೆ ದೇವಸ್ಥಾನದ ಪೂಜಾರಿಗಳಾಗಬಾರ್ದು ಅಂತ ಕೇಳ್ತೀವಿ. ನಿಮ್ಮ ಮಂತ್ರ ಹೇಳಿಕೊಡಿ, ಕಲಿತೀವಿ. ನಮ್ಮ ಜನದಲ್ಲಿ ಯಾರು ಚೆನ್ನಾಗಿ ಕಲಿತಾರೋ ಅವರನ್ನ ಪೂಜಾರಿಯಾಗಿ ನೇಮಕ ಮಾಡಿ, ನಮ್ಮೋರು ಪೂಜೆ ಮಾಡಿ ಕೊಟ್ಟ ತೀರ್ಥಾನ ನಿಮ್ಮೋರು ತಗಬೇಕು. ಅಂಥ ಸಮಾನತೆ ನಾವು ಕೇಳೋದು. ಅಂದ್ರೆ ಪೂಜೆಯ ಇನಾಮತಿ ಜಮೀನಿಗೆ ಕಣ್ಣು ಹಾಕಿದ್ದಾನೆಯೇ ಈ ಘಾತಕ ಸುಳೆ ಮಗ ಎಂದು ವೆಂಕಟೇಶನ ಬುದ್ಧಿ ತಕ್ಷಣ ಅನುಮಾನಪಟ್ಟಿತು. ನಾವೆಲ್ಲ ಈ ಮಾದಿಗರ ಕೈಯ ತೀರ್ಥ ಕುಡಿಬೇಕೇ ಎಂಬ ಯೋಚನೆಯಿಂದಲೇ ಉಳಿದವರೆಲ್ಲ ಅಪಮಾನಿತರಾದರು. ತನ್ನ ಯಜಮಾನಿಕೆಯನ್ನು ಧಿಕ್ಕರಿಸಲು ಹೀಗನ್ನುತ್ತಿದ್ದಾನೆ ಈ ಮಾದಿಗ ಎಂದುಕೊಂಡ ದೊಡ್ಡ ಯಜಮಾನರು ಮೋಹನದಾಸನ ಮುಖವನ್ನು ದಿಟ್ಟಿಸಿ ನೋಡಿದರು. ದಪ್ಪನಾಗಿ ಹೊರಜಿಯಂತೆ ಬೆಳೆಸಿದ್ದ ಅವನ ಕರಿಯ ಮೀಸೆಯನ್ನು ಕಂಡು ಅವರಿಗೆ ರೇಗಿಹೋಯಿತು. ಮೀಸೆ ಬಿಟ್ಟಿದ್ದಕ್ಕೆಂದು ಇವರಪ್ಪನನ್ನು ತಾವು ಕಂಬಕ್ಕೆ ಕಟ್ಟಿಸಿ ಹೊಡೆಸಿರಲಿಲ್ಲವೇ? ಅದರ ಜಿದ್ದಿಗೆ ಇಷ್ಟು ದಪ್ಪ ಬೆಳೆಸಿದಾನೆ ಈ ಸುಳೆಮಗ ಎಂದುಕೊಂಡರು. ಅವರ ಕೈ ತಮ್ಮ ಬಿಳಿಯ ಮೀಸೆಯ ಕಡೆಗೆ ಹೋಯಿತು. ಅದೇನು ಮಕ ನೋಡ್ತೀರಾ? ಹಿಡ್ಕಂಡು ನೋವೆತ್ರಲ್ಲ ಈ ನನ್ನ ಮಗುಂಗೆ. ಮೀಸೆ ಕಿತ್ತಾಕ್ರಲ್ಲ ಮೊದಲು ಎಂದು ತಮ್ಮ ಜನರ ಕಡೆಗೆ ನೋಡಿ ಆದೇಶವಿತ್ತರು. ಸಬ್ ಇನ್ಸ್ಪೆಕ್ಟರರು, ಯಜಮಾನ್ರೇ ಗಲಾಟೆಯಾಗಕೂಡದು ಎಂದು ಅವರಿಗೆ ಹೇಳಿ ಜನದ ಕಡೆಗೆ ತಿರುಗಿ, ಜ್ವಾಪಾನ, ಸರ್ಕಾರಿ ಆರ್ಡರ್ ಆಗಿದೆ, ಯಾರೂ ಕೈಯೆತ್ತಕೂಡದು ಎನ್ನುತ್ತಿರುವಂತೆಯೇ ದೊಡ್ಡ ಯಜಮಾನರು, ಸರ್ಕಾರಿ ಆರ್ಡ್ರು ನಾನು ನೋಡ್ಕೊತೀನಿ, ನನ್ನ ಮಗುಂದೇ ಸರ್ಕಾರ ಎಂದು ರಣೋತ್ಸಾಹಿಗಳನ್ನು ಹುರಿದುಂಬಿಸಿದರು. ಇವರವುನ್ನ ಎಂದು ಗುಂಪು ಮುಂದೆ ನುಗ್ಗಿತು. ಮೆಟ್ಟಿಲುಗಳ ಎರಡು ಬದಿಗೂ ಬೇಲಿಯಂತೆ ಕೈಯಡ್ಡಗಟ್ಟಿ ನಿಂತಿದ್ದ ಕಾನ್ಸ್ಟೇಬಲುಗಳು, ಲಾಠಿ ಏಟಾಗುತ್ತೆ ಏ ಎನ್ನುತ್ತಾ ಕೆಲವರು ಮೆಟ್ಟಿಲುಗಳ ಮೇಲೆ ಇಬ್ಬಿಬ್ಬರಂತೆ ನಿಂತಿದ್ದ ಹರಿಜನರ ಮೇಲೆ ಅಂಗೈಯಿಂದ ಹೊಡೆದರು. ಏನ್ ನೋಡ್ತಿದ್ದೀರಾ? ಹಿಡ್ಕೊಂಡು ಮಡಗ್ರಿ, ನಾವೇನ್ ಶಿಖಂಡಿಗಳಲ್ಲ ಎಂದು ಮೋಹನದಾಸ ಕೂಗಿದ. ಅದೇ ಹೊತ್ತಿಗೆ ಸರಿಯಾಗಿ ಕಾರು ಹಾರನ್ ಆದ ಸದ್ದು ಕೇಳಿಸಿತು. ದಿಬ್ಬದ ಕೊನೆಗಿದ್ದವರ ಪೈಕಿ ಕೆಲವರು, ದಿವಾನ್ರು ಬಂದ್ರು ಎಂದು ಕೂಗಿದರು. ಮಂತ್ರಿಗಳು ಬತ್ತಿದ್ದಾರೆ, ಅಲ್ಲಿ ತನಕ ಯಾರೂ ಕೈ ಮಾಡಕೂಡದು, ಶಾಂತಿ ಎಂದು ಸಬ್ ಇನ್ಸ್ಪೆಕ್ಟರರು ಕೈ ಎತ್ತಿ ಹುಕುಂ ಮಾಡಿದರು. ಗಾಬರಿಯಾಗಿದ್ದ ಅವರ ಮುಖದ ಮೇಲೆ ಸ್ವಲ್ಪ ಸಮಾಧಾನ ಹುಟ್ಟಿತು. ಜನವೆಲ್ಲ ಆ ಕಡೆಗೆ ತಿರುಗಿ ನೋಡಿದರು. ಅವನು ನಾನು ಹುಟ್ಟಿಸಿದ ಮಗ, ಅವನು ಬಂದ್ರೂ ನಾನು ಈ ನನ್ನ ಮಕ್ಕಳನ್ನ ಒಳಗೆ ಬಿಡಾದಿಲ್ಲ ಎಂದು ವೀರ ನಿಶ್ಚಯವನ್ನು ನುಡಿದು ದೊಡ್ಡ ಯಜಮಾನರು ಅತ್ತ ತಿರುಗದೆ ಗುಡಿಯ ಬಾಗಿಲ ಕಡೆ ನೋಡುತ್ತಾ ನಿಂತರು. ಕೆಂಪು ಬಣ್ಣದ ಉದ್ದನೆಯ ಕಾರು ಆ ಕಾಲು ದಾರಿಯಲ್ಲೇ ಮುಗ್ಗರಿಸಿಕೊಂಡು ಬರುತ್ತಿದೆ. ಶ್ರೀನಿವಾಸನಿಗೆ ಮದುವೆಯಲ್ಲಿ ಮಂಡ್ಯದ ಸಾಹುಕಾರ ಬೀಗರು ಕೊಟ್ಟದ್ದು ಅದು ಎಂದು ಅನೇಕರಿಗೆ ಗುರುತು ಹತ್ತಿತು. ಅದು ಹತ್ತಿರ ಬಂದಂತೆ ಅನಿಸಿತು. ಕಾರನ್ನು ಡ್ರೈವರ್ ನಡೆಸುತ್ತಿದ್ದಾನೆ. ಹಿಂಭಾಗದಲ್ಲಿ ಮಂತ್ರಿಗಳು, ಅವರ ಪಕ್ಕದಲ್ಲಿ ಶ್ರೀನಿವಾಸ, ಅವನ ಪಕ್ಕದಲ್ಲಿ ರಂಗಮ್ಮ. ಶ್ರೀನಿವಾಸ ಅರ್ಧ ತೋಳಿನ ಶರಟು ಹಾಕಿ ಕೊಳೆಯಾದ 8 ಮೊಳದ ಪಂಚೆಯನ್ನು ಸೀರೆಯಂತೆ ಉಟ್ಟು ಸೆರಗನ್ನು ಶರಟಿನ ಮೇಲೆ ಹೊದೆದಿದ್ದಾನೆ. ತಲೆಗೆ ಮುಸುಕು ಹಾಕಿದೆ. ಕ್ಷೌರ ಮಾಡಿಸಿಕೊಂಡ ಮುಖ, ಕೊರಳಲ್ಲಿ ಎದ್ದು ಕಾಣಿಸುವಂತಹ ದೊಡ್ಡ ಚಿನ್ನದ ಸರ. ನಾನೇನು ಶಿಖಂಡಿಯಲ್ಲ, ಯಾವನೋ ಬೋಳಿ ಮಗ ನನ್ನ ಶಿಖಂಡಿ ಅಂದೋನು ಎಂದು ಅರಚಿ ಕೂಗಿಕೊಳ್ಳುತ್ತಿದ್ದಾನೆ. ಕೂಗಿ ಅವನ ಗಂಟಲು ಹೂತು ಹೋಗಿದೆ. ಮಂತ್ರಿಗಳು ಮತ್ತು ರಂಗಮ್ಮ ಗುಡಿಯ ದಿಬ್ಬದಲ್ಲಿ ಅಷ್ಟೊಂದು ಜನರಿರುವುದನ್ನು ಕಂಡು ಸಂಕೋಚಗೊಂಡರು. ಶ್ರೀನಿವಾಸನ ರಟ್ಟೆ ಹಿಡಿದು, ಇಳಿಬ್ಯಾಡ ಕಣೋ ತಮ್ಮಯ್ಯ, ದೊಡ್ಡಯ್ಯಾರುನ್ನೇ ಇಲ್ಲಿಗೆ ಕೂಗಾಣ ಎಂದರೂ ಕೇಳದೆ ಕೊಸರಿ ಕೆಳಗೆ ಜಿಗಿದು, ಯಾವನೋ ಬೋಳಿ ಮಗ ನನ್ನನ್ನ ಶಿಖಂಡಿ ಅಂದೋನು ಎಂದು ಅರಚಿಕೊಂಡು ಮೇಲೆ ನುಗ್ಗಿ ಬಂದ. ಜನಗಳೆಲ್ಲ ಸ್ತಬ್ಧರಾದರು. ಅವನು ಹತ್ತಿರ ಬರುತ್ತಿದ್ದ. ಮಂತ್ರಿಗಳು ಮತ್ತು ರಂಗಮ್ಮ ಹತಾಶರಾದವರಂತೆ ಇಳಿದು ಹಿಡಿದುಕೊಳ್ಳಲು ಅವನನ್ನು ಅನುಸರಿಸಿದರು. ಮೋಹನದಾಸ ತನ್ನ ಹಿಂದೆ ನಿಂತಿದ್ದ ತುಮಕೂರಿನ ವಿದ್ಯಾರ್ಥಿಗಳನ್ನು ನೋಡಿದ. ಹೊನ್ನೇಶ ಗಟ್ಟಿಯಾಗಿ ಶಿಖಂಡಿ ಎಂದು ಕೂಗಿದ.
ವಿದ್ಯಾರ್ಥಿಗಳೆಲ್ಲ ಇನ್ನೂ ಗಟ್ಟಿಯಾಗಿ ಶಿಖಂಡಿ ಶಿಖಂಡಿ ಎಂದು ಧ್ವನಿಸಿದರು. ಶ್ರೀನಿವಾಸನಿಗೆ ರೇಗಿತು. ನಾನೇನು ಬಳೆ ತಟ್ಕೊಂಡಿಲ್ಲ, ಯಾವನೋ ನನ್ನ ಶಿಖಂಡಿ ಅನ್ನೋನು ಬೋಳಿಮಕ್ಳ ಎಂದು 2 ಕೈಗಳನ್ನು ಎತ್ತಿ ಕೂಗಿದ. ಅವನು ಕೂಗಲು ಒತ್ತಿ ತರುತ್ತಿದ್ದ ಉಸಿರು, ಕುತ್ತಿಗೆ ಮುಖಗಳ ನರಗಳ ಬಿಗಿತದ ನೋವು ನೋಡುವವರಿಗೆ ಕಾಣುತ್ತಿತ್ತು. ಆದರೆ ಹೂತು ಹೋಗಿದ್ದ ಗಂಟಲಿನಿಂದ ಸರಿಯಾಗಿ ಶಬ್ದ ಹೊರಡುತ್ತಿರಲಿಲ್ಲ. ಮೋಹನದಾಸ ದೊಡ್ಡ ಯಜಮಾನರಿಗೆ, ನಿಮ್ಮ ಮೊಮ್ಮಗನಿಗೆ ಹುಚ್ಚು ಹಿಡಿತಿದೆ ಕಣ್ರಿ, ತುಮಕೂರು ಚರಂಡೀಲೆಲ್ಲ ಹಿಂಗಂತ ಕೂಕ್ಕಂಡು ತಿರುಗ್ತಿದ್ದ ಎಂದ. ಇದು ಹುಚ್ಚು ಎಂದು ಎಲ್ಲರಿಗೂ ಅಷ್ಟರಲ್ಲಿ ಅರ್ಥವಾಗಿತ್ತು. ದೊಡ್ಡ ಯಜಮಾನರ ಮುಖ ಸಪ್ಪೆಗಟ್ಟಿತು. ಇದೇನಪ್ಪಾ ಇದು ಎನ್ನುತ್ತಿರುವಾಗಲೇ ಅವರ ಕಣ್ಣು ಸಂಕುಚಿಸಿದವು. ಪಕ್ಕದಲ್ಲಿ ನಿಂತಿದ್ದ ವೆಂಕಟೇಶ ಅವರ 2 ತೋಳುಗಳನ್ನು ಹಿಡಿದುಕೊಂಡ. ಅರ್ಧ ನಿಮಿಷ ಅವನ ಭುಜದ ಮೇಲೆ ಕೈ ಹಾಕಿ ನಿಂತಿದ್ದ ಅವರು ದಾರಿ ಬಿಡಿಸಿಕೊಂಡು, ಇದ್ಯಾಕೋ ತಮ್ಮಯ್ಯ ಹಿಂಗಾಡ್ತೀಯಾ ಎಂದು ಕೆಳಗೆ ಇಳಿದರು. ಜನವೆಲ್ಲ ಆ ಕಡೆಗೆ ತಿರುಗಿತು. ಏನೋ ತಮಾಷೆ ನೋಡುವವರಂತೆ ಗುಂಪು ದಿಬ್ಬದಿಂದ ಇಳಿದು ಕೆಳಗೆ ಹೋಗಿ ಶ್ರೀನಿವಾಸ ಮತ್ತು ಅವನ ತಂದೆ ತಾಯಿಯರನ್ನು ಸುತ್ತುಗಟ್ಟಿತು. ಶ್ರೀನಿವಾಸ ಕಟ್ಟಿದ ಗಂಟಲಿನಲ್ಲಿ ಕೂಗುತ್ತಲೇ ಇದ್ದ. ಮೋಹನದಾಸ ಮತ್ತು ಅವನ ಸಂಗಡಿಗರನ್ನು ಇನ್ನೂ ತಡೆಯುವವರಿರಲಿಲ್ಲ. ನಾವೀಗ ಒಳಗೆ ಮಂಗಳಾರತಿಗೆ ಹೋಗ್ತೀವಿ ಎಂದು ಅವನು ಸಬ್ ಇನ್ಸ್ಪೆಕ್ಟರರಿಗೆ ಹೇಳಿದ. ಅವರು, ಹೋಗಿ, ನೀವು ವಿದ್ಯಾವಂತರು, ಸ್ವಲ್ಪವೂ ಗಲಾಟೆಯಾಗದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಎಂದರು. ಎಲ್ಲವನ್ನೂ ನೋಡುತ್ತಾ ನಿಂತಿದ್ದ ಕುಪ್ಪಣ್ಣಯ್ಯಂಗಾರರು, ಶಿಖಂಡಿ ದರ್ಶನವಾದ ತಕ್ಷಣ ಭೀಷ್ಮ ಪಿತಾಮಹರು ಶಸ್ತ್ರವಿನ್ಯಾಸ ಮಾಡಿದ್ರು, ನಮ್ಮ ಸೇನೆ ಹೆದರಿ ಹೋಯಿತು ಎಂದರು. ವೆಂಕಟೇಶ ಅವರನ್ನು ದುರುಗುಟ್ಟಿಕೊಂಡು ನೋಡಿದ. ಕೆಳಗೆ ಹತ್ತಿರ ಬಂದ ದೊಡ್ಡ ಗೌಡರಿಗೆ ಮಂತ್ರಿಗಳು ಹೇಳುತ್ತಿದ್ದರು, ಹಿಂಗಾಗ್ಯದೆ, ನಿಮ್ಮ ತಾವುಕ್ಕಾದ್ರೂ ಕರ್ಕಂಡ್ ಬರಾಣ, ವೆಂಕಟರಮಣಯ್ಯಂಗಾರರ ಮಗಳಾದ್ರೂ ಸಮಾಧಾನ ಮಾಡಬಹುದು ಅಂತ ಕರ್ಕಂಡ್ ಬಂದ್ವು. ಕೋಟೆ ಬಾಗಿಲಿಗೆ ಬಂದ ಪಟ್ಟಿಗೆ ಗುಡಿ ಕಡಿಕ್ ನಡಿ, ನಾನು ಗುಡಿ ನೋಡಬೇಕು ಅಂತ ಗಲಾಟೆ ಮಾಡ್ದ. ಒಳಗೆ ಗರ್ಭಗುಡಿಯಲ್ಲಿ ನರಸಿಂಹ ಜೋಯಿಸರು ಕಾಯುತ್ತಿದ್ದರು. ಇವರು ಒಳಗೆ ಹೋಗುವುದಕ್ಕೆ ಇನ್ನೂ ಯಾವ ಅಡಚಣೆಯೂ ಇರಲಿಲ್ಲ. ಕುಪ್ಪಣ್ಣಯ್ಯಂಗಾರರು, ವಿಶ್ವಕರ್ಮ ಬ್ರಾಹ್ಮಣರ ಈರಾಚಾರ್ಯರು ಮೊದಲಾದವರು ಮಾತ್ರ, ಹೋಗಲಿ, ಇವರಿಗೆ ದೇವರೇ ತಕ್ಕ ಶಿಕ್ಷೆ ಮಾಡ್ತಾನೆ, ಎಲ್ಲ ನೋಡ್ತಾ ಇರೋ ಸರ್ವಾಂತರ್ಯಾಮಿ ಅವನು ಎಂದರು. ಮೋಹನದಾಸ ತಿರುಗಿ ಅವರನ್ನೆಲ್ಲ ನೋಡಿ ಒಳಗೆ ನಡೆದ. ಅವನ ಹಿಂದೆಯೇ ಹೊನ್ನೇಶ ಮತ್ತು ಹುಡುಗರು ಬಂದರು. ಅವರ ಹಿಂದೆ ಇತರ ಗಂಡಸರು. ಗುಡಿ ತುಂಬಿ ಹೋಗಿ ಉಳಿದವರು ಹೊರಗೆ ನಿಂತರು. ಮೋಹನದಾಸ ತನ್ನ ಜೀವನದಲ್ಲೇ ಮೊದಲ ಸಲ ಈ ದೇವಸ್ಥಾನದೊಳಕ್ಕೆ ಹೋಗುತ್ತಿದ್ದಾನೆ. ಅವನು ಬೆಂಗಳೂರು, ಮೈಸೂರು ಮೊದಲಾದ ಕಡೆಗಳಲ್ಲಿ ದೇವಸ್ಥಾನಗಳ ಒಳಗೆ ನೋಡಿದ್ದಾನೆ. ಆದರೆ ಈ ಕಾಣದ ಊರುಗಳಲ್ಲಿ ಅಜ್ಞಾತನಾಗಿ ಹೋಗಿ ನೋಡುವುದಕ್ಕೂ, ಇಷ್ಟೆಲ್ಲ ವಿರೋಧವನ್ನೆದುರಿಸಿ ತನ್ನ ಹುಟ್ಟೂರಿನ ಗುಡಿಯನ್ನು ಪ್ರವೇಶಿಸುವುದಕ್ಕೂ ಅವನಿಗೆ ಪ್ರಚಂಡ ವ್ಯತ್ಯಾಸದ ಅನುಭವವಾಗುತ್ತಿದೆ. ತನ್ನ ಮೊದಲನೆಯ ಹೆಜ್ಜೆಯಲ್ಲಿ ಸಫಲನಾಗಿರುವ ಭಾವದಿಂದ ಮೈ ಪುಳಕಿತವಾಗುತ್ತಿದೆ. ಗರ್ಭಗುಡಿಯ ಒಳಗೆ 2 ಕಡೆಯಲ್ಲೂ ಉರಿಯುತ್ತಿರುವ ದಪ್ಪ ದೀಪದ ನಡುವೆ ಕರಿ ಕಲ್ಲಿನ ವಿಗ್ರಹವಿದೆ. ಈ ಕಲ್ಲನ್ನು ನೋಡುವುದಕ್ಕೆ ನಮ್ಮವರು ಶತಶತಮಾನಗಳಿಂದ ಆಶೆಪಟ್ಟರೆ ಎಂಬ ತಿರಸ್ಕಾರ ಮನಸ್ಸಿನಲ್ಲಿ ಹುಟ್ಟಿತು. ಹೊರಗೆ ಹೊರಟು ಹೋಗಬೇಕೆನಿಸಿತು. ಆದರೆ ಪೂರ್ತಿ ಇರಬೇಕು, ಪ್ರತಿದಿನವೂ ನಮ್ಮವರು ಇಲ್ಲಿಗೆ ಬರುವಂತೆ ವ್ಯವಸ್ಥೆ ಮಾಡುವ ನಾನು ಮಧ್ಯದಲ್ಲಿ ಹೋಗಬಾರದು ಎಂದುಕೊಂಡು ನಿಂತ. ಹಿಂತಿರುಗಿ ನೋಡುತ್ತಾನೆ, ಗುಡಿಯೊಳಗೆಲ್ಲ ಅವನವರೇ ತುಂಬಿದ್ದಾರೆ. ಮನಸ್ಸಿನಲ್ಲಿ ವಿಜಯದ ಭಾವ ಮೂಡಿತು. ಆದರೆ ಮರುಕ್ಷಣವೇ ತಾನು ಇನ್ನೂ ಗೆದ್ದಿಲ್ಲವೆನಿಸಿತು. ಬರೀ ನಮ್ಮವರೇ ಇದ್ದಾರೆ, ಮೇಲುಜಾತಿಯ ಒಬ್ಬರೂ ಒಳಗೆ ಬಂದು ನಮ್ಮವರ ಜೊತೆ ನಿಂತಿಲ್ಲ, ಹೊರಗೆ ಉಳಿದಿದ್ದಾರೆ ಎಂದರೆ ಮುಂದೆ ಅವರೆಲ್ಲ ಈ ಗುಡಿಗೆ ಬರುವುದನ್ನೇ ನಿಲ್ಲಿಸುತ್ತಾರೆಯೇ, ಬೇರೆ ಗುಡಿ ಕಟ್ಟಿಕೊಳ್ಳುತ್ತಾರೆಯೇ? ಹಾಗೆ ಮಾಡಿದರೆ ತನಗೆ ಸಿಕ್ಕುವುದು ಈ ಕಲ್ಲಿನ ದರ್ಶನ ಮಾತ್ರ, ಇದರಲ್ಲೇನಿದೆ ಎಂದು ಯೋಚಿಸುತ್ತಿರುವಾಗ ಗಂಟೆಯ ಶಬ್ದವಾಯಿತು. ಅವನು ತಿರುಗಿ ನೋಡಿದ. ಪೂಜಾರಿಗಳು ಎಡಗೈಲಿ ಗಂಟೆ ಬಾರಿಸಿಕೊಂಡು ಉರಿಯುವ ಮಂಗಳಾರತಿಯ ಹಲಗೆಯನ್ನು ಬಲಗೈಲಿ ನಿಧಾನವಾಗಿ ಮೇಲೆ ಎತ್ತುತ್ತಿದ್ದಾರೆ. ಕಾಲೇಜಿನಲ್ಲಿ ಓದುತ್ತಿದ್ದ 2 ಎತ್ತರವಾದ ಹುಡುಗರು ಮೆಟ್ಟಿಂಗಾಲಿನ ಮೇಲೆ ನಿಂತು
ತೊಲೆಗೆ ನೇತು ಹಾಕಿದ್ದ 2 ಗಂಟೆಗಳನ್ನು ಢಣ 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 ಎಂದು ಗಟ್ಟಿಯಾಗಿ ಬಡಿಯಲು ಆರಂಭಿಸಿದರು. ದಪ್ಪನಾಗಿ ಉರಿಯುವ ಮಂಗಳಾರತಿಯ ಬೆಳಕಿನಲ್ಲಿ ವಿಗ್ರಹದ ಕಾಲು ಕಾಣಿಸಿದವು. ಅನಂತರ ಮಂಡಿಯ ಭಾಗ, ತೊಡೆ, ಹೊಟ್ಟೆ, ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಹಿಡಿದು ವಿವಿಧ ಭಂಗಿಯಲ್ಲಿದ್ದ 4 ಕೈಗಳು, ಎದೆಯ ಮೇಲೆ ಹೊಳೆಯುವ ಪೀತಾಂಬರ, ಅದರ ಮೇಲೆ ಹಾರಗಳು. ಮಂಗಳಾರತಿ ಇನ್ನೂ ಮೇಲೆ ಹೋಯಿತು. ಮಿನುಗುವ ಕಪ್ಪು ಮುಖ, ಕಣ್ಣು ಕೋರೈಸುವಂತೆ ಹೊಳೆಯುವ ಬೆಳ್ಳಿಯ ಕಣ್ಣು ಕಟ್ಟುಗಳು. ದೇವರ ಕಣ್ಣುಗಳನ್ನು ಯಾಕೆ ಹೀಗೆ ಮುಚ್ಚಿದ್ದಾರೆ ಎಂಬ ಪ್ರಶ್ನೆ ಮೋಹನದಾಸನ ಮನಸ್ಸಿನಲ್ಲಿ ಹುಟ್ಟಿತು. ಮುಖದ ಹತ್ತಿರಕ್ಕೆ ಬಂದ ಮಂಗಳಾರತಿ ಹಾಗೆಯೇ ನಿಂತಿತು. ಹಣೆಯ ಮೇಲೆ ಹೊಳೆಯುವ ನಾಮ, ತಲೆಯ ಮೇಲೆ ನಿಗಿನಿಗಿಸುವ ಕಿರೀಟ, 2 ಕಿವಿಗಳಲ್ಲೂ ಥಳಥಳನೆ ನೇತಾಡುವ ಕರ್ಣಕುಂಡಲಗಳು. ಮೋಹನದಾಸನ ಊರಿನ ಕುಲಬಾಂಧವರೆಲ್ಲ ಕೈ ಮುಗಿದುಕೊಂಡು ನನ್ನಪ್ಪ ನನ್ನಪ್ಪ ಎನ್ನುತ್ತಿದ್ದಾರೆ. ಅದನ್ನು ಕೇಳಿ ಅವನ ಮನಸ್ಸಿನಲ್ಲಿ ಮಾತ್ರ ತಿರಸ್ಕಾರ ಹುಟ್ಟಿತು. ಮಂಗಳಾರತಿ ನಿಂತಲ್ಲೇ ನಿಂತಿತ್ತು. ಕರಿಯ ಮುಖ ಮಿನುಗುತ್ತಿತ್ತು. ಬೆಳ್ಳಿಯ ಕಣ್ಣು ಕಟ್ಟುಗಳು ಕಣ್ಣು ಕೋರೈಸುವಂತೆ ಹೊಳೆಯುತ್ತಿದ್ದವು. ಹಣೆಯ ಮೇಲೆ ಹೊಳೆಯುವ ನಾಮ, ತಲೆಯ ಮೇಲೆ ಎದ್ದು ನಿಂತ ನಿಗಿನಿಗಿಸುವ ಕಿರೀಟ, 2 ಕಿವಿಗಳಲ್ಲೂ ಥಳಥಳನೆ ನೇತಾಡುವ ಕರ್ಣಕುಂಡಲಗಳು. ಥಳಥಳನೆ ಹೊಳೆಯುವ ಪ್ರಭಾವಳಿಯು ಹಿಂಭಾಗದ ಕತ್ತಲೆಯನ್ನು ತಡೆಯುವ ಅರೆವೃತ್ತಾಕಾರದ ಏರಿಯಂತಿದೆ. ಅದನ್ನು ದಿಟ್ಟಿಸಿ ನೋಡುತ್ತಾ ನಿಂತ ಮೋಹನದಾಸನಿಗೆ ಕಣ್ಣುಗತ್ತಲೆಯಾಗುವಂತೆನಿಸಿತು. ತನ್ನ ಇಡೀ ಶರೀರವು ತೂಗುವಂತೆ ಭಾಸವಾಯಿತು. ಅವನು ಕಣ್ಣು ಮುಚ್ಚಿಕೊಂಡ. ತಲೆ ಸುತ್ತಿ ಬಂತು. ಕೆಳಗೆ ಕೂರಬೇಕೆನ್ನುವುದರಲ್ಲಿ ಧೊಪ್ಪನೆ ಬಿದ್ದುಬಿಟ್ಟ. ಎಲ್ಲರೂ ಗಾಬರಿಯಾದರು. ಪಕ್ಕದಲ್ಲಿದ್ದ ಹುಡುಗರು ತಕ್ಷಣ ನೋಡಿದರು. ಎಲ್ಲ ಹೊರಗೆ ನಡೀರಿ, ದಾರಿ ಬಿಡಿ ಎಂದು ಕೂಗಿಕೊಂಡರು. ಕುಲಬಾಂಧವರೆಲ್ಲ ಹೆದರಿದರು. ಜಾಗ ಬಿಡಿ, ಜಾಗ ಬಿಡಿ ಎನ್ನುತ್ತಾ ಹುಡುಗರು ಮೋಹನದಾಸನ ಕೈ, ಕಾಲು, ಭುಜ, ಸೊಂಟಗಳಿಗೆ ಕೈಕೊಟ್ಟು ಎತ್ತಿ ಹೊರಗೆ ತಂದರು. ಒಳಗೆ ಇದ್ದವರೆಲ್ಲ ಗಾಬರಿಯಿಂದ ಹೊರಗೆ ಬಂದರು. ಏನಾಯ್ತು? ಬಾಗಿಲಿನಲ್ಲಿದ್ದ ವೆಂಕಟೇಶ ಕೇಳಿದ. ಕೆಳಗೆ ಬಿದ್ದುಬಿಟ್ರು, ಒಬ್ಬ ಹುಡುಗ ಹೇಳಿದ. ನಮ್ಮೂರ ದೇವರ ಸತ್ಯ ನಿಮಗೇನು ಗೊತ್ತು? ರಾವು ಬಡಿದಿದೆ, ರಾವು. ಬ್ಯಾಡ ಅಂದ್ರೂ ಗುಡಿಯೊಳಕ್ಕೆ ಯಾಕೆ ಹೋದ್ರಿ? ವೆಂಕಟೇಶ ಕೂಗಿದ. ಹುಡುಗರೆಲ್ಲ ಹೆದರಿದರು. ಗಂಡಸರೆಲ್ಲ ಮೆಟ್ಟಿಲಿನಿಂದ ಕೆಳಗೆ ಓಡಲು ಆರಂಭಿಸಿದರು. ಹಿಂದೆ ನಿಂತಿದ್ದ ಹೆಂಗಸರು ಏನಾಯಿತೆಂಬುದನ್ನು ಕೇಳದೆಯೇ ಹಾವು ಕಂಡವರಂತೆ ಅವರ ಹಿಂದೆ ಓಡಿದರು. ಮೋಹನ್ದಾಸರು ಬಿದ್ದುಬಿಟ್ರು ಎಂದು ಒಬ್ಬ ಕಾಲೇಜು ಹುಡುಗ ಕೂಗಿದ. ಬೆಟ್ಟಯ್ಯನವರು, ಅವರ ಹೆಂಡತಿ, ಮಾತಂಗಿ ಓಡಿ ಅವನನ್ನು ಮಲಗಿಸಿದ್ದ ಜಾಗಕ್ಕೆ ಬಂದರು. ಕೆಳಗೆ ಕಾರಿನ ಹತ್ತಿರ ಗುಂಪುಗೂಡಿದ್ದ ಜನವು ಮೇಲೆ ಬರತೊಡಗಿತು. ಪೌಳಿಯ ಮೂಲೆಯಲ್ಲಿ ನಿಂತಿದ್ದ ಸತ್ಯಳಿಗೆ ಗಾಬರಿಯಾಯಿತು. ಶ್ರೀನಿವಾಸನನ್ನು ಕಂಡು ಅವಳ ಮನಸ್ಸು ಮರುಗುತ್ತಿತ್ತು. ತಾನು ಕೆಳಗೆ ಹೋಗಿ ಅವನೊಬ್ಬನನ್ನೇ ಜನದಿಂದ ತಪ್ಪಿಸಿ ಕರೆದುಕೊಂಡು ಹೋಗಲೇ ಎಂಬ ಯೋಚನೆ ಬಂದಿತ್ತು. ಆದರೆ ಹುಚ್ಚು ಹಿಡಿದಿರುವ ಅವನು ತನ್ನನ್ನು ಕಂಡು ಏನೇನು ಆಡುವನೋ ಎಂದು ಯೋಚಿಸಿ ಸುಮ್ಮನೆ ನಿಂತಿದ್ದಳು. ಈಗ ಮೋಹನದಾಸ ಯಾಕೆ ಬಿದ್ದ ಎಂದುಕೊಂಡು ಓಡಿ ಬಂದಳು. ಯಾಕೆ ಯಾಕೆ ಬೆಟ್ಟಯ್ಯನವರು ಕೇಳಿದರು. ಮಂಗಳಾರತಿ ನೋಡ್ತಿದ್ರು, ಹಂಗೆ ಕುಸಿದು ಬಿಟ್ರು, ಒಬ್ಬ ಹುಡುಗ ಹೇಳಿದ. ಮೋಹನದಾಸನ ತಾಯಿ ಮಗನ ಎದೆಯ ಮೇಲೆ ಮುಖವಿಟ್ಟು ಗೊಳೋ ಎನ್ನಲು ಆರಂಭಿಸಿದಳು. ಬೆಟ್ಟಯ್ಯನವರಿಗೆ ದಿಕ್ಕು ತೋಚಲಿಲ್ಲ. ಮಾತನಾಡಲು ನಾಲಿಗೆ ಆಡಲಿಲ್ಲ. ಭಯದಿಂದ ಕೈಕಾಲು ನಡುಗುತ್ತಿತ್ತು. ಹೃದಯಸ್ತಂಭನವೇ ಎಂದು ಸತ್ಯಳಿಗೆ ಅನುಮಾನವಾಯಿತು. ಪಕ್ಕದಲ್ಲಿ ಕುಳಿತು ಅವನ ತಾಯಿಯನ್ನು ಎತ್ತಿ ದೂರ ಕೂರಿಸಿ ಅವನ ಕೈ ನಾಡಿ ಹಿಡಿದಳು. ಎಡಗೈಯನ್ನು ಎದೆಯ ಮೇಲೆ ಇಟ್ಟು ನೋಡಿದಳು. ಅಷ್ಟರಲ್ಲಿ ಸುತ್ತು ಕೂಡಿದ್ದ ಜನರ ಪೈಕಿ ಒಬ್ಬರು, ದೇವರ ತೀರ್ಥ ತಂದು ಹಾಕಿ, ಮುಂಡೇದು ಬದುಕಳ್ಳಿ ಎಂದರು. ತೀರ್ಥ ತಲ್ಲಿ, ತೀರ್ಥನ ಬೆಟ್ಟಯ್ಯನವರು ತೊದಲಿದರು. ಒಂದು ಚೊಂಬು ನೀರು ತನ್ನಿ, ಸತ್ಯ ಎಂದಳು. ಹತ್ತಿರ ಚೊಂಬು, ಪಾತ್ರೆ ಯಾವುದೂ ಇರಲಿಲ್ಲ. ಅವಳೇ ಎದ್ದು ಗುಡಿಯ ಒಳಗೆ ಹೋದಳು. ಗರ್ಭಗುಡಿಯಲ್ಲಿ ದೇವರ ಮುಂದೆ ಇಟ್ಟಿದ್ದ ತಾಮ್ರದ ಚೊಂಬಿನಲ್ಲಿ 3/4 ಭಾಗ ನೀರಿತ್ತು. ಹಿಡಿದು ಓಡಿ ಬಂದು ಬಲಗೈಗೆ ಹಾಕಿಕೊಂಡು ನೀರನ್ನು ಅವನ ತಲೆಗೆ ತಟ್ಟಿ ಮುಖಕ್ಕೆ ಸಿಂಪಡಿಸಿದಳು. ಹತ್ತಿರ ಇದ್ದ 2 ಹುಡುಗರಿಗೆ, ಜನಾನ ದೂರ ಕಳಿಸಿ, ಗಾಳಿ ಬೀಸಿ ಎಂದು ಹೇಳಿ ತಲೆಗೆ ಮತ್ತೆ ನೀರು ತಟ್ಟಿದಳು.
ಜನವನ್ನು ದೂರ ತಳ್ಳಲು ಪೊಲೀಸಿನವರೇ ನಿಂತರು. ಅಲ್ಲಿ ಸ್ವಲ್ಪ ಗಾಳಿ ಆಡಿತು. ಸತ್ಯಳೆ ಸೆರಗಿನಿಂದ ಅವನ ಮುಖದ ಹತ್ತಿರ ಗಾಳಿ ಹಾಕಿದಳು. 5 ನಿಮಿಷದಲ್ಲಿ ಮೋಹನದಾಸ ನಿಧಾನವಾಗಿ ಕಣ್ಣು ಬಿಟ್ಟ. ಏನಾಯಿತು, ಈಗ ಏನಾಗಿದೆ, ತಾನು ಎಲ್ಲಿದ್ದೇನೆ ಎಂಬುದು ತಿಳಿಯದ ಸಂಭ್ರಾಂತಿಯಿಂದ ತಲೆಯನ್ನು ಹೊರಳಿಸಿದ. ಏನೂ ಯೋಚನೆ ಇಲ್ಲ, ಈಗ ಎದ್ದು ಕೂತ್ಕೊತಾರೆ, ನೀವು ಸುಮ್ಮನಿರಮ್ಮ, ಸತ್ಯ ಅವನ ತಾಯಿಗೆ ಹೇಳಿದಳು. ಮೋಹನದಾಸ ಏನು ಎಂದ. ಕೆಳಗೆ ಶ್ರೀನಿವಾಸ, ನಾನಲ್ಲ ಕಣೋ ಶಿಖಂಡಿ ಸುಳೆಮಗ, ನೀನೇ ಶಿಖಂಡಿ ಎಂದು ಅರಚಿಕೊಳ್ಳುತ್ತಿದ್ದ. ಆ ದಿನ ನಡೆದದ್ದೆಲ್ಲ ಸತ್ಯಳಿಗೆ ವಿಸ್ಮಯವಾಗಿ ಕಾಣುತ್ತಿತ್ತು. ಹರಿಜನರ ಪ್ರವೇಶ ಪೂರ್ಣವಾಗಿ ಆಗಲಿಲ್ಲ. ನಿತ್ಯವೂ ಪ್ರವೇಶಿಸುವ ಕಾರ್ಯಕ್ರಮವು ಮರುದಿನದಿಂದ ನಿಂತೇ ಹೋಯಿತು. ಇನ್ನು ಆ ಗುಡಿಯ ಒಳಗೆ ತಾವು ಹೋಗುವುದಿಲ್ಲವೆಂದು ಹರಿಜನರ ಗಂಡಸರು ಹೇಳಿಬಿಟ್ಟರಂತೆ. ಆ ದಿನ ಸಂಜೆಯೇ ಮೋಹನದಾಸ ಊರು ಬಿಟ್ಟು ಹೊರಟು ಹೋದನಂತೆ. ತುಮಕೂರಿನಿಂದ ಬಂದ ವಿದ್ಯಾರ್ಥಿಗಳು ಹೊನ್ನೇಶನು ಮುಂದಿನ ಬೆಳಗ್ಗೆ ಹಿಂತಿರುಗಿದರು. 8 ದಿನ ಕಳೆದಿತ್ತು. ತೋಟದ ಕಾಯಿ ಕೆಡವಿಸಬೇಕಾಗಿತ್ತು. ಆಳುಗಳು ಬಂದು ಮರ ಹತ್ತಿ ಕೆಡವುತ್ತಿದ್ದರು. ವೆಂಕಟೇಶನ ಭಾಗದ್ದು ಕೆಡವಿಸಬೇಕಾಗಿತ್ತು. ಅವನೂ ಬಂದ. ಇವಳ ಕೈಲಿ, ಸತ್ಯ, ನಾಳೆ ವಿಜಯದಶಮಿ ಹಬ್ಬ, ಅಲ್ಲೇ ಊಟಕ್ಕೆ ಬಾ ಎಂದ. ಊರೊಳಕ್ಕೆ ಹೋಗಲು ಅವಳಿಗೆ ಬೇಜಾರು. ಸಂತೋಷದಿಂದ ಹಬ್ಬದ ಊಟ ಮಾಡುವ ಮನಸ್ಥಿತಿ ತನಗಿಲ್ಲವೆಂದು ಅವಳಿಗೆ ಗೊತ್ತಿತ್ತು. ಅವಳು ಎಂದಳು, ಈ ತ್ವಾಟ ಬಿಟ್ಟು ಹೊರಕ್ಕೆ ಹೋಗೋಕ್ಕೆ ನನಗೆ ಬೇಜಾರಪ್ಪ, ನಾನು ಬರೋಲ್ಲ. ಅದು ಇದು ಮಾತನಾಡುತ್ತಾ ಶ್ರೀನಿವಾಸನ ವಿಷಯ ಬಂತು. ವೆಂಕಟೇಶ ಹೇಳಿದ, ಇಲ್ಲಿ ನಿನ್ನ ಹತ್ರ ತೋಟಕ್ಕೆ ಕರ್ಕೊಂಡು ಬರಬೇಕು ಅಂತ ಮೇಲಗಿರಿ ಹೊರಟನಂತೆ. ತಾನು ಅವಳ ಹತ್ತಿರಕ್ಕೆ ಹೋಗೋಲ್ಲ ಅಂತ ಶ್ರೀನಿವಾಸ ಹಠ ಹಿಡಿದನಂತೆ. ಅವರು ಬಲವಂತ ಮಾಡಿದ್ದಕ್ಕೆ ಅವಳ ಎದುರಿಗೆ ನನ್ನ ಕರ್ಕೊಂಡು ಹೋದರೆ ಅಲ್ಲಿ ವೆಂಕಟರಮಣಯ್ಯ ಜೋಯಿಸರು ಬಿದ್ದು ಮುಳುಗಿದ್ರಲ್ಲ, ಅದೇ ಜಾಗದಲ್ಲಿ ಮುಳುಗಿ ಪ್ರಾಣ ಕಳ್ಕತ್ತೀನಿ ಅಂತ ಆಣೆ ಹಾಕಿದ್ದನಂತೆ. ಅವತ್ತು ಸಂಜೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ದೊಡ್ಡಗೌಡ್ರು ಜೊತೆಲಿ ಹೋದ್ರು. ಇನ್ನೂ ವಾಪಸ್ಸು ಬಂದಿಲ್ಲ. ಕಾಳೇಗೌಡ ಬೆಂಗಳೂರಿಗೆ ಹೋಗಿದ್ದ. ನಿನ್ನೆ ಸಂಜೆ ಬಂದ. ಅವನಿಗೆ ಹುಚ್ಚು ದಿನದಿನಕ್ಕೆ ರೇಗ್ತಿದೆಯಂತೆ. ಹುಚ್ಚಾಸ್ಪತ್ರೆ ಡಾಕ್ಟರಿಗೆ ಅವನನ್ನು ಹಿಡಿಯೋಕ್ಕೆ ಆಗುಲ್ಲವಂತೆ. ಬೆಳಗ್ಗೆ ಸಂಜೆ ಮತ್ತು ಬರುವ ಇಂಜೆಕ್ಷನ್ ಚುಚ್ಚಿ ಕೆಡವಿರ್ತಾರಂತೆ. ಸತ್ಯ ಯಾವ ಪ್ರತಿಕ್ರಿಯೆಯನ್ನೂ ತೋರಲಿಲ್ಲ. ವೆಂಕಟೇಶನೇ, ಮತ್ತು ಬರೋ ಇಂಜೆಕ್ಷನ್ ಚುಚ್ಚಿ ಅವನನ್ನು ಮಲಗಿಸಬಹುದು, ಅಂದರೆ ಅರಚಿಕೊಳ್ಳೋದು ನಿಲ್ಲಿಸಬಹುದು. ಪೂರ್ತಿ ಗುಣವಂತೂ ಆಗೋಲ್ಲ ಅಂತ ನನ್ನ ಅಂದಾಜು. ಗುಣವಾದರೂ ಪ್ರಯೋಜನವಿಲ್ಲ ಎಂದ. ಯಾಕೆ? ಇನ್ನೂ ಪಾಳೆಗಾರರ ಮನೆ ಬೆಳೆಯೋಲ್ಲ. ದೊಡ್ಡ ಯಜಮಾನರು ಹೇಗಿದಾರಂತೆ? ಇದಾರಂತೆ, ಪೂಜೆ ಗೀಜೆ ಮಾಡ್ಕೊಂಡು 8 ದಿನಕ್ಕೆ ಇಳಿದು ಹೋಗಿದಾರಂತೆ. ಇನ್ನೇನು 1 ವರ್ಷ 6 ತಿಂಗಳಲ್ಲಿ ಅವರ ಕತೆ ಮುಗಿಯುತ್ತೆ ಅಂತ ನನ್ನ ಅಂದಾಜು. ಸ್ವಲ್ಪ ಹೊತ್ತಾದ ನಂತರ ವೆಂಕಟೇಶ ಕೇಳಿದ, ಸತ್ಯ, ನಂಗೊಂದು 4,000 ರೂಪಾಯಿ ಬೇಕು, ಕೊಟ್ಟಿರ್ತೀಯಾ? ಕಾಗದ ಬರೆದು ಕೊಡ್ತೀನಿ ಬೇಕಾದ್ರೆ. ಈ ಅಣ್ಣನಿಂದ ಕಾಗದ ಬರೆಸಿಕೊಂಡು ದುಡ್ಡು ಕೊಡುವುದು ಅವಳಿಗೆ ಇಷ್ಟವಾಗಲಿಲ್ಲ. ಆದುದರಿಂದ ಅವಳು ಮಾತನಾಡದೆ ಸುಮ್ಮನಿದ್ದಳು. ಅವನೇ ಎಂದ, ಲೆಕ್ಕಾಚಾರ, ನನ್ನ ಹತ್ತಿರ ದುಡ್ಡಿದೆ. ಕ್ವಾಟೆ ಹಿಂದಲ ಹೊಲ ಇದೆಯಲ್ಲ ಕುಪ್ಪಣ್ಣಯ್ಯಂಗಾರರದ್ದು, ಮಗಳ ಮದುವೆಗೆ ಮಾರ್ತಾರೆ. 15,000ಕ್ಕೆ ಖರೀದಿ ಮಾಡಿದ್ದೀನಿ. ನಾಡಿದ್ದು ರಿಜಿಸ್ಟರ್ ಆಗುತ್ತೆ. ಹಳ್ಳದ ಕಾವಲು ಇದೆ ನೋಡು, ಅದರಲ್ಲಿ 10 ಎಕರೆ ದರಖಾಸ್ತಿಗೆ ಹಾಕಿದ್ದೆ. ಮಂಜೂರಾಗಿದೆ. ಬೇಗ ಗುಂಡಿ ತೆಗೆಸಿ ಬದು ಕಟ್ಟಿ ಬೇಲಿ ಕಟ್ಟಿಸಿ ಒಂದು 400 ತೆಂಗಿನ ಸಸಿ ಹಾಕಿಸಬೇಕು. ಒಂದು ಬಾವಿ ತೆಗೆಸಬೇಕು. ದುಡ್ಡು ಸಾಲುಲ್ಲ, ಕೊಟ್ಟಿರು. ನಿಂಗೆ ಬ್ಯಾಂಕಿನವರು ಕೊಡೋ ಬಡ್ಡಿ ಕೊಟ್ರೆ ಆಯ್ತೋ ಇಲ್ವೋ? ಸತ್ಯ ಸುಮ್ಮನಿದ್ದಳು. ವೆಂಕಟೇಶ ಮತ್ತೆ ಕೇಳಲಿಲ್ಲ. ಇಂತಹ ವ್ಯವಹಾರವನ್ನು ಪ್ರಸ್ತಾಪಿಸಿದ ತಕ್ಷಣ ಉಂಟು ಇಲ್ಲ ಎಂದು ಉತ್ತರ ಹೇಳೆಂದು ಯಾರನ್ನೂ ಒತ್ತಾಯಿಸಬಾರದೆಂಬ ವ್ಯವಹಾರ ಸೂಕ್ಷ್ಮ ಅವನು ತಿಳಿಯದ್ದಲ್ಲ. ನಾಳೆ ಊಟಕ್ಕೆ ಬಾ ಎಂದು ಮತ್ತೆ ಹೇಳಿ ತನ್ನ ಕಡೆಯ ಕಾಯಿ ಕೆಡವಿಸಲು ಹೋದ. ಮರುದಿನ ಸತ್ಯ ಊಟಕ್ಕೆ ಹೋಗಲಿಲ್ಲ. ಆದರೆ ತೋಟದಲ್ಲಿ ಒಬ್ಬಳೇ ಇರಲು ಬೇಸರವೆನಿಸಿತು. ಏನು ಮಾಡಲು ಮನಸ್ಸಿಲ್ಲ. ಹವನ ಮಾಡುವುದರಲ್ಲೂ ಆಸ್ಥೆ ಕಾಣಲಿಲ್ಲ. ಅಡುಗೆಯನ್ನೇ ಮಾಡಲಿಲ್ಲ.
ಇದ್ದಕ್ಕಿದ್ದ ಹಾಗೆಯೇ ಈ ತೋಟದ ಮೇಲೆ, ಈ ಕೆಲಸದ ಮೇಲೆ, ಬೆವರು ಸುರಿಸಿ ಮಣ್ಣಿನಲ್ಲಿ ದುಡಿಯುವ ಜೀವನದ ಮೇಲೆ ಬೇಸರ ಕಂಡಿತು. ಇಲ್ಲಿ ಏನಿದೆ ಅಂತ ಇರಬೇಕು? ಎಷ್ಟು ದಿನ ಅಂತ ಹೀಗೆ ಇರಬಹುದು ಎಂಬ ಪ್ರಶ್ನೆ ಎದ್ದಿತು. ಮೈಸೂರಿಗಾದರೂ ಹೋಗಿ ಯಾವುದಾದರೂ ಸಂಶೋಧನೆ ಮಾಡಬೇಕು. ಹೇಗೂ ಹತ್ತಿರ ದುಡ್ಡಿದೆ, ಹಗಲು ರಾತ್ರಿ ಓದಬೇಕು ಎನಿಸಿತು. ಆದರೆ ಸುಮ್ಮನೆ ಓದಿಕೊಂಡಿರುವ ಆಸ್ಥೆ ಉತ್ಸಾಹ ಎಷ್ಟು ದಿನ ಇದ್ದೀತು ಎನಿಸಿತು. ನನಗೇಕೆ ಇದ್ದಕ್ಕಿದ್ದ ಹಾಗೆಯೇ ಹೀಗೆ ನಿರುತ್ಸಾಹ ಹುಟ್ಟಿದೆ ಎಂದುಕೊಂಡಳು. ತಾನು ದೇವಸ್ಥಾನದ ಬಗೆಗೆ ಬರೆದಿದ್ದ ಟಿಪ್ಪಣಿಗಳನ್ನು ತೆಗೆದು ನೋಡಿದಳು. ಮತ್ತೆ ಟೇಪು ತೆಗೆದುಕೊಂಡು ಕಾಗದ ಪೆನ್ನುಗಳೊಡನೆ ದೇವಸ್ಥಾನಕ್ಕೆ ಹೋದಳು. ಗುಡಿಯ ಒಂದೊಂದು ಕಂಬದ ಉದ್ದ, ಆಕಾರ, ಸುತ್ತಳತೆ, ಅದರ ಮೇಲಿರುವ ವಿಗ್ರಹಗಳ ವಿವರ, ಶಿಖರಕ್ಕೂ ನೆಲಕ್ಕೂ ಇರುವ ಎತ್ತರ ಮೊದಲಾಗಿ ತನಗೆ ತೋರಿದ ಅಂಶಗಳನ್ನೆಲ್ಲ ಬರೆದುಕೊಂಡಳು. ಪೂಜೆಗೆ ಬಂದಿದ್ದ ನರಸಿಂಹ ಜೋಯಿಸರಿಗೆ ಹೇಳಿ ತಾನೇ ಗರ್ಭಗುಡಿಗೆ ಹೋಗಿ ವಿಗ್ರಹದ ಕೆತ್ತನೆಯ ವಿವರಗಳನ್ನೆಲ್ಲ ಗುರುತು ಹಾಕಿಕೊಂಡಳು. ಒಂದು ಒಳ್ಳೆಯ ಕ್ಯಾಮರಾ ಕೊಳ್ಳಬೇಕು, ಫೋಟೋ ತೆಗೆಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಈ ವಿಗ್ರಹ, ಕಂಬ, ಬೋದಿಗೆ, ಬಾಗಿಲು ವಾಡಗಳನ್ನೆಲ್ಲ ಫೋಟೋ ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದಳು. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಮನೆಗೆ ಬಂದಾಗ ಹಸಿವಾಗಿ ಸುಸ್ತಾಗಿತ್ತು. ಅಡುಗೆಗೆ ಇಟ್ಟಳು. ಪಾಡ್ಯದ ದಿನ ದೇವಾಲಯವನ್ನು ಪ್ರವೇಶಿಸಲು ಬಂದ ದಿನದ ವಿವರಗಳನ್ನು ನೆನಪಿರುವ ಮಟ್ಟಿಗೆ ಖಚಿತವಾಗಿ ಬರೆದಿಡಬೇಕೆಂದು ನಿಶ್ಚಯಿಸಿದಳು. ಊಟ ಮಾಡಿದ ತಕ್ಷಣ ಬರೆಯಲು ಕೂತಳು. ಸಂಜೆ 5 ಗಂಟೆಯ ಹೊತ್ತಿಗೆ ಬೆಟ್ಟಯ್ಯನವರು ಬಂದರು. ತುಂಬ ಯೋಚನೆಗೆ ಸಿಕ್ಕಿದಂತೆ ಕಾಣುತ್ತಿದ್ದ ಅವರನ್ನು ಅವಳು ಮೋಹನದಾಸನ ಬಗೆಗೆ ವಿಚಾರಿಸಿದಳು. ಎಲ್ಲಿ ಹೋಗ್ಯವನೋ ಕಾಣೆ ಕಣವ್ವ, ತುಮಕೂರಾಗಿಲ್ವಂತೆ. ಮಾತಂಗಮ್ಮನ ಮಗ ಹೊನ್ನೇಶ ಅಂತ ಹುಡುಗ ಇದಾನಲ್ಲ, ಅವನು ಇಲ್ಲ. ಇಬ್ರು ಎಲ್ಲಿ ಹೋದ್ರೋ ಕಾಣೆ ಎಂದು ಪೇಚಾಡಿಕೊಂಡರು. ಮಗಳು ಹಿಂಗಾದ್ಲು, ಇವನಾದ್ರೂ ಸುಮ್ಮನಿರ್ಬ್ಯಾಡ್ದಾ? ಪ್ರಪಂಚ ತಾನೇ ಬದಲಾಯಿಸುತ್ತೆ, ನಾವೇ ಬದಲಾಯಿಸ್ತೀವಿ, ನಮ್ಮ ತಲೆಯಲ್ಲೇ ಬದಲಾವಣೆಯಾಗಬೇಕು ಅನ್ನೋ ಹಠ ಯಾಕೆ ಅವನಿಗೆ? ನಮ್ಮ ತಲೆ ಕಳೆದ ಮೇಲೆ ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಒಳ್ಳೆಯದೇ ಆದರೂ ಅದನ್ನ ನೋಡೋಕೆ ನಾವಿರೋಲ್ಲ. ಒಳ್ಳೆಯದೇನಿದ್ರೂ ಸಾಯುವ ಮುಂಚೆ ನಾವೇ ಕಾಣಬೇಕು ಅನ್ನೋ ಬಯಕೆ ಕೆಟ್ಟದ್ದೇ? ಅವಳು ಕೇಳಿದಳು. ಅದರಿಂದ ಎಷ್ಟು ಕಷ್ಟವಾಯ್ತದೆ ನೋಡಿ ಅವರೆಂದರು. ಮಗಳು ಸತ್ತ, ಮಗನ ಪ್ರಯತ್ನ ಹೀಗೆ ವಿಫಲವಾಗಿರುವ ಸಂದರ್ಭದಲ್ಲಿ ಅವರೊಡನೆ ಹೆಚ್ಚು ಚರ್ಚಿಸಬಾರದೆಂದು ಅವಳು ಸುಮ್ಮನೆ ತಲೆಯಾಡಿಸಿದಳು. ಅವರೇ, ಮೇಲಗಿರಿ ಗೌಡ್ರ ಮನೆ ನಿಂತು ಹೋದ ಹಂಗೆ ಆಯ್ತು. ಇವನು ಮದುವೆಯಾಗ್ತಾನೋ ಇಲ್ವೋ ಅಂತ ನನಗೆ ಯಾವತ್ತೂ ಅನುಮಾನವಿತ್ತು. ಮಗಳ ಹೊಟ್ಟೆಯಲ್ಲಿ ಆದರೂ ನಮ್ಮ ಮನೆ ಬೆಳೀತದೆ ಅಂತ ಆಶೆ ಇತ್ತು. ಏನೇನಾಯ್ತು ನೋಡಿ ಎಂದು ಸಂಕಟವನ್ನು ತೋಡಿಕೊಂಡರು. ಸತ್ಯ ಮಾತನಾಡಲಿಲ್ಲ. ಅವರಿಗೆ ಸಮಾಧಾನ ಹೇಳಲು ಅವಳಿಗೆ ತಿಳಿಯಲಿಲ್ಲ. ರಾತ್ರಿ 7 ಗಂಟೆಯ ತನಕ ಇದ್ದು ಬೆಟ್ಟಯ್ಯನವರು ಮನೆಗೆ ಹೋದರು. ಆ ರಾತ್ರಿ ಅವಳಿಗೆ ಹೊನ್ನೇಶನ ನೆನಪು ಬಂತು. ಮೀರಾ ಸತ್ತ ಮೇಲೆ ಸಮಾಧಾನ ಹೇಳಲು ಅವರ ಕಾಲೋನಿಗೆ ಹೋಗಿದ್ದಾಗ ಮಾತಂಗಿ ಸಿಕ್ಕುತ್ತಿದ್ದಳು. ಒಂದು ದಿನ ಮಗನ ವಿಷಯ ವಿಚಾರಿಸಿದ್ದಕ್ಕೆ ಕಣ್ಣೀರು ಹಾಕಿಕೊಂಡು ಅಂದಿದ್ದಳು. ನೀವಾರೂ ಹೇಳವ್ವ, ನನ್ನ ಕಂಡ್ರೆ ಕೆಂಡ ಕಾರ್ತಾನೆ. ಒಂದು ದಿನ ಸೂಳೆಗಾರ ಮುಂಡೆ ಅಂತ ಬೊಯ್ದುಬಿಟ್ಟ. ಅವನನ್ನು ಹೀಗೆ ಮಾಡಿರುವವನು ಮೋಹನದಾಸನೆಂಬುದು ಸತ್ಯಳಿಗೆ ಗೊತ್ತು. ಆದರೆ ಅದನ್ನು ಮಾತಂಗಿಗೆ ಹೇಳಿ ಪ್ರಯೋಜನವಿಲ್ಲ. ಮೋಹನದಾಸನಿಗೆ ಹೇಳಿ ಹೊನ್ನೇಶನನ್ನು ಬದಲಾಯಿಸಬೇಕು. ಅಥವಾ ಮೊದಲು ನನಗೆ ಹೊಂದಿಸಿಕೊಂಡು ನಿಧಾನವಾಗಿ ಅವನೊಡನಾಡಿ ತಿದ್ದಬೇಕು ಎಂದುಕೊಂಡಿದ್ದಳು. ಅನಂತರ ಮೋಹನದಾಸನೊಡನೆ ಆ ವಿಷಯವಾಗಿ ಮಾತನಾಡುವ ಸಂದರ್ಭವೇ ಬಂದಿರಲಿಲ್ಲ. ಪಾಡ್ಯದ ಹಿಂದಿನ ದಿನ ಅವನು ಬಂದಿದ್ದಾಗ ಆ ವಿಷಯ ನೆನಪಿಗೆ ಬರಲಿಲ್ಲ. ಬರೀ ಮಾತಂಗಿಯ ಸಲುವಾಗಿ ಅಲ್ಲ, ತನಗೆ ಹೊನ್ನೇಶನ ವಿಷಯದಲ್ಲಿ ಕಳೆದ ಕೆಲವು ದಿನದಿಂದ ಅಂತಃಕರಣ ಬೆಳೆಯುತ್ತಿದೆ. ಮೀರಾ ಸತ್ತ ಮೇಲೆ ಅದು ಹೆಚ್ಚಾಗುತ್ತಿದೆ. ಈಗ ಅವನು ಎಲ್ಲಿ ಹೋದನು? ಮೋಹನದಾಸನ ಜೊತೆಯೇ ಹೋಗಿರಬೇಕು. ಮೋಹನದಾಸ ಅಪಮಾನದಿಂದ ಹೋಗಿದ್ದಾನೆಂಬುದು ಸ್ಪಷ್ಟ. ಇನ್ನೂ 4 ದಿನ ಕಳೆದಿತ್ತು. ಸತ್ಯಳಿಗೆ ಬೇಸಾಯ ಕೆಲಸದಲ್ಲಿ ಸ್ವಲ್ಪವೂ ಆಸ್ಥೆಯಿಲ್ಲದಂತಾಗಿದೆ. ಕಳೆದ 3 ದಿನಗಳಿಂದ ಅವಳು ಒಂದೇ ಸಮನೆ ಓದುತ್ತಿದ್ದಾಳೆ.
ಮೈಸೂರಿನಿಂದ ಬಂದಾಗ ಕೊಂಡು ತಂದಿದ್ದ ಇತಿಹಾಸ ಪುಸ್ತಕಗಳಲ್ಲಿ ಕೆಲವನ್ನು ಇನ್ನೂ ಓದಿರಲಿಲ್ಲ. ಈಗ ಅವುಗಳ ಮೇಲೆ ಆಸ್ಥೆ ಬೆಳೆದಿದೆ. ಉಳಿದ ದಿನನಿತ್ಯದ ಸಾರಣೆ, ಸ್ನಾನ, ಅಡುಗೆ, ಹವನಗಳ ಮೇಲೂ ಗಮನ ಹೋಗುತ್ತಿಲ್ಲ. ಬೆಳಗಿನಿಂದ ಸಂಜೆಯ ತನಕ ದೇಶದ ಗತಜೀವನವನ್ನು ಓದಿ ಸದ್ಯದ ಘಟನೆಗಳೊಡನೆ ಹೋಲಿಸಿ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಈ ದಿನ ಮಧ್ಯಾಹ್ನ 2 ಗಂಟೆಗೆ ಒಂದು ಪುಸ್ತಕವನ್ನು ಮುಗಿಸಿ ಅನಂತರ ಅಡುಗೆ ಮಾಡಿ ಊಟ ಮಾಡಿದಳು. ತೂಕಡಿಕೆ ಬಂತು, ಮಲಗಿದಳು. ಎಚ್ಚರವಾದಾಗ ಸಂಜೆ 6 ಗಂಟೆ. ಮತ್ತೊಂದು ಪುಸ್ತಕವನ್ನು ತೆಗೆದುಕೊಳ್ಳುವ ಮನಸ್ಸಾಗಲಿಲ್ಲ. ದೇವಸ್ಥಾನದ ತನಕ ಹೋಗಿ ಒಂದು ಸುತ್ತು ಹಾಕಿದಳು. ಇದರ ಇತಿಹಾಸವನ್ನು ಬರೆಯಬೇಕು. ನನಗೆ ಇಂತಹ ಸಂಶೋಧನೆಯ ವಿಧಾನಗಳೆಲ್ಲ ತಿಳಿದಿಲ್ಲ. ಪ್ರೊಫೆಸರರ ಮಾರ್ಗದರ್ಶನ ಪಡೆಯಬೇಕು. ಈ ದೇವಸ್ಥಾನವನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಈ ಊರಿನ, ಈ ಸುತ್ತಿನ ಜೀವನದ ಇತಿಹಾಸವನ್ನು ಬರೆಯಬೇಕು ಎಂದುಕೊಂಡಳು. ಮನೆಗೆ ಬಂದು ಉಳಿದಿದ್ದ ಅನ್ನವನ್ನು ಊಟ ಮಾಡಿ ಮಲಗಿದಳು. ನಿದ್ರೆ ಬರಲಿಲ್ಲ. ಲಾಟೀನು ಹಚ್ಚಿಕೊಂಡು ದೇವಸ್ಥಾನದ ಬಗೆಗೆ ತಾನು ಬರೆದಿದ್ದ ಟಿಪ್ಪಣಿಗಳನ್ನೆಲ್ಲ ಓದಲು ಆರಂಭಿಸಿದಳು. ನಿಂತು ಗೀಚಿಕೊಂಡ ತನ್ನ ಅಕ್ಷರ ಎಷ್ಟೋ ಕಡೆ ತನಗೇ ತಿಳಿಯುತ್ತಿಲ್ಲ. ಇಂಗ್ಲೀಷು, ಕನ್ನಡ ಶಬ್ದಗಳೆರಡನ್ನೂ ಬೆರೆಸಿ ಗುರುತು ಹಾಕಿಕೊಂಡಿರುವ ಭಾಷೆ. ಅದೆಲ್ಲವನ್ನೂ ಮೊದಲು ಒಂದು ರೂಪಕ್ಕೆ ತಂದು ಗುಂಡಗಿನ ಅಕ್ಷರದಲ್ಲಿ ಬರೆಯಬೇಕೆನಿಸಿತು. ಆಗಲೇ ಪೆನ್ನು ತೆಗೆದುಕೊಂಡು ಬರೆಯಲು ಆರಂಭಿಸಿದಳು. 2 ದಿನದಲ್ಲಿ ಎಲ್ಲವನ್ನೂ ಬರೆದು ಮುಗಿಸಬಹುದು ಎನಿಸಿತು. ರಾತ್ರಿ ಸುಮಾರು 10:30 ಗಂಟೆಯ ಹೊತ್ತಿನಲ್ಲಿ ಹೊರಗೆ ಯಾರೋ ಬರುತ್ತಿರುವ ಶಬ್ದವಾಯಿತು. ಆಶ್ಚರ್ಯ, ಕುತೂಹಲಗಳಿಂದ ಸಪ್ಪಳವನ್ನು ಆಲಿಸಿದಳು. ಸಪ್ಪಳವು ಹತ್ತಿರ ಹತ್ತಿರ ಬಂದು ಅನಂತರ ಮೃದುವಾಗಿ ಬಾಗಿಲು ತಟ್ಟಿದ ಶಬ್ದವಾಯಿತು. ಯಾರು ಎಂದಳು. ನಾನು ಎಂಬ ಉತ್ತರ ಮೋಹನದಾಸನೆಂದು ತಿಳಿಯಿತು. ಎದ್ದು ಬಾಗಿಲು ತೆಗೆದಳು. ಮೋಹನದಾಸ ಒಂದು ಕಪ್ಪು ಪ್ಯಾಂಟು ಹಾಕಿ ಬೂದು ಬಣ್ಣದ ಬುಷ್ ಕೋಟು ಹಾಕಿದ್ದ. ಈ ಹೊತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಬಂದ ಅವನನ್ನು ಕಂಡು ಅವಳಿಗೆ ಆಶ್ಚರ್ಯ. ಎಲ್ಲಿ ಹೋಗಿದ್ದಿರಿ ಇಷ್ಟು ದಿನ ಎಂದು ಕೇಳಿದಳು. ಹೀಗೆ ನನ್ನ ಕೆಲಸಕ್ಕೆ ಹೋಗಿದ್ದೆ. ನಿಮ್ಮ ಮನೆಯಲ್ಲಿ ಬೆಳಕು ಕಾಣಿಸಿತು. ಈಗ ಏನು ಬರಿತಿದ್ದೀರಿ? ಈ ದೇವಸ್ಥಾನದ ಇತಿಹಾಸ. ಗುಡ್ ಎಂದು ಅವನು ಮಾರ್ಮಿಕವಾಗಿ ನಕ್ಕ. ಅದು ಅವಳಿಗೆ ಅರ್ಥವಾಗಲಿಲ್ಲ. ಇಷ್ಟು ಹೊತ್ತಿನಲ್ಲಿ ಎಲ್ಲಿಂದ ಬಂದಿರಿ? ಯಾಕೆ ಬಂದಿರಿ ಎಂದು ಕೇಳಿದಳು. ಎಲ್ಲಿಂದ ಅಂತ ಹೇಳೋಲ್ಲ, ಯಾಕೆ ಅನ್ನೋದ ಅಂದಾಜು ಮಾಡಿ ನೋಡೋಣ. ಅವಳಿಗೆ ತಿಳಿಯಲಿಲ್ಲ. ಅವನ ಮುಖವನ್ನೇ ನೋಡಿದಳು. ಅವನೇ, ಇಷ್ಟು ಹೊತ್ತಿನಲ್ಲಿ ಯಾಕೆ ಬಂದಿರಬಹುದು ಹೇಳಿ, ಕಲ್ಪನೆ ಇದ್ದರೆ ಎಂದ. ಅವಳಿಗೆ 1 ನಿಮಿಷ ಅಧೈರ್ಯವಾಯಿತು. ಅನಂತರ ಧೈರ್ಯ ತಂದುಕೊಂಡು ಹೇಳಿದಳು, ನೋಡಿ, ತಮಾಷೆ ಮಾಡಬೇಡಿ. ನನ್ನ ಮರ್ಯಾದೆ ಕಾಪಾಡಿಕೊಳ್ಳೋ ಶಕ್ತಿ ನನಗಿದೆ. ಅವನು ಕಕ್ಕಾವಿಕ್ಕಿಯಾಗಿ ಅವಳ ಮುಖ ನೋಡುತ್ತಾ ನಿಂತ. 2 ನಿಮಿಷದ ನಂತರ ಅವಳ ಮಾತಿನ ಅರ್ಥ ಅವನಿಗೆ ಆಯಿತು. ಎಂದ, ಸತ್ಯ, ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಇಂಥ ವೀಕ್ನೆಸ್ ಇರೋ ಮನುಷ್ಯ ಕ್ರಾಂತಿಕಾರಿಯಾಗುಲ್ಲ. ಸಂಶಯ ಹೆಂಗಸರ ಸ್ವಭಾವ ಅನ್ನೋದು ತಪ್ಪಲ್ಲ. ಸಾರಿ, ಹಾಗಾದರೆ ಯಾಕೆ ಬಂದಿರಿ? ಭಾಷೆ ಕೊಡ್ತೀರಾ? ಹೇಳ್ತೀನಿ ಎಂದು ಕೈ ನೀಡಿದ. ವಿಷಯ ತಿಳಿದೆ ನಾನು ಯಾವುದಕ್ಕೂ ಭಾಷೆ ಕೊಡೋಲ್ಲ. ಹೆದರಿಕೋಬೇಡಿ. ಮೊದಲು ಭಾಷೆ ತಗಂಡು ಆಮೇಲೆ ನನ್ನ ಮದುವೆಯಾಗಿ ಅಂತ ಕೇಳೋಲ್ಲ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ಸತ್ಯ, ನಿಮಗೆ ಅಪಾಯವಾಗಬಾರದು. ಏನು ನಿಮ್ಮ ಮಾತಿನ ಅರ್ಥ? ಭಾಷೆ ಕೊಡಿ ಎಂದು ಅವನೇ ಕೈ ನೀಡಿ ಅವಳ ಬಲಗೈಯನ್ನು ಬಿಗಿಯಾಗಿ ಹಿಡಿದು ಧ್ವನಿಯನ್ನು ತಗ್ಗಿಸಿ ಹೇಳಿದ. ನೀವು ಈಗಲೇ ಇಲ್ಲಿಂದ ಹೊರಟು ಹೋಗಿ. ಈ ಜಾಗದಿಂದ 1 ಫರ್ಲಾಂಗ್ ಮೇಲೆ ಊರ ಕಡೆಗೆ ಹೋಗಬೇಕು. ನಿಮ್ಮ ಜೀವಕ್ಕೆ ಅಪಾಯವಿದೆ. ಯಾಕೆ ಅಪಾಯ? ಯಾರಿಂದ? ಅದನ್ನ ಹೇಳೋಲ್ಲ. ನಿಮಗೆ ಗೊತ್ತಾಗುತ್ತೆ. ಬೇಕಾದರೆ ವೀಕ್ನೆಸ್ ಅಂತ ಕರೀರಿ. ನೀವು ಬದುಕಬೇಕು ಅನ್ನೋ ವೀಕ್ನೆಸ್ ನನಗೆ ತುಂಬ ಇದೆ. ಈಗಲೇ ಹೊರಡಿ ಎಂದು ತನ್ನ ಗಡಿಯಾರ ನೋಡಿಕೊಂಡು ಹೇಳಿದ. ನನಗೆ ಟೈಮ್ ಇಲ್ಲ. ಇನ್ನೊಂದು ವಿಷಯ, ನಾನು ಈಗ ಇಲ್ಲಿ ಬಂದಿದ್ದನ್ನಾಗಲಿ ನಿಮ್ಮ ಕೈಲೇ ಮಾತಾಡಿದ್ದನ್ನಾಗಲಿ ಮುಂದೆ ಯಾರ ಕೈಲೂ ಆಡಕೂಡದು. ನಿಮಗೆ ನನ್ನ ಮೇಲೆ ವೀಕ್ನೆಸ್ ಇಲ್ಲದಿದ್ದರೆ ಬೇಡ. ದಯ, ಸಹಾನುಭೂತಿ ಇದ್ದರೆ ಸಾಕು. ಬೇಗ ಹೊರಟು ಹೋಗಿ ಎಂದು ಅವಳ ಎಡಗೈಯನ್ನು ತೆಗೆದುಕೊಂಡು
ತನ್ನ 2 ಕೈಗಳಿಂದಲೂ ಒಂದು ಸಲ ಹಿಸುಕಿ ಕುಲುಕಿ ಹಿಂತಿರುಗಿ ಹೊರಟು ಹೋದ. ಸತ್ಯಳಿಗೆ ಆಶ್ಚರ್ಯವಾಯಿತು. ತನ್ನ ಜೀವಕ್ಕೆ ಎಂಥ ಅಪಾಯವಿದೆ? ಯಾರಿಂದ ಆದೀತು? ಮೋಹನದಾಸನ ಕಳಕಳಿಯನ್ನು ನೋಡಿದರೆ ಅಪಾಯವಿರುವುದು ಸ್ಪಷ್ಟವಾಗುತ್ತಿತ್ತು. ನನ್ನ ಕೊಲೆ ಮಾಡಿಸುವ ಪ್ರಯತ್ನ ನಡೆದಿದೆಯೇ? ಯಾರು ಮಾಡಿಸಬೇಕು? ಮಂತ್ರಿಗಳೇನಾದರೂ ಅಂತಹ ಹಂಚಿಕೆ ಹಾಕಿರಬಹುದೇ? ಅದರಲ್ಲಿ ನಂಬಿಕೆ ಬರಲಿಲ್ಲ. ಅದು ನಿಜವಾಗಿದ್ದರೆ ಮೋಹನದಾಸ ನನಗೆ ಎಚ್ಚರ ಹೇಳಿ ಹೊರಟು ಹೋಗುತ್ತಿರಲಿಲ್ಲ. ತಾನೇ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದ. ಅವನು ಎಲ್ಲಿಗೆ ಹೋದ ಎಂದು ಪ್ರಶ್ನೆ ಹಾಕಿಕೊಂಡು ಉತ್ತರ ಹುಡುಕುತ್ತಾ ನಿಂತಳು. ಏನಾದರೂ ಆಗಲಿ, ನಾನು ಹೆದರಕೂಡದು ಎನಿಸಿತು. ಇಷ್ಟು ದಿನದಿಂದ ಈ ತೋಟದಲ್ಲಿ ಅಪ್ಪ ಗುಡಿಸಲು ಕಟ್ಟಿಕೊಂಡಿದ್ದ ಜಾಗದಲ್ಲಿ ಹಗಲು ರಾತ್ರಿ ಒಬ್ಬಳೇ ಇದ್ದೀನಿ. ಈಗಲೂ ಇರ್ತೀನಿ. ಜೀವಕ್ಕೆ ಅಪಾಯ ಅಂದರೆ ಸಾವು. ಯಾಕೆ ಹೆದರಬೇಕು ಎಂಬ ಧೈರ್ಯ ಹಠಗಳು ಮನಸ್ಸಿನಲ್ಲಿ ಹುಟ್ಟಿದುವು. ಲಾಟೀನಿಗೆ ಎಣ್ಣೆ ಹಾಕಿಕೊಂಡು ಬರೆಯುತ್ತಾ ಕೂತಳು. ಸುಮಾರು 1 ಗಂಟೆಯಾಯಿತು. 1.25 ಗಂಟೆಯಾಯಿತು. ಅಪಾಯದ ಯಾವ ಸೂಚನೆಯೂ ಕೇಳಲಿಲ್ಲ. ಬರವಣಿಗೆ ಸಾಗುತ್ತಿರಲಿಲ್ಲ. ಅವಳ ಕಿವಿಗಳು ಸುತ್ತಮುತ್ತ ಯಾರದಾದರೂ ಸಪ್ಪಳವಾದೀತೇನೋ ಎಂದು ಚುರುಕಾಗಿ ಗಮನವೆಲ್ಲ ಆ ಕಡೆಗೆ ಇತ್ತು. 12 ಗಂಟೆಯಾಯಿತು. ಯಾವ ಸುಳಿವೂ ಇಲ್ಲ. ಈ ಮೋಹನದಾಸ ನನ್ನ ಧೈರ್ಯ ಪರೀಕ್ಷೆ ಮಾಡೋಕೆ ಹೀಗೆ ಹೇಳಿ ಹೋದನೆ ಎನಿಸಿತು. ನನ್ನ ಧೈರ್ಯ ಪರೀಕ್ಷೆ ಮಾಡಿ ಅವನಿಗೆ ಏನಾಗಬೇಕು ಎಂದು ಕೇಳಿಕೊಂಡಳು. ಅವನಿಗೆ ಏನಾಗಬೇಕು ಅದನ್ನು ಸ್ಪಷ್ಟವಾಗಿ ಸೂಚಿಸಿದ್ದಾನೆ. ತನ್ನ ಮನಸ್ಸನ್ನು ತಿಳಿಯಲು ಪ್ರಯತ್ನಿಸಿದ್ದಾನೆ. ಮೇಲಿನೋರು ತಮ್ಮೊಳಗೆ ಸೇರಿಸಿಕೊಂಡು ಒಂದು ಮಾಡಿಕೊಳ್ಳೋ ತನಕ ಮೇಲು ಕೀಳು ಅನ್ನೋ ಭಾವನೆ ಎಲ್ಲಿ ಹೋಗುತ್ತೆ ಎಂಬ ಮೀರಳ ಮಾತು ಮತ್ತೆ ನೆನಪಿಗೆ ಬಂತು. ಹಾಗಾದರೆ ಈ ಬಗೆಗೆ ಮತ್ತೆ ಆಲೋಚಿಸಬೇಕೇಕೆ ಎಂದುಕೊಂಡಳು. ಪೆನ್ನನ್ನು ತೆಗೆದು ಮತ್ತೆ ಬರೆಯಲು ಕೂತಳು. ಪ್ರಯತ್ನಪಟ್ಟು 2 ಸಾಲುಗಳನ್ನು ಬರೆದಿದ್ದಳು. ಢಮ್ ಢಡಂ ಢುಮ್ ಢುಮ್ ಎಂಬ ಸದ್ದು ಎಲ್ಲೋ ದೂರದಲ್ಲಿ ಕೇಳಿಸಿತು. ಅದೇ ಧ್ಯಾನದಲ್ಲಿ ಕಿವಿಯನ್ನು ಚುರುಕಾಗಿಟ್ಟುಕೊಂಡಿದ್ದುದರಿಂದ ಸದ್ದು ಕೇಳಿಸಿದೆ. ಇಲ್ಲದೆ ನಿದ್ದೆ ಮಾಡಿದ್ದರೆ ಗೊತ್ತಾಗುತ್ತಿರಲಿಲ್ಲ ಎಂದುಕೊಂಡಳು. ಏನಿರಬಹುದು ಆ ಸದ್ದು? ಬಂದೂಕದ್ದೇ? ಯಾವ ಕಡೆ ಆಯಿತು ಎಂದು ಯೋಚಿಸಿದಳು. ಕೆರೆ ಏರಿಯ ಕಡೆ ಎನಿಸಿತು. ತನಗೇನು ಅಪಾಯ ಕಾದಿದೆ? ಯಾರಾದರೂ ಬಂದು ತನ್ನನ್ನು ಗುಂಡಿಕ್ಕಿ ಕೊಲ್ಲುವರೇ ಎಂಬ ಅನುಮಾನ ಬಂತು. ಎದ್ದು ಮುಂದಿನ ಬಾಗಿಲಿನ ಚಿಲಕದ ಕೊಂಡಿಗೆ ಸೌಟಿನ ಕಾವು ಸಿಕ್ಕಿಸಿ ಮನೆಯ ಕಿಟಕಿಗಳನ್ನೆಲ್ಲ ಮುಚ್ಚಿದಳು. ಮತ್ತೆ ನಿಶ್ಶಬ್ದ. 10 ನಿಮಿಷದಲ್ಲಿ ಸದ್ದು ಕೇಳಿಸಿತು. ಕೆರೆ ಕೋಡಿ ಬಿದ್ದಾಗ ಕೇಳುವಂತಹ ಮೊರೆತ. ಅವಳಿಗೆ ಏನೂ ಅರ್ಥವಾಗಲಿಲ್ಲ. 1 ನಿಮಿಷದಲ್ಲಿ ಮೊರೆತ ಹೆಚ್ಚಾಯಿತು. ಇನ್ನೊಂದು ನಿಮಿಷದಲ್ಲಿ ಇನ್ನೂ ಏರಿತು. ಒಂದೇ ಸಮನೆ ಕಿವಿಯ ಮೇಲೆ ಸುಯಿಗುಡುವ ಸದ್ದು ನಿಮಿಷ ನಿಮಿಷಕ್ಕೂ ಏರಿ ಅನಂತರ ದಬದಬ ಎಂದು ನೀರು ಧುಮುಕುವಂತೆ ಕೇಳಿಸಲು ಮೊದಲಾಯಿತು. ಕೈಲಿದ್ದ ಕಾಗದದ ಕಟ್ಟನ್ನು ಹಿಡಿದೇ ಬಾಗಿಲಿನ ಅಗಳಿ ತೆಗೆದು ಹೊರಗೆ ಬಂದಳು. ಬೆಳದಿಂಗಳು ಸ್ಪಷ್ಟವಾಗಿತ್ತು. ತಕ್ಷಣ ಅರ್ಥವಾಯಿತು, ಕೆರೆಯ ಕೋಡಿ ಒಡೆದಿದೆ. ಮಧ್ಯದ ಹಳ್ಳವನ್ನು ಕಟ್ಟಿ ನೀರು ಮೇಲ್ಭಾಗಕ್ಕೆ ಏರುತ್ತಿದೆ. ಎಲ್ಲೆಲ್ಲೂ ಜಲಮಯ. ಪ್ರವಾಹವು ಏರಿ ತನ್ನ ಮನೆಯನ್ನು ಸುತ್ತುವರಿಯುತ್ತದೆ ಎನಿಸಿತು. ಮೋಹನದಾಸನ ಮಾತು ನೆನಪಿಗೆ ಬಂತು. ಗರಬಡಿದವಳಂತೆ 1 ನಿಮಿಷ ನಿಂತುಬಿಟ್ಟಳು. ಅಷ್ಟರಲ್ಲಿ ಹಳ್ಳದ ಕಡೆಯ ನೀರು ಇನ್ನೂ ಮೇಲೆ ಏರಿ ಬಂತು. ಒಂದು ಕ್ಷಣವೂ ತಡ ಮಾಡುವಂತಿಲ್ಲ. ಮತ್ತೆ ಮನೆಯೊಳಕ್ಕೆ ಹೋಗಲಿಲ್ಲ. ಕೈಲಿದ್ದ ಕಾಗದದ ಕಟ್ಟನ್ನು ಹಿಡಿದು ಹೊಳೆಬಾಗಿಲ ಕಡೆ ತಿರುಗಿ ಓಡತೊಡಗಿದಳು. ಆದರೆ ಆ ಭಾಗವೆಲ್ಲ ಕಟ್ಟಿ ತುಂಬಿ ಹೋಗಿತ್ತು. ದಕ್ಷಿಣ ಭಾಗಕ್ಕೆ ಓಡಿದಳು. ಅಲ್ಲೂ ನೀರು ಏರುತ್ತಿತ್ತು. ನೀರು ಇದ್ದರೂ ಪರವಾಗಿಲ್ಲ, ಎತ್ತರದ ಭಾಗವೆಂದರೆ ಇದೆ. ಹಿಂದು ಮುಂದು ನೋಡುವಂತೆಯೇ ಇಲ್ಲ ಎಂದು ಯೋಚಿಸಿ ಮಂಡಿಯುದ್ದದ ನೀರಿನಲ್ಲಿ ನಡೆದಳು. ತಾನೇ ಬಲವಾಗಿ ಕಟ್ಟಿದ್ದ ಬೇಲಿ ಎದುರಾಯಿತು. ಹಿಂದು ಮುಂದು ನೋಡದೆ ಅದನ್ನು ಹತ್ತಿ ಬಗ್ಗಿಸಿದಳು. ಕೈಕಾಲುಗಳಿಗೆ ಮುಳ್ಳು ಚುಚ್ಚಿಕೊಂಡವು. ಎಡಗೈಲಿದ್ದ ಕಾಗದದ ಕಟ್ಟನ್ನು ಹಿಡಿದು ಇಳಿಯುವುದು ಸಾಧ್ಯವಾಗಲಿಲ್ಲ. ಎಸೆಯಬೇಕೆನಿಸಿತು. ತಕ್ಷಣ ಅದಾವುದೋ ಅಂತಃಪ್ರೇರಣೆಯಿಂದಲೆಂಬಂತೆ ಅದನ್ನು ರವಿಕೆಯೊಳಕ್ಕೆ ತುರುಕಿಕೊಂಡು ಬೇಲಿಯ ಹೊರಭಾಗಕ್ಕೆ ಇಳಿದಳು. ಸೆರಗನ್ನು ಮುಳ್ಳಿನಿಂದ ಬಿಡಿಸಿಕೊಳ್ಳಲು ವೇಳೆ ಇರಲಿಲ್ಲ. ಎಳೆದುಕೊಂಡು ಮುಂದೆ ನಡೆದಳು. ಸೆರಗು ಮತ್ತು ನೆರಿಗೆಗಳ ಭಾಗ ಹರಿದು ಜೂಲಾದುದು ಬೇಲಿಯಲ್ಲಿ ಉಳಿಯಿತು.
ಉಳಿದ ಭಾಗ ಮತ್ತು ಹರಿದ ಲಂಗಗಳು ಮೈಮೇಲೆ ಉಳಿದವು. ಅಲ್ಲಿಯೂ ನೀರು ಏರುತ್ತಿತ್ತು. ಆದರೆ ಇನ್ನೂ ಅಪಾಯವಿಲ್ಲವೆಂಬ ಧೈರ್ಯದಿಂದ ಮುಂದೆ ನಡೆದಳು. ಎಡಭಾಗಕ್ಕಾದರೆ ಎತ್ತರ, ಊರಿನ ಕಡೆಗೆ ತಿರುಗಿದರೆ ಮೊದಲು ತಗ್ಗು ಸಿಕ್ಕುತ್ತದೆ ಎಂಬ ನೆನಪಾಗಿ ಎಡಗಡೆಗೆ ತಿರುಗಿ ನೀರಿನಲ್ಲೇ ಧಪಧಪನೆ ದಾಪುಗಾಲು ಹಾಕಿದಳು. ಬಿದಿರು ಮುಳ್ಳು ಚುಚ್ಚಿಕೊಂಡಿದ್ದ ಅಂಗಾಲು ಮತ್ತು ತರೆದು ರಕ್ತ ಬರುತ್ತಿದ್ದ ಮಂಡಿ ಮೊಣಕಾಲುಗಳು ನೀರಿನಲ್ಲಿ ಉರಿಯುತ್ತಿದ್ದವು. ಒಂದು ಫರ್ಲಾಂಗ್ ನಡೆಯುವುದರಲ್ಲಿ ನೀರಿಲ್ಲದ ನೆಲಭಾಗ ಸಿಕ್ಕಿತು. ಇನ್ನೂ ಅಪಾಯವಿಲ್ಲವೆಂದು ಒಂದು ನಿಮಿಷ ನಿಂತು ಸುಧಾರಿಸಿಕೊಂಡಳು. ಈಗ ಏನು ನಡೆದಿದೆ ಎಂಬುದು ಅವಳಿಗೆ ಹೊಳೆದು ಹೋಗಿತ್ತು. ಆದರೆ ಯಾಕೆ ಹೀಗಾಗಿದೆ ಎಂಬುದು ತಿಳಿಯಲಿಲ್ಲ. ಸುತ್ತ ತಿರುಗಿ ನೋಡಿದಳು. ನೀರು ತನ್ನನ್ನು ಸುತ್ತುವರಿಯುವುದಿಲ್ಲ. ಇನ್ನು ಮೇಲಿನ ಭಾಗವೆಲ್ಲ ದಿಬ್ಬವೇ ಎಂದು ಮನಸ್ಸಿಗೆ ಖಚಿತವಾಯಿತು. ಅಲ್ಲಿಂದ ಇಡೀ ಗದ್ದೆಯ ಬಯಲು, ಕೆರೆ ಏರಿಯ ಕಡೆಗಳು ಕಾಣುತ್ತಿದ್ದವು. ಕೆರೆಯು ತನ್ನ ಏರಿಯನ್ನು ಎತ್ತಿ ಅರ್ಧ ಮುಕ್ಕಾಲು ಮೈಲಿ ಕೆಳಗೆ ಇಟ್ಟುಕೊಂಡಂತೆ ಕಾಣುತ್ತಿತ್ತು. ದೇವಸ್ಥಾನದ ಮೇಲ್ಭಾಗದಲ್ಲಿ ಸುಮಾರು ಅರ್ಧ ಫರ್ಲಾಂಗ್ ಉದ್ದದ ಏರಿ ಒಡೆದು ಹೋಗಿತ್ತು. ಪ್ರಚಂಡ ಶಕ್ತಿಯಿಂದ ನುಗ್ಗುವ ನೀರು ನೇರವಾಗಿ ದೇವಸ್ಥಾನದ ಹಿಂಭಾಗದ ಗೋಡೆಯನ್ನೇ ಒದೆಯುತ್ತಿರುವಂತೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಗುಡಿಗೆ ಏನೂ ಆಗಿರಲಿಲ್ಲ. ಅದರ ಎತ್ತರವಾದ ಶಿಖರದ ಚಿನ್ನದ ತಗಡಿನ ಕಲಶವು ಬೆಳದಿಂಗಳಿನಲ್ಲಿ ಮಿಣಿಮಿಣಿ ಮಿನುಗುವುದು ದಿಟ್ಟಿಸಿ ನೋಡಿದರೆ ಕಾಣುತ್ತಿತ್ತು. ಸತ್ಯ ನೋಡುತ್ತಲೇ ನಿಂತಿದ್ದಳು. ಎಡಭಾಗಕ್ಕೆ ತಿರುಗಿದಳು. ಊರಿನ ಜನವೆಲ್ಲ ಎದ್ದಿದ್ದಾರೆ. ದೂರದಲ್ಲಿ ಜನಗಳ ಓಡಾಟವು ಅಸ್ಪಷ್ಟವಾಗಿ ಕಾಣುತ್ತಿದೆ. ಆದರೆ ಈ ಮಹಾಪ್ರವಾಹದ ಮೊರೆತದಲ್ಲಿ ಮತ್ತೆ ಯಾವ ಸದ್ದು ಕೇಳುತ್ತಿಲ್ಲ. ಅವಳು ದಿಬ್ಬದಿಂದ ನಡೆದು ಊರಿನ ಕಡೆಗೆ ಬಂದಳು. ಊರ ಜನವೆಲ್ಲ ಎದ್ದಿತ್ತು. ಕೋಟೆಯ ಹತ್ತಿರದಿಂದ ನೀರು ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತಿತ್ತು. ಊರಿನ ಮತ್ತು ಕೋಟೆಯ ಕಂದಕಗಳು ಕೆರೆಯ ನೀರಿಗಿಂತ ಎತ್ತರದಲ್ಲಿದ್ದುದರಿಂದ ಊರಿಗೆ ಯಾವ ತೊಂದರೆಯೂ ಇಲ್ಲ. ಊರಿನ ಹಲವು ಗಂಡಸರ ಗುರುತು ಸತ್ಯಳಿಗೆ ಸಿಕ್ಕಿತು. ಉಳಿದವರೊಡನೆ ಪೊಲೀಸಿನವರು ಓಡಾಡುತ್ತಿದ್ದರು. ಯಾರೂ ನೀರಿನ ಹತ್ತಿರ ಹೋಗಕೂಡದೆಂದು ತಡೆಯುತ್ತಿದ್ದರು. ಇವಳ ಗುರುತು ಹಿಡಿದ ಸೌದ್ರೇಗೌಡರು ಅಂದರು, ನಿಮ್ಮ ಗತಿ ಏನಾಯ್ತೋ ಅಂತ ನಿಮ್ಮಣ್ಣ ಪೇಚಾಡ್ತಿದ್ರು. ಸದ್ಯ ಬದುಕಿದಿರಲ್ಲ, ಹೇಗೆ ಬಂದಿರಿ? ನೀರಿನ ಸದ್ದು ಕೇಳಿ ಎಚ್ಚರವಾಯಿತು. ಬಾಗಿಲಿನ ತನಕ ಬಂದಿತ್ತು. ಮೇಲಿನ ಬೇಲಿ ಹತ್ತಿ ಇಳಿದು ಬಂದೆ. ಗ್ರಾಚಾರ ಕಣವ್ವ, ಊರೊಳಗೆ ಹೋಗಿ ಬೇರೆ ಬಟ್ಟೆ ಹಾಕ್ಕಳಿ. ನಿಮ್ಮಣ್ಣ ಇಲ್ಲೇ ಎಲ್ಲೋ ನಿಮ್ಮ ಹೆಸರು ಹೇಳ್ಕೊಂಡು ಸುತ್ತಾಡ್ತಿದ್ರು. ಕೆರೆ ಯಾಕೆ ಒಡೀತು? ಢಮ್ ಅಂತ ಸದ್ದು ಕೇಳಿಸ್ತು. ಯಾರೋ ಡೈನಮೈಟ್ ಹಾಕಿರಬಹುದು. ಹತ್ತಿರ ಇದ್ದ ಮಲ್ಲನಾಯಕ ಎಂದ, ಬರೀ ನಮ್ಮ ಕೆರೆ ನೀರಲ್ಲ ಅದು, ಇಷ್ಟೊಂಥರ ಕಟ್ಟಿ ಹರಿತಿದೆ. ನಮ್ಮದೇ ಆಗಿದ್ರೆ ಈಟ್ ಹೊತ್ತಿಗೆ ಖಾಲಿಯಾಗಬೇಕಾಗಿತ್ತು. ಅಲ್ಲಿ ನೋಡಿ, ಮ್ಯಾಲಿನಿಂದ ಸಮುದ್ರದ ಹಂಗೆ ಕಾಣ್ತದೆ. ಮ್ಯಾಲೆ ಯಾವುದೋ ಕೆರೆ ಒಡೆದಿರಬಹುದು. ಮಲ್ಲನಾಯಕನ ವಿವರಣೆ ಹೆಚ್ಚು ಸಮಂಜಸವಾಗಿತ್ತು. ಮೇಲಿನಿಂದ ಬರುತ್ತಿರುವ ನೀರಿನ ಪ್ರಮಾಣವನ್ನು ನೋಡಿದರೆ 40 ಮೈಲಿ ಆಚೆಗಿರುವ ಕಣಿವೆ ಕೆರೆಯೇ ಒಡೆದಿರಬಹುದು. ಅದರ ಕೆಳಗಿನ ಕೆರೆಗಳೆಲ್ಲ ನೀರಿನ ಒದೆತ ತಡೆಯಲಾರದೆ ಒಡೆದುಕೊಂಡಿವೆ. ಅದಕ್ಕೆ ಇಷ್ಟು ನೀರು. ಅಲ್ಲಿ ನೋಡಿ ಅವ್ವ, ಅದೇನು ಪ್ರಳಯ, ಗಾಡಿ ಮರ ಕೊಂಬೆ ಅದೇನೇನು ಕಾಣ್ತೈತೆ. ಮಲ್ಲನಾಯಕ ಹೇಳಿದ. ಸತ್ಯಳ ಗಮನ ನೀರಿನ ಕಡೆಗೆ ಹೋಯಿತು. ದೂರದ ಗುಡಿಯ ಮೇಲೆ ರಭಸದಿಂದ ನುಗ್ಗುತ್ತಿದ್ದ ನೀರು ಹರಿದುಕೊಂಡು ಸುತ್ತಲೂ ಸುಳಿಯಾಗುತ್ತಿತ್ತು. ಊರಿನ ಕೋಟೆಯ ತನಕ ಸುತ್ತಿ ಬರುತ್ತಿದ್ದ ನೀರಿನಲ್ಲಿ ಗಾಡಿ ಮರಗಳು ಕೊಂಬೆ ತುಂಡುಗಳು ಮಾತ್ರವಲ್ಲ, ಹುಲ್ಲು, ಜೋಳದ ಕಡ್ಡಿ, ಸೋಗೆ ಮೊದಲಾದವು ಕಾಣುತ್ತಿದ್ದವು. ಓ, ಸತ್ತ ದನಗಳು ಕಾಣುತ್ತಿವೆ. ಒಂದೆರಡು ಮನುಷ್ಯರ ಹೆಣಗಳ ಗುರುತು ಸಿಕ್ಕುತ್ತಿವೆ. ಸತ್ಯ ತಲೆ ಎತ್ತಿ ನೋಡಿದಳು. ಕೆರೆಯ ಪಾತ್ರದ ನೀರು ಕಡಿಮೆಯಾಗುತ್ತಲೇ ಇಲ್ಲ. ಕೆಳಗೆ ಹರಿದಂತೆ ಮೇಲಿನಿಂದ ಬರುತ್ತಿರಬಹುದು. ಎಷ್ಟು ಹೊತ್ತಿನಿಂದ ಹರಿಯುತ್ತಿದೆ ಈ ವೇಗದಲ್ಲಿ? ಉಕ್ಕಿ ಉಕ್ಕಿ ಬರುತ್ತಿದೆ. ಬಾನಿನಲ್ಲಿ ಚಂದ್ರ ಬೆಳಗುತ್ತಿದ್ದಾನೆ. ಇವತ್ತು ಪೌರ್ಣಮಿ ಹೌದೋ ಅಲ್ಲವೋ, ಆದರೆ ಪೂರ್ಣ ಚಂದ್ರನು ಸಮುದ್ರವನ್ನೇ ಆಕರ್ಷಿಸುತ್ತಾನಂತೆ. ಉಕ್ಕಿ ಹರಿದು ಗದ್ದೆ ತೋಟಗಳನ್ನು ಕಬಳಿಸಿರುವ ಈ ನೀರು ಸಮುದ್ರದಂತೆ ಹರಡಿದೆ. ಪ್ರಳಯವೆಂದರೆ ಹೀಗೆಯೇ ಇರುತ್ತದೇನೋ. ಅಷ್ಟರಲ್ಲಿ ಕುಪ್ಪಣ್ಣಯ್ಯಂಗಾರರು ಅಲ್ಲಿಗೆ ಬಂದರು. ಸತ್ಯಳನ್ನು ಕಂಡು, ನಿಮ್ಮನ್ನು ಹುಡಿಕೊಂಡು ವೆಂಕಟೇಶನಯ್ಯನವರು ಪೂರ್ವ ದಿಕ್ಕಿನ ಬೋರೆ ಕಡೆಗೆ ಹೋದ್ರು.
ನೀರಿನ ಸದ್ದು ಕೇಳಿ ಅವಳು ಎದ್ದು ಆ ಕಡೆ ಓಡಿ ಹೋಗಿದ್ರೆ ಅದೃಷ್ಟ ಅಂತಿದ್ರು ಎಂದರು. ಸೌದ್ರೇಗೌಡರು ಅವರನ್ನು ಯಾಕೆ ಸ್ವಾಮಿ ಕೆರೆ ಒಡೀತು ಎಂದು ಕೇಳಿದರು. ಗೊತ್ತಾಗ್ಲಿಲ್ವೇ, ಬೆಟ್ಟಯ್ಯನ ಮಗ ಡೈನಮೈಟ್ ಹಾಕಿ ಒಡೆದ. ಯಾರು ಹಂಗಂದ್ರು? ಹತ್ತಿರ ಇದ್ದವರೆಲ್ಲ ಸ್ತಂಭೀಭೂತರಾದರು. ಮಾತಂಗಿ ಮಗ ಹೊನ್ನೂರ ಅಂತ ಇಲ್ಲವೇ, ತುಮಕೂರಿನಲ್ಲಿ ಓದಿಕೊಂಡು ಅವನು ಓಡಿ ಹೋಗ್ತಿದ್ನಂತೆ. ಇದ್ಯಾಕೆ ಹಿಂಗೆ ಓಡ್ತಾನೆ ಅಂತ ಯಾರೋ ಒಂದಿಬ್ರು ಹಿಡ್ಕಂಡ್ರಂತೆ. ಅವನ ಹತ್ತಿರ ತಂತಿ, ಮೋಟಾರಿಗೆ ಹಾಕುವಂಥ ಶೆಲ್ಲು ಏನೇನೋ ಇತ್ತಂತೆ. ಅಷ್ಟರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿಗೆ ಬಂದ್ರು. ಹಿಡ್ಕೊಂಡು ಒದ್ರಂತೆ. ಅವನು ಬೆಟ್ಟಯ್ಯನ ಮಗ ಇಬ್ಬರು ಕೂಡಿ ಡೈನಮೈಟ್ ಹಾಕಿದೆವು ಅಂತ ಒಪ್ಕಂಡಂತೆ. ಬೆಟ್ಟಯ್ಯನ ಮಗ ಸಿಕ್ಕಿದ್ನಾ? ಅವನೊಂದು ಕಡೆ ಇವನೊಂದು ಕಡೆ ಇದ್ರಂತೆ. ಅವನು ತಪ್ಪಿಸ್ಕೊಳ್ಳೋದ್ರೊಳಗೆ ಏರಿ ಸಿಡಿದು ಅವನ ಸಮೇತ ಕೊಚ್ಚಿ ಹೋಯ್ತಂತೆ. ಇವನು ಈ ಕಡೆ ಇದ್ದಿದ್ರಿಂದ ಉಳ್ಕಂಡ. ಸ್ವಲ್ಪ ಹೊತ್ತು ಬುದ್ಧಿ ತೋಚದೆ ನಿಂತಿದ್ದು, ಆಮೇಲೆ ಓಟ ಹೊಡೆಯೋಕ್ಕೆ ಶುರು ಮಾಡಿದ. ಹತ್ತಿರ ಇದ್ದ ತಂತಿ ಶೆಲ್ಗಳನ್ನು ನೀರೊಳಗೆ ಎಸಿಬೇಕು ಅನ್ನೋದು ಗಾಬ್ರಿಲಿ ಹೊಳಿಲಿಲ್ಲ ಅಂತ ಕಾಣುತ್ತೆ. ಸಿಕ್ಕ್ಯಾಕಂಡ. ಇದನ್ನು ಕೇಳಿದ ಸತ್ಯಳ ಮನಸ್ಸು ಉದ್ವಿಗ್ನವಾಯಿತು. ಮೋಹನದಾಸ, ಅವನ ಕ್ರಾಂತಿಯ ಮಾತುಗಳು ನೆನಪಿಗೆ ಬಂದವು. ನಡುರಾತ್ರಿಯಲ್ಲಿ ಬಂದು ತೋಟದಿಂದ ಹೊರಗೆ ಹೋಗುವಂತೆ ಅವನು ತನ್ನನ್ನು ಅನುನಯಿಸಿದುದು ನೆನಪಿಗೆ ಬಂತು. ತಕ್ಷಣವೇ ಕಣ್ಣು ತುಂಬಿಕೊಂಡಿತು. ಎದುರಿಗಿದ್ದ ಕುಪ್ಪಣ್ಣಯ್ಯಂಗಾರರು ಏನು ತಿಳಿದುಕೊಂಡಾರು ಎಂಬ ಅರಿವೂ ಇಲ್ಲದೆ ಅವಳು ಒಮ್ಮೆ ಬಿಕ್ಕಿ ಅತ್ತಳು. ಕುಪ್ಪಣ್ಣಯ್ಯಂಗಾರರು ಕಕ್ಕಾವಿಕ್ಕಿಯಾಗಿ ಅವಳನ್ನೇ ನೋಡುತ್ತಾ ನಿಂತರು. 5 ನಿಮಿಷದಲ್ಲಿ ಮನಸ್ಸು ಸ್ವಲ್ಪ ಮಟ್ಟಿನ ಸಮಸ್ಥಿತಿಗೆ ಬಂತು. ದ್ವೇಷ, ತಿರಸ್ಕಾರಗಳು ತುಂಬಿದ ಹೊನ್ನೇಶನ ಮುಖವು ಕಣ್ಣು ಮುಂದೆ ಸುಳಿಯಿತು. ತಕ್ಷಣ ತನ್ನ ಅಪ್ಪನ ನೆನಪಾಯಿತು. ಅವರು ಸಾಯುವ ಹಿಂದಿನ ದಿನ ಅಂದಿದ್ದ ನೀರು, ಜಲಪ್ರಳಯ ಎಂಬ ಮಾತುಗಳು ಪ್ರಜ್ಞೆಗೆ ಬಂದವು. ಕ್ಷಣಕಾಲದಲ್ಲಿ ಯಾವ ಭಾವನೆಯೂ ಇಲ್ಲದಂತೆ ಮನಸ್ಸು ಮೂಕವಾಯಿತು. ಎದುರಿನ ದೃಶ್ಯ ಮಾತ್ರ ಸ್ತಬ್ಧ ಚಿತ್ರದಂತೆ ಕಾಣುತ್ತಿತ್ತು. ಎಲ್ಲೆಲ್ಲೂ ನೀರು. ತೋಟದ ತೆಂಗಿನ ಸುಳಿಗಳೂ ಕಾಣುತ್ತಿಲ್ಲ. ಮರಗಳೆಲ್ಲ ಗೆಡ್ಡೆ ಸಮೇತ ಮಲಗಿಬಿಟ್ಟಿವೆ. ಎಲ್ಲ ಒಂದೇ ಮಟ್ಟದ ನೀರಾಗಿದೆ. ನಡುವೆ ಕಾಣುತ್ತಿದ್ದ ಗುಡಿಯ ಶಿಖರ. ದಿಟ್ಟಿಸಿ ನೋಡಿದಳು. ಆಗ ಅಷ್ಟು ದೂರಕ್ಕೆ ಕಂಡಿದ್ದ ಅದರ ಚಿನ್ನದ ತಗಡಿನ ಕಲಶವು ಈಗ ಹತ್ತಿರ ಬಂದರೂ ಕಾಣುತ್ತಿಲ್ಲ. ಬಾನಿನಲ್ಲಿ ಚಂದ್ರನ ಬೆಳಕೇನೋ ಪ್ರಕಾಶಮಾನವಾಗಿದೆ. ಹಾಗಾದರೆ ಗುಡಿಯು ಶಿಖರ ಸಮೇತ ಕುಸಿದು ಬಿದ್ದಿದೆ. ಮೊದಲೇ ಅದರ ಹಿಂಭಾಗದ ಬೆಂಬಲದ ಗೋಡೆ ಶಿಥಿಲವಾಗಿತ್ತು. ಅದಕ್ಕೆ ಮಂತ್ರಿಗಳು ಸಿಮೆಂಟಿನಿಂದ ಬೇರೆ ಗೋಡೆ ಕಟ್ಟಿಸಿ ಆಧಾರ ಕೊಡಿಸಿದ್ದರು. ಈ ಪ್ರವಾಹದೆದುರು ಸರಕಾರಿ ಗೋಡೆ ನಿಲ್ಲುವುದು ಸಾಧ್ಯವಿಲ್ಲವೆನಿಸಿತು. ಈ ಸಣ್ಣ ಗುಡಿ ಕುಸಿಯಲು ಇಷ್ಟೊಂದು ನೀರು ಉಕ್ಕಬೇಕೇ ಎನಿಸಿತು. ಗುಡಿ ಹೋಯ್ತು, ಗುಡಿ ಎಂದು ಜನಗಳು ಕೂಗಿಕೊಳ್ಳುತ್ತಿದ್ದರು. ಆಗಲೇ ಹೋಯ್ತು, ಕಳಸ ಬಿದ್ದಾಗ ನಾವು ನೋಡಿದೆವು ಎಂದು ಯಾರೋ ಇಬ್ಬರು ಅಂದರು. ಸತ್ಯ ಗುಡಿ ಇದ್ದ ಜಾಗವನ್ನೇ ಅಂದಾಜು ಮಾಡಿ ನಿಟ್ಟಿಸುತ್ತಿದ್ದಳು. ಅಲ್ಲಿ ಒಂದು ದೊಡ್ಡ ಸುಳಿ ಸುತ್ತುತ್ತಿರುವಂತೆ ಕಾಣುತ್ತಿತ್ತು. ದಿಬ್ಬ ಇನ್ನೂ ಪೂರ್ತಿಯಾಗಿ ಕರಗಿ ಕೊಚ್ಚಿ ಹೋಗಿಲ್ಲ. ಅದಕ್ಕೆ ಹೊಡೆದ ನೀರೇ ಸುಳಿಯಾಗಿ ಸುತ್ತುತ್ತಿದೆ ಎನಿಸಿತು. ಅವಳ ಕೈ ತನ್ನ ರವಿಕೆಯಲ್ಲಿ ತುರುಕಿಕೊಂಡಿದ್ದ ಕಾಗದದ ಕಟ್ಟಿನ ಕಡೆಗೆ ಹೋಯಿತು. ಅದು ಸುರಕ್ಷಿತವಾಗಿತ್ತು. ಹಾಗೆಯೇ ಬೆರಳಿಗೆ ರವಿಕೆಯ ಒಳಗಿದ್ದ ಜನಿವಾರ ಸಿಕ್ಕಿತು. ಅವಳು ಜನಿವಾರವನ್ನು ಹಿಡಿದುಕೊಂಡು ನಿಂತಳು. ಅಪ್ಪ ಅಂದ ಮಾತು ಮತ್ತೆ ನೆನಪಿಗೆ ಬರಲು ಶುರುವಾಯಿತು. ಪ್ರವಾಹ, ಪ್ರಳಯ, ಎಲ್ಲೆಲ್ಲೂ ನೀರು, ಆಲದೆಲೆ, ಹೊಸ ಸಂಸ್ಕಾರ. ಈ ಜನಿವಾರ ತನಗೆ ಅಪ್ಪ ಹಾಕಿದುದು ಎಂಬ ಜ್ಞಾಪಕ ಬಂತು. ಯಜ್ಞೋಪವೀತಂ ಪರಮಂ ಪವಿತ್ರಂ, ಜಾತ ಶೂದ್ರಳಾದ ಹೆಂಗಸಿಗೂ ಯಜ್ಞೋಪವೀತ, ಅದನ್ನು ತಾನು ಮೀರಳಿಗೆ ಹಾಕಿದ ನೆನಪು ಬಂತು. ತಾನು ಮತ್ತೊಬ್ಬ ಶೂದ್ರಳನ್ನು, ಶೂದ್ರರಲ್ಲಿ ಶೂದ್ರಳೆನಿಸಿಕೊಂಡವಳನ್ನು ಬ್ರಾಹ್ಮಣಿಯಾಗಿ ಮಾಡಿದೆ. ಆದರೆ ನೀರಿಗೆ ಬೀಳುವ ಮೊದಲು ಮೀರಾ ಯಜ್ಞೋಪವೀತವನ್ನು ತೆಗೆದುಹಾಕಿದ್ದಳಲ್ಲ, ಇದರ ಅರ್ಥವೇನು? ಮನಸ್ಸು ನಿರ್ವೇದಕ್ಕೆ ಒಳಗಾಯಿತು. ಮೈ ಜುಮ್ಮೆಂದಿತು. ಯಾವ ಅರ್ಥದ ಸ್ಫುರಣೆಯಿಂದ ಹೀಗಾಗುತ್ತಿದೆ ಎಂಬುದು ತಿಳಿಯಲಿಲ್ಲ. ಎದುರಿಗೆ ಪ್ರವಾಹ ಉಕ್ಕುತ್ತಿದೆ. ನೀರು ಮೇಲೆ ಮೇಲೆ ಬರುತ್ತಿದೆ. ಎಲ್ಲ ಮೇಲೆ ಬನ್ನಿ ಎಂದು ಜನಗಳು ಕೂಗುತ್ತಿದ್ದಾರೆ. ನೀರು, ನೆಲ, ಜನ, ಊರು, ಕೇರಿ
ಯಾವುದೂ ಪ್ರಜ್ಞೆಯಲ್ಲಿಲ್ಲ. ಕಣ್ಣು ಉಕ್ಕುವ ಪ್ರವಾಹವನ್ನು ನೋಡುತ್ತಿದ್ದರೂ ದೃಷ್ಟಿಯು ಕಣ್ಣಿಗೆ ಕಾಣಿಸದ ನೋಟವೊಂದರಲ್ಲಿ ಮಗ್ನವಾಗಿರುವಂತೆ ನಟ್ಟು ಹೋಗಿತ್ತು. ಬಲಗೈ ಇದ್ದಕ್ಕಿದ್ದ ಹಾಗೆಯೇ ಜನಿವಾರವನ್ನು ಗಟ್ಟಿಯಾಗಿ ಹಿಡಿಯಿತು, ಬಲವಾಗಿ ಎಳೆಯಿತು. ಪಟ್ ಎಂದು ಕಿತ್ತು ಬಂದ ಜನಿವಾರವನ್ನು ಸುತ್ತಿ ಉಂಡೆ ಮಾಡಿ ಹಿಡಿದುಕೊಂಡಳು. ನೀರು ಇನ್ನೂ ಉಕ್ಕುತ್ತಿತ್ತು. ಅವಳು ಕೆಳಭಾಗಕ್ಕೆ ಇಳಿದು ಆ ಉಂಡೆಯನ್ನು ನೀರಿನೊಳಕ್ಕೆ ಎಸೆದು ಮೇಲ್ಭಾಗಕ್ಕೆ ತಿರುಗಿದಳು. ಹೆಜ್ಜೆ ಇಡುತ್ತಾ ಎತ್ತರದ ದಿಬ್ಬಕ್ಕೆ ಹತ್ತಿ ಬರುತ್ತಿದ್ದರೂ ಕತ್ತು ಹಿಂದುಗಡೆ ತಿರುಗಿತ್ತು. ಕಣ್ಣು ನೀರಿನ ಹರವನ್ನು ನೋಡುತ್ತಿತ್ತು. ದೃಷ್ಟಿಯು ಕಣ್ಣಿಗೆ ಕಾಣಿಸದ ನೋಟವನ್ನು ಕಾಣುವಂತೆ ನಟ್ಟಿತ್ತು. ದಿಬ್ಬವನ್ನು ಹತ್ತಿ ಪ್ರವಾಹವನ್ನು ದಿಟ್ಟಿಸುತ್ತಾ ನಿಂತಳು. ಸ್ವಲ್ಪ ಹೊತ್ತಿನಲ್ಲಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ ಮಾತು ಮನಸ್ಸಿನ ಆಳದಿಂದ ತೇಲಿ ಬಂದು ನೀರಿನ ಮೊರೆತದಲ್ಲಿಯೂ ಕಿವಿಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು. ಅದನ್ನೇ ನಾಲಗೆ ತುಟಿಗಳೂ ಉಚ್ಚರಿಸುತ್ತಿದ್ದವು.